ಜೀವನ ಚಿತ್ರ ಅಥವಾ ವ್ಯಕ್ತಿ ಚಿತ್ರಣವನ್ನ ತಿಳ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ವಿಷಯವನ್ನ ಆರಿಸಿಕೊಳ್ಳಲಾಗಿದೆ. ಅದು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಜೀವನ ಮತ್ತು ಸಾಧನೆ. ಜಯದೇವಿ ತಾಯಿ ಲಿಗಾಡೆ 20ನೇ ಶತಮಾನದ ಅನುಪಮ ಶರಣರು ಮತ್ತೆ 12ನೇ ಶತಮಾನದ ಶರಣರ ಪ್ರತಿನಿಧಿಗಳಾಗಿ ನಮ್ಮ ಜೀವನವನ್ನು ಸವಿಸಿದ ಸಮಾಜ ಸೇವಕಿ ಮತ್ತು ಅನುಪಮ ಶರಣೆ. ಇವರು 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದು ಶರಣರೆಲ್ಲರ ಭಾಗ್ಯವೇ ಸರಿ. ಶರಣರ ಜೀವನ, ಜಯದೇವಿ ತಾಯಿ ಲಿಗಾಡೆ ಅವರ ಜೀವನವನ್ನ ಪರಿಚಯ ಮತ್ತು ಅಧ್ಯಯನಾತ್ಮಕವಾಗಿ ನಮ್ಮ ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದಲ್ಲಿ ಅವರ ಅನುಪಮ ಕೊಡುಗೆಯನ್ನು ನಮ್ಮೆಲ್ಲರಿಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಇವತ್ತು ಡಾಕ್ಟರ್ ವಿಕ್ರಮ್ ವಿಸಾಜಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಇವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಅವರಿಗೆ ಮೊದಲನೆಯದಾಗಿ ಪ್ರೀತಿಪೂರ್ವಕ ಸ್ವಾಗತ ಸರ್. ವಿಸಾಜಿ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ. ಎಂದಿನಂತೆ ಇಂದಿನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಗ್ರೀಷ್ಮ ತನ್ನ ವಚನ ಪ್ರಾರ್ಥನೆ ಮಾಡ್ಕೋಬೇಕಂತ ಕೇಳ್ಕೊಂಡೆ. ಗ್ರೀಷ್ಮ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಈಗ ಸಿದ್ದರಾಮೇಶ್ವರ ಅವರ ಒಂದು ವಚನ ಹಾಡುತ್ತೇನೆ. ಭಕ್ತನಾದರೆ ಬಸವಣ್ಣನಂತಾಗಬೇಕು, ಭಕ್ತನಾದರೆ ಬಸವಣ್ಣನಂತಾಗಬೇಕು, ಜಂಗಮನಾದರೆ ಪ್ರಭುವಿನಂತಾಗಬೇಕು, ಜಂಗಮನಾದರೆ ಪ್ರಭುವಿನಂತಾಗಬೇಕು, ಭಕ್ತನಾದರೆ ಬಸವಣ್ಣನಂತಾಗಬೇಕು, ಯೋಗಿಯಾದರೆ ನಮ್ಮ ಗುರು ಚೆನ್ನ ಬಸವಣ್ಣನಂತಾಗಬೇಕು, ಯೋಗಿಯಾದರೆ ನಮ್ಮ ಗುರು ಚೆನ್ನ ಬಸವಣ್ಣನಂತಾಗಬೇಕು, ಭೋಗಿಯಾದರೆ ನನ್ನಂತಾಗಬೇಕು, ನೋಡಯ್ಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೋಡಯ್ಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಯೋಗಿಯಾದರೆ ನಮ್ಮ ಗುರು ಚೆನ್ನ ಬಸವಣ್ಣನಂತಾಗಬೇಕು, ಭೋಗಿಯಾದರೆ ನನ್ನಂತಾಗಬೇಕು, ನೋಡಯ್ಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೋಡಯ್ಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಭಕ್ತನಾದರೆ ಬಸವಣ್ಣನಂತಾಗಬೇಕು, ಭಕ್ತನಾದರೆ ಬಸವಣ್ಣನಂತಾಗಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಬಂದಿದ್ದಾರೆ. ಹಾ ಸರ್. ಶೆಟ್ಟರ್ ಸರ್, ಒಂದು ವಚನ ಪ್ರಾರ್ಥನೆ ಮಾಡ್ತೀರಿ ಸರ್? ದಯವಿಟ್ಟು. ಶರಣಾರ್ಥಿಗಳು. ರುದ್ರಪತಿ ಸಾಯಿ ಸರ್ ನಮಸ್ಕಾರ. ನಮಸ್ತೆ ಸರ್. ಕೇಳ್ತದಲ್ಲ? ಕೇಳ್ತಾ ಇದೆಯಾ? ಕೇಳ್ತಿದೆ ಸರ್.
ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನೆಯ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೆ ಆಗುವುದೇನಯ್ಯ ಒಬ್ಬರ ಮಾನವ ನೋಯಿಸಿ ಚಾಂದ್ರನು ಗಂಗೆಯ ತಡೆಯಲೇ ಇದ್ದರು ಕಳಂಕ ಬಿಡದ ಇತ್ತಯ್ಯ ಚಾಂದ್ರನು ಗಂಗೆಯ ತಡೆಯಲೇ ಇದ್ದರು ಕಳಂಕ ಬಿಡದ ಇತ್ತಯ್ಯ ಇದು ಕಾರಣ ಮನವನೋಯಿಸದವ ಮನೆಯ ಘಾತವ ಮಾಡದವ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವ ಆ ಒಬ್ಬರ ಮಾನವ ಒಬ್ಬರ ಮಾನವ ಒಬ್ಬರ ಮಾನವ ನೋಯಿಸಿ ಶರಣು ಶರಣಾರ್ಥಿ ಶರಣಾರ್ಥಿ ಶೆಟ್ಟರ್ ಸರ್, ಅದ್ಭುತವಾಗಿ ಹಿಂದೂಸ್ತಾನಿ ಶೈಲಿಯಲ್ಲಿ ಗಾಯನವನ್ನು ಅರ್ಪಿಸಿದ್ದೀರಿ. ಹಿಂಗೆಲ್ಲ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಿಕೊಟ್ಟಿದ್ದೀರಿ ಸರ್. ಅನಂತ ಶರಣುಗಳು. ಶರಣಾರ್ಥಿ. ಬಿಸಾಜಿ ಸರ್ ತಿಳಿಸಿರೋ ಹಂಗೆ ಈಗ ಪ್ರಸ್ತುತ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು ಹಲವಾರು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ಈಗಾಗಲೇ ಅರ್ಪಣೆ ಮಾಡಿದ್ದಾರೆ. ಬಿಸಾಜಿ ಸರ್ ಅವರ ಪರಿಚಯ ಮತ್ತು ನಮ್ಮ ಸಂವಾದ ಚಿಂತನೆ ಕಾರ್ಯಕ್ರಮದ ಆಶಯಗಳನ್ನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಪರಿಚಯ ಮಾಡಿಕೊಳ್ಳಿದ್ದಾರೆ. ಮುಂದುವರೆದು ದಂಡೆ ಸರ್ ಬಂದಿದ್ದಾರೆ. ದಂಡೆ ಸರ್ ಪ್ರೀತಿಯ ಸ್ವಾಗತ ಸರ್. ಮತ್ತೆ ರವೀಂದ್ರನಾಥ್ ಅವರಿದ್ದಾರೆ, ಎನ್ ಸಿದ್ದೇಶ್ವರಿ ಅವರಿದ್ದಾರೆ. ಮತ್ತೆ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ವಚನ ಅಧ್ಯಯನ ವೇದಿಕೆಯ 38ನೇ ವಾರದ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ರಿಗೂ ಶರಣಾರ್ಥಿ ಸರ್. ಎಲ್ಲರೂ ದಯವಿಟ್ಟು ಎಂದಿನಂತೆ ಮೈಕ್ ನ ಮ್ಯೂಟ್ ಮಾಡಿಕೊಂಡು ಸಹಕರಿಸಬೇಕಾಗಿ ಮತ್ತೊಮ್ಮೆ ಕೋರಿಕೆ ಸರ್. ಪಟ್ಟಣ್ ಸರ್. ಶರಣಾರ್ಥಿ. ನಮ್ಮ 38ನೇ ವಾರದ ಅನುಭವಗೋಷ್ಠಿಗೆ ಗೂಗಲ್ ಭೇಟಿಗೆ ನಾವು ಒಬ್ಬ ಅತಿಥಿ ಶೋಧನೆಯಾಗಿದ್ದಾಗ ಡಾಕ್ಟರ್ ವಿಕ್ರಮ್ ವಿಶ್ವಾಜಿ ಅವರು ಅವತ್ತ ಬಸವ ಸಮಿತಿ ಒಳಗೆ ಒಂದು 1.5 ಗಂಟೆ ಕಲಬುರಗಿ, ಧಾರವಾಡ ಮತ್ತು ಬೆಂಗಳೂರಿನ ನನಗೆ ಬಹಳ ವಿಶಿಷ್ಟ ಆಯ್ತು. ಇಮಿಡಿಯೇಟ್ಲಿ ನಾನು ಡಾಕ್ಟರ್ ದಂಡೆ ಅವ್ರಿಗೆ ಫೋನ್ ಮಾಡಿದೆ. ನಮ್ಮ ಸ್ಟೂಡೆಂಟ್ರಿ, ನಮ್ಮ ಅಗದಿ ಆತ್ಮೀಯರು, ಅವ್ರು ತಗೊಂಡ್ರೆ ನಾವು ಹ್ಞೂ ಅಂತಾರ. ಇಲ್ಲ ಸರ್ ನಂಬರ್ ಕೊಡ್ರಿ ಅಂತ ನಂಬರ್ ಕೊಟ್ಟುಕೊಂಡೆ ಅವ್ರ ಜೊತೆ ಮಾತಾಡಿದೆ, ಒಪ್ಕೊಂಡ್ರು.
ಬಹಳ ಖುಷಿ ಆಯ್ತು. ಯಾಕಂದ್ರೆ ಇತ್ತೀಚೆಗೆ ಶರಣರ ಆಶಯಗಳನ್ನ ಒಂದು ರ್ಯಾಷನಲ್ ಮತ್ತು ರ್ಯಾಡಿಕಲ್ ಅಪ್ರೋಚ್ ಒಳಗ ಶರಣರ ವಿಚಾರಗಳನ್ನ ಪ್ರಾಯೋಗಿಕವಾಗಿ ಅವರ ಶರಣರ ಆಶಯಗಳಂತೆ ಒಯ್ಯತಕ್ಕಂತ ಒಂದು ಆಂದೋಲನವನ್ನ ಒಯ್ತಕ್ಕಂತ ಒಂದು ಕಾರ್ಯವನ್ನ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರು. ಅವರ ಪರಿಚಯ ಅಂದ್ರೆ ಅವ್ರ ಸಾಧನೆ ಇತ್ತೀಚೆಗೆ ಬಸವ ಸಮಿತಿ ಜೊತೆಗೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಒಂದು ಒಡಂಬಡಿಕೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಅಲ್ಲಿ ಬರ್ತಕ್ಕಂಥ ಎಲ್ಲ ಸಂಶೋಧನಾಕಾರರಿಗೆ, ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇದೊಂದು ಅಹವಾಲು ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡೇ ಅವರು ಮಾಡಬಹುದು. ತರುಣರು, ಯುವಕರು, ಪ್ರಗತಿಪರ ಚಿಂತಕರು, ಬುದ್ಧ, ಬಸವ, ಅಂಬೇಡ್ಕರ್ ಈ ವಿಚಾರ ದಾರಿಯೊಳಗೆ ಇಟ್ಕೊಂಡ್ರು. ನಮ್ಗೆ ಹೇಳಿದ್ನಲ್ಲ, ಡಾಕ್ಟರ್ ರವೀಂದ್ರನಾಥ್ ಹಂಪಿ ಯೂನಿವರ್ಸಿಟಿ ಅವರು, ಡಾಕ್ಟರ್ ವೀರಣ್ಣದಂಡಿ ಅವರು, ಡಾಕ್ಟರ್ ಬಾಳನ ಶೀಗಿಹಳ್ಳಿ ಅವರು, ಡಾಕ್ಟರ್ ರಾಜೇಂದ್ರ ಚೇನಿ ಹೋದ್ವಾರ ಅವರು ಮಾತಾಡಿದ್ರು. ಸೊ ಈ ವಾರ ಸಾಲಿನೊಳಗ ನಮ್ಗೆ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವ್ರು ಕೇಳ್ಕೊಂಡೆ. ಅವ್ರು ಹೇಳಿದ್ರು, ಇಲ್ಲ ನಾನು ಜಯದೇವ್ ತಾಯಿ ಲಗಾಡಿ ಅವ್ರ ಬಗ್ಗೆ ಮಾತಾಡ್ತೀನಿ. ಆಯ್ತ್ರಿ ಸರ್. ಅದೇ ಮಂಡಿನಿಂದ ಬಂದಂತ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರಿಗೆ ಪ್ರಾಯಶಃ ಆ ಶರಣರ ಕ್ರಾಂತಿಯ ಅರ್ಥವನ್ನ ಅವರು ಅವತ್ತಿನ ಉಪನ್ಯಾಸ 1.5 ಗಂಟೆ ನಿರರ್ಗಳವಾಗಿ ಮಾತಾಡಿದ್ರು. ಬಹಳಷ್ಟು ಹೊಸ ಹೊಸ ವಿಚಾರಗಳನ್ನ ಹೇಳಿದ್ರು, ಮೌಲಿಕ ಚಿಂತನೆಗಳನ್ನ ಹೇಳಿದ್ರು, ವಚನಗಳ ಆಶಯಗಳನ್ನ ಹೇಳಿದ್ರು. ಅವರನ್ನ ನಾನು ಈ ವಚನ ಈ ನಮ್ಮ ಅಧ್ಯಯನ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸಿ, ಇವತ್ತು ವ್ಯಕ್ತಿ ಪರಿಚಯ ಆದ್ಮೇಲೆ ಅವರಿಂದ ಮತ್ತೆ ವಚನ ಸಾಹಿತ್ಯದ ಆಶಯಗಳನ್ನ, ಬೇರೆ ಬೇರೆ ಆಶಯಗಳನ್ನ ಅವರನ್ನ ನಾವು ಕರೆದು ಮತ್ತೆ ಮಾತಾಡ್ತೀವಿ. ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರೇ, ತಮಗೆ ಹೃತ್ಪೂರ್ವಕ ಸ್ವಾಗತ. ಪಾಲ್ಗೊಂಡಂತ ಎಲ್ಲ ಶರಣ ತಂದೆಗಳಿಗೆ ಅನಂತ ಶರಣಾರ್ಥಿ. ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಆತ್ಮೀಯರು, ಡಾಕ್ಟರ್ ಶಿಶಿ ಬಸವನಾಡ್ರ ಮಗಳ ಮಗ, 28 ರಾಷ್ಟ್ರದೊಳಗ ಹಿಂದೂಸ್ತಾನಿ ಗಾಯನವನ್ನ ಮಾಡಿದ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಆಪ್ತ ಶಿಷ್ಯರೊಳಗ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಒಳ್ಳೆ ಸಾಹಿತ್ಯ ಹೌದು, ಮತ್ತೆ ಸಂಗೀತಗಾರರು. ಅವರನ್ನ ಬರಮಾಡಿಕೊಂಡು ರೋಹಿಣಿ ಯಾದವಾಡ್ ಅವರು, ಆಶಾ ಎಮ್ಕರ್ಮಡಿ, ಬಹಳಷ್ಟು ಜನ, ಸಿದ್ದೇಶ್ವರಿ ಅವರು, ಎಲ್ಲರನ್ನ ಮತ್ತೊಮ್ಮೆ ಇದು ನಿಮ್ಮ ವೇದಿಕೆ. ಈ ಮೂಲಕ ನಾವು ವಚನ ಚಿಂತನೆ ಮಾಡಿ ಮುಂಬರುವ ಜನಾಂಗಕ್ಕೆ ಇವತ್ತು ಎಲ್ಲ ಸಾಹಿತ್ಯ ಬಸವ ಪೂರ್ವ ಮತ್ತು ಬಸವೋತ್ತರ ಕಾಲದ ಎಲ್ಲ ಸಾಹಿತ್ಯ ಘಟ್ಟಗಳನ್ನ ನಾವು ಮಾಡ್ತೀವಿ, ಆ ವಚನಗಳನ್ನ ನಿತ್ಯ ಮೂಲಕ ಹಾಕ್ತಿವಿ. ಕಾರಣ ಅದು ಸಾರ್ವಕಾಲಿಕ ಸಮಾನತೆಯನ್ನು ಸಾಧಿಸತಕ್ಕಂಥ ಸರ್ವಶ್ರೇಷ್ಠವಾದ ಸಾಹಿತ್ಯ. ಈ ಸಾಹಿತ್ಯದ ದಿಗ್ಗಜರಾದಂತ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರನ್ನ ಸ್ವಾಗತಿಸಿ ನಾನು ಅವರಿಗೆ ಮಾತನಾಡ್ಲಿಕ್ಕೆ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಶರಣಾರ್ಥಿ ಸರ್. ನಮಸ್ಕಾರ ಸರ್. ವಚನ ಅಧ್ಯಯನ ವೇದಿಕೆಯ ಅನೇಕ ಹಿರಿಯರು ಇಲ್ಲಿ ಸೇರಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು, ರುದ್ರಮುನಿ ಅವರು ಈ ಹಿಂದೆ ಮಾತಾಡಿದಾಗ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಜೀವನ ಮತ್ತು ಸಾಧನೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಅನ್ಕೊಂಡೆ. ಮತ್ತೆ ನಾನಾಗ್ಲಿ, ಪಟ್ಟಣ್ ಸರ್ ಆಗ್ಲಿ, ರುದ್ರಮುನಿ ಅವರಾಗ್ಲಿ ನಾವು ಅನ್ಕೊಂಡಿದ್ದು ಇದು ಬಹಳ ಆಕಸ್ಮಿಕವಾಗಿ ಒಂದು ವಿಷಯ ಹೊಳಿತು ನನಗೆ, ಆ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ. ಆದ್ರೆ ಇವತ್ತು ಆಕಸ್ಮಿಕನೋ ಅಥವಾ ಯೋಗವೋ, ಇವತ್ತು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಲಿಂಗೈಕ್ಯರಾದಂತಹ ದಿನ. 25/7/1986 ಅವರು ಲಿಂಗೈಕ್ಯರಾಗ್ತಾರೆ. ಇಂಥ ಒಂದು ವಿಶೇಷ ದಿನ ಈ ವಚನಾಧ್ಯಯನ ವೇದಿಕೆ ಇಲ್ಲಿ ಸೇರಿರುವಂತ ಎಲ್ಲ ಹಿರಿಯರು, ನಾವು ಅವರಿಗೆ ಒಂದು ನುಡಿ ನಮನವನ್ನ, ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ಇದೊಂದು ಅವಕಾಶ ಅಂತನೂ ನಾನು ಭಾವಿಸಿದ್ದೇನೆ. ಇನ್ನೊಂದು ಬಹಳ ವಿಶೇಷವಾದಂತಹ ಸಂಗತಿ ಏನು ಅಂತಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ಮಹಿಳೆ ತನ್ನ ವೈಚಾರಿಕತೆಯಿಂದ, ತನ್ನ ಆಧ್ಯಾತ್ಮಿಕತೆಯಿಂದ, ತನ್ನ ಹೋರಾಟದಿಂದ, ಸಂಘಟನಾ ಶಕ್ತಿಯಿಂದ ಕರ್ನಾಟಕದಲ್ಲಿ ಮಾಡಿದಂತ ಸಾಧನೆ ಏನಿದೆ ಅದು ಬಹಳ ಅಚ್ಚರಿಗೊಳಿಸುವಂಥದ್ದು. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ಮಹಿಳೆಯರ ಸಾಧನೆಗಳನ್ನ ನಾವು ಅಷ್ಟಾಗಿ ಗುರುತಿಸ್ಲಿಕ್ಕೆ ಹೋಗೋದಿಲ್ಲ. ಚರಿತ್ರೆಯಲ್ಲಿ ಆ ಸಾಧನೆಗಳು ಸ್ವಲ್ಪ ಹಿನ್ನೆಲೆಗೆ ಸರಿದಿರ್ತವೆ, ಅವುಗಳಿಗೆ ಹೆಚ್ಚು ಪ್ರಚಾರ ಸಿಗೋದಿಲ್ಲ. ಅವ್ರು ಮಾಡಿದ ಕೆಲಸಗಳನ್ನ ಪುನರಾವಲೋಕನೆ ಮಾಡೋದಾಗ್ಲಿ, ಅವುಗಳ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಸಂಗತಿಗಳು ಸ್ವಲ್ಪ ಕಡಿಮೆ ಇರ್ತವೆ. ಆದರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆಯವರು ಸೊಲ್ಲಾಪುರದಂಥ ಪ್ರದೇಶದಲ್ಲಿ ಇದ್ದುಕೊಂಡು ಅವರು ಕನ್ನಡದ ಬಗೆಗೆ ತೋರಿಸಿದಂಥ ಭಕ್ತಿ, ಕರ್ನಾಟಕದ ಬಗೆಗೆ ತೋರಿಸಿದಂಥ ಕಾಳಜಿ ಮತ್ತು ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾಡಿದಂಥ ಯೋಜನೆಗಳು
ಇವೆಲ್ಲವನ್ನು ನೋಡಿದ್ರೆ ಎಷ್ಟು ಅಪಾರವಾದಂತ ಕೆಲಸ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತದೆ. ಇದು ಬಹಳ ಯಾಕೆ ವಿಶಿಷ್ಟವಾದಂತ ಸಾಧನೆ ನಾನು ಅಂತೀನಿ ಅಂತಂದ್ರೆ, ಅದು ಸುಮಾರು 1912ರಲ್ಲಿ ಅವರು ಹುಟ್ಟಿ 1986 ಅಂದ್ರೆ ಅವರ ಬಹಳಷ್ಟು ಕೆಲಸಗಳೆಲ್ಲ ಆಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಅದು ಇಂಥ ಒಂದು ಮಹಾರಾಷ್ಟ್ರದ ಪ್ರದೇಶದಲ್ಲಿ ಇದ್ದು ಅವರು ತಮ್ಮ ಸಾಧನೆಗಳನ್ನ, ತಮ್ಮ ವೈಚಾರಿಕ ಸಾಮರ್ಥ್ಯವನ್ನ, ತಮ್ಮ ಬೌದ್ಧಿಕವಾದಂಥ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಸಾಮಾನ್ಯವಾಗಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವ್ರ ಬಗ್ಗೆ ನಾವು ಮಾತಾಡುವಾಗೆಲ್ಲ ಸೊನ್ನಲಿಗೆ ಸಿದ್ದರಾಮನನ್ನ ನಾವು ನೆನಪಿಸ್ಕೊಳ್ತೀವಿ. ಯಾಕೆ ಅಂತಂದ್ರೆ ಸಿದ್ದರಾಮ ಅವರ ಆರಾಧ್ಯ ದೈವ. ಮತ್ತು ಸಿದ್ದರಾಮನ ಭಕ್ತಿ ಅಂತಂದ್ರೆ ಅದು ಕನ್ನಡದ ಭಕ್ತಿನೇ. ಸಿದ್ದರಾಮ ವಚನ ಸಾಹಿತ್ಯಕ್ಕಾಗಿ, ವಚನ ಚಳುವಳಿಯ ಕ್ರಾಂತಿಗಾಗಿ ಮತ್ತು ಕಾಯಕ ಯೋಗಿಯಾಗಿ ಮಾಡಿದಂತ ಕೆಲಸ ಸಾಧನೆ ತಮ್ಮಲ್ಲಿ ಅನೇಕರಿಗೆ ಗೊತ್ತೇ ಇದೆ. ಹೀಗಾಗಿ ಸಿದ್ದರಾಮನ ಭಕ್ತಿ ಅನ್ನುವಂಥದ್ದು ಅದು ತಾಯಿಯವರಿಗೆ ಒಂದು ಅರ್ಥದಲ್ಲಿ ಅದು ಕನ್ನಡದ ಭಕ್ತಿ, ಅದು ವಚನ ಚಳುವಳಿಯ ಭಕ್ತಿ, ಅದು ಸಾಮಾಜಿಕವಾದಂಥ ಮತ್ತು ಕಾಯಕದ ಭಕ್ತಿ ಅದು. ಆಮೇಲೆ ಇನ್ನೊಂದು ನಾನು ಯಾಕೆ ಅದನ್ನ ಇಲ್ಲಿ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಬಹಳಷ್ಟು ಜನ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವ್ರ ಬಗ್ಗೆ ಬರೆಯುವಾಗ ಅವರು ಅಧ್ಯಾತ್ಮ ಜೀವಿ ಅಂತ ಹೇಳಿ ಅವರನ್ನೊಂದು ಬಹಳ ಸೀಮಿತವಾದಂತ ಚೌಕಟ್ಟಿನಲ್ಲಿ ಇಟ್ಟಿದ್ದಾರೆ. ಆದರೆ ಅವರ ಆಧ್ಯಾತ್ಮ ಎಂಥದ್ದು ಅಂತಂದ್ರೆ ಅದು ವಚನಕಾರರ ಅಧ್ಯಾತ್ಮದ ಥರ. ಅದಕ್ಕೆ ಸಾಮಾಜಿಕ ಆಯಾಮ ಇದೆ, ಅದಕ್ಕೆ ಲಿಂಗ ತಾರತಮ್ಯವನ್ನು ವಿರೋಧಿಸುವ ಆಯಾಮ ಇದೆ, ಅದಕ್ಕೆ ಕರ್ನಾಟಕದ ಏಕೀಕರಣಕ್ಕೆ ಮುನ್ನುಗ್ಗುವಂತಹ ಆಯಾಮ ಇದೆ, ಅಥವಾ ಅಸ್ಪೃಶ್ಯರ ಏಳಿಗೆಗಾಗಿ ಮಾಡುವಂತಹ ಆಯಾಮ ಇದೆ, ಅಥವಾ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದಂತ ಆಯಾಮ ಇದೆ. ಹೀಗಾಗಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆಯವರ ಅಧ್ಯಾತ್ಮ ಅಥವಾ ಅವರ ಆನುಭಾವಿಕತೆಗೆ ಬಹಳ ದೊಡ್ಡದಾದಂಥ ವ್ಯಾಪ್ತಿ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಅದು ಬಹಳ ಸೀಮಿತವಾದಂಥ ಅಂಶ ಅಲ್ಲ ಅವರಿಗೆ ಅಧ್ಯಾತ್ಮ ಅನ್ನುವಂಥದ್ದು. ಎಲ್ಲೋ ಒಂದು ಮೂಲೆಯೊಳಗೆ ಕೂತು ತಾನು ತನ್ನ ಪೂಜೆ ಅನ್ನೋ ಥರದ ಅಧ್ಯಾತ್ಮ ಅಲ್ಲ. ಅದು ಒಂದು ರೀತಿ ಸಾಮಾಜಿಕ ಪರಿವರ್ತನೆಯ ಅಧ್ಯಾತ್ಮ, ಅಥವಾ ಕನ್ನಡದ ಏಳಿಗೆಗಾಗಿ ಏನೇನು ಯೋಜನೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದರ ಒಂದು ಅಧ್ಯಾತ್ಮ. ಅಂಥ ಒಂದು ಅಧ್ಯಾತ್ಮದ ತಿಳುವಳಿಕೆಯನ್ನ ಅವರು ವಚನಕಾರರಿಂದ, ಕಾಯಕ ಯೋಗಿ ಸೊನ್ನಲಿಗೆ ಸಿದ್ದರಾಮನಿಂದ ಪಡೆದ್ರು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಮತ್ತು ಈ ಅಂಶನೇ ಅವರ ಇಡೀ ಬರವಣಿಗೆಯನ್ನ, ಅವರ ಜೀವನ ಕ್ರಮವನ್ನ, ಅವರ ಆಲೋಚನಾ ಕ್ರಮವನ್ನ ಪ್ರಭಾವಿಸಿದೆ. ಹೀಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ವಚನಕಾರರನ್ನ ಇಷ್ಟು ಆಳವಾಗಿ ಸ್ವೀಕರಿಸಿ, ವಚನಕಾರರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಇಷ್ಟು ಗಂಭೀರವಾಗಿ ಸ್ವೀಕರಿಸಿ ಆ ತರಹ ಬದುಕಲಿಕ್ಕೆ ಮತ್ತು ಆ ದಿಸೆಯಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆಯವರು ದುಡಿದ್ರು ಅನ್ನುವಂಥದ್ದು ನಾವೆಲ್ಲ ನೋಡ್ತೀವಿ. ಆಮೇಲೆ ಇದೇ ಸಂದರ್ಭದಲ್ಲಿ ಅವರ ಮನೆತನದ ಒಂದು ವಾತಾವರಣ ಕೂಡ ನಾವು ಬಹಳ ಗೌರವದಿಂದ ನೆನಪಿಸ್ಕೊಳ್ಬೇಕಾಗ್ತದೆ. ಅವರ ಅಜ್ಜನವರು ರಾವ್ ಬಹದ್ದೂರ್ ಮಲ್ಲಪ್ಪ ವಾರದವರು. ಅವರು ಸೊಲ್ಲಾಪುರದ ಬಹಳ ಶ್ರೀಮಂತ ಉದ್ಯಮಿ. ಆ ಕಾಲಕ್ಕೆ ಸಾವಿರಾರು ಎಕರೆಗಳ ಭೂಮಿಯನ್ನ ಹೊಂದಿದಂಥವ್ರು. 1876ರಲ್ಲಿನೇ ಅವ್ರ ಬಟ್ಟೆ ಗಿರಣಿಗಳು, ಹತ್ತಿ ಗಿರಣಿಗಳು ಮಹಾರಾಷ್ಟ್ರದ ತುಂಬಾ ಪ್ರಖ್ಯಾತ ಆಗಿತ್ತು. ಆ ಕಾಲದಲ್ಲಿ ದೇಶದ 12 ಶ್ರೀಮಂತ ಉದ್ದಿಮೆಗಾರರಲ್ಲಿ ಶ್ರೀಯುತ ರಾವ್ ಬಹದ್ದೂರ್ ಮಲ್ಲಪ್ಪ ವಾರದವರು ಕೂಡ ಒಬ್ಬರು ಅನ್ನುವಂಥದ್ದು ನಮಗೆ ಚರಿತ್ರೆಯಿಂದ ಗೊತ್ತಾಗ್ತದೆ. ಆದ್ರೆ ಅನೇಕ ಶಾಲೆಗಳನ್ನ, ಅನೇಕ ಸಾಮಾಜಿಕ ಸೇವೆಗಳನ್ನ ಮಾಡುವುದರ ಮೂಲಕ ಅವರು ಬಹಳಷ್ಟು ಜನರ ಪ್ರೀತಿಯನ್ನು ಕೂಡ ಗಳಿಸ್ಕೊಂಡಿದ್ರು. ಅಂದ್ರೆ ಈ ಒಂದು ಸಾಮಾಜಿಕವಾದಂಥ, ಸಾಂಸ್ಕೃತಿಕವಾದಂಥ ಒಂದು ಹಿನ್ನೆಲೆ ಏನಿದೆ, ಆ ಹಿನ್ನೆಲೆ ಅದು ಜಯದೇವಿ ತಾಯಿ ಲಿಗಾಡೆ ಅವರ ವ್ಯಕ್ತಿತ್ವವನ್ನು ಪ್ರಭಾವಿಸಿದೆ. ಅವರ ಅಜ್ಜ ಅವರು, ಅವರ ತಂದೆಯವರಾದಂಥ ಶ್ರೀ ಚನ್ನಬಸಪ್ಪ ಮಡಿಕೆಯವರು, ಅವರ ತಾಯಿಯವರು, ಅವರಿಬ್ಬರ ಅಜ್ಜಿಯಂದಿರು, ಹೀಗಾಗಿ ಆ ಇಡೀ ಕುಟುಂಬ ಕನ್ನಡಕ್ಕಾಗಿ ದುಡಿತಾ ಇದ್ದಂಥ ಅಥವಾ ಸಮಾಜದ ಒಂದು ಬೆಳವಣಿಗೆಗಾಗಿ ದುಡಿತಾ ಇದ್ದಂತಹ ಕುಟುಂಬ ಪರಿಸರ ಏನಿದೆ, ಅದು ಬಹುಶಃ ಜಯದೇವಿಯವರ ವ್ಯಕ್ತಿತ್ವವನ್ನ ಇಷ್ಟು ಸಾಮಾಜಿಕವಾಗಿ ವಿಸ್ತರಿಸಿಕೊಳ್ಳಿಕ್ಕೆ, ಸಾಂಸ್ಕೃತಿಕವಾಗಿ ವಿಸ್ತರಿಸಿಕೊಳ್ಳಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಕೂಡ ನಾವು ಮರಿಬಾರ್ದು.
ಆದರೆ ಒಂದು ಎರಡು ವ್ಯಕ್ತಿತ್ವಗಳು ಅವರನ್ನು ಬಹಳ ಆಳವಾಗಿ ಪ್ರಭಾವಿಸಿದ್ದಾರೆ. ಒಂದು ವಚನಕಾರರ ವ್ಯಕ್ತಿತ್ವ, ಇನ್ನೊಂದು ಗಾಂಧೀಜಿಯವರ ವ್ಯಕ್ತಿತ್ವ. ಜಯದೇವಿ ತಾಯಿ ಲಿಗಾಡಿ ಅವರು ಗಾಂಧಿ ಅನುಯಾಯಿ ಕೂಡ ಆಗಿರ್ತಾರೆ. ಹೀಗಾಗಿ ಅವರು ಖಾದಿ ಸೀರೆ ಉಟ್ಲಿಕ್ಕೆ ನಿರ್ಧಾರ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ಅನೇಕ ಸ್ವಾತಂತ್ರ್ಯ ಚಳವಳಿಯ ಅನೇಕ ಹೋರಾಟಗಳಲ್ಲಿ ಕೂಡ ಅವರು ಪಾಲ್ಗೊಳ್ತಾ ಹೋಗ್ತಾರೆ. ಹೀಗಾಗಿ ಒಂದು ಕಡೆ ಗಾಂಧಿಯವರಿಂದ ಪಡೆದಂಥ ಪ್ರಭಾವ, ಇನ್ನೊಂದು ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಚನಕಾರರಿಂದ, ಅದು ಕಾಯಕಯೋಗಿ ಸಿದ್ದರಾಮನಿಂದ, ಅಕ್ಕ ಮಹಾದೇವಿ ವಚನಗಳಿಂದ, ಅನೇಕರ ವಚನಕಾರರಿಂದ ಪಡೆದಂಥ ತಿಳುವಳಿಕೆ. ಈ ಎಲ್ಲಾ ತಿಳುವಳಿಕೆಗಳ ಹಿನ್ನೆಲೆಯಲ್ಲಿ ಅವರ ಕೆಲಸಗಳನ್ನ, ತಮ್ಮ ಸಾಧನೆಗಳನ್ನ ಮಾಡ್ತಾ ಹೋದ್ರು ಅನ್ನುವಂಥದ್ದು ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ವಿಶೇಷವಾದಂಥ ಸಂಗತಿ ನನಗನ್ಸಿದ್ದೇನು ಅಂತಂದ್ರೆ, ಅವರ ಅಜ್ಜನವರು ಒಂದು ಸರಸ್ವತಿ ಸದನ ಅಂತ ಹೇಳಿ ಒಂದು ವೇದಿಕೆಯನ್ನ ಅವರು ನಿರ್ಮಾಣ ಮಾಡ್ತಾರೆ. ಅದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸ್ತ್ರೀಯರಲ್ಲಿ ಓದಿನ ಅಭಿರುಚಿಯನ್ನು ಬೆಳೆಸೋದು. ಅಲ್ಲಿ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಂಥ ವೃತ್ತಪತ್ರಿಕೆಗಳನ್ನು ತರಿಸೋದು, ಅವುಗಳ ಬಗ್ಗೆ ಚರ್ಚೆ ಮಾಡಿಸೋದು, ದೇಶದಲ್ಲಿ ನಡೀತಾ ಇರುವಂತಹ ಚಳವಳಿಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನ ಕೊಡೋದು. ಆಮೇಲೆ ಅವರ ಜೀವನೋಪಾಯಕ್ಕಾಗಿ ಅವರಿಗೆ ಕಸೂತಿ ಕೆಲಸಗಳನ್ನ, ಬೇರೆ ಬೇರೆ ಬಟ್ಟೆ ಹೊಲಿಯುವ ಕೆಲಸಗಳನ್ನ, ಶಿಕ್ಷಣವನ್ನ ಇತ್ಯಾದಿ ಕೆಲಸಗಳನ್ನ ಅವರು ಮಾಡ್ತಾ ಇರ್ತಾರೆ. ಅಂದ್ರೆ ತಮ್ಮ ಸುತ್ತಲಿನ ಜನರನ್ನ ಹೇಗೆ ರೂಪಿಸೋದು, ತಮ್ಮ ಸುತ್ತಲಿನ ಜನರಲ್ಲಿ ಒಂದು ಸ್ವಾವಲಂಬಿ ಬದುಕನ್ನ ಹೇಗೆ ಕಟ್ಟೋದು, ಇಂಥದ್ರ ಬಗ್ಗೆ ಆ ಮನೆತನ ಬಹಳ ದೊಡ್ಡ ಕೆಲಸ ಮಾಡ್ತಾ ಇರ್ತದೆ. ಆದ್ರೆ ಅವರ ಅಜ್ಜನ ನಂತರ ಅದರ ನೇತೃತ್ವ ಯಾರು ವಹಿಸ್ಕೊಳ್ತಾರೆ ಅಂತಂದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರು ವಹಿಸ್ಕೊಳ್ತಾರೆ. ಹೀಗಾಗಿ ಅವರು ತಮ್ಮ 20-21ನೇ ವಯಸ್ಸಿನಲ್ಲಿ ಅಜ್ಜನ ಜವಾಬ್ದಾರಿಯನ್ನ ವಹಿಸ್ಕೊಂಡು ಇಡೀ ಸೊಲ್ಲಾಪುರದ ಊರಿನಲ್ಲಿ ಅಥವಾ ಸೊಲ್ಲಾಪುರದ ಸುತ್ತಮುತ್ತ ಹಳ್ಳಿಗಳಲ್ಲಿ, ಎಷ್ಟೋ ಸಲ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅವರು ಓಡಾಡ್ತಾ ಈ ಮಹಿಳೆಯರ ಸಬಲೀಕರಣದ, ಸ್ವಾವಲಂಬಿ ಬದುಕಿನ, ಸ್ವಾತಂತ್ರ್ಯ ಚಳುವಳಿಯ, ಕರ್ನಾಟಕದ ಕುರಿತ ನಾಡು ನುಡಿಯ ಅಭಿಮಾನದ ಒಂದು ಪಥದಲ್ಲಿ ಸಾಕ್ತಾ ಹೋಗ್ತಾರೆ. ಅಂದ್ರೆ 1940, 45, 50, 60ರ ದಶಕದಲ್ಲಿ ಒಬ್ಬ ಮಹಿಳೆ ಹೀಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕನ್ನಡಕ್ಕಾಗಿ, ವಚನ ಸಾಹಿತ್ಯಕ್ಕಾಗಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಏಕೀಕರಣಕ್ಕಾಗಿ ಮಾಡಿದಂಥ ಈ ಕೆಲಸ ಏನಿದೆ, ಇಡೀ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಇದೊಂದು ಬಹಳ ಅಪರೂಪದ ಸಾಧನೆ ಇದು. ಬಹುಶಃ ಆ ಕಾಲದಲ್ಲಿ ಅವರನ್ನ ಹೋಲಿಸುವಂತ ಇನ್ನೊಬ್ಬ ಮಹಿಳೆ ಬಹುಶಃ ಆ ಕಾಲಕ್ಕೆ ಯಾರು ಇರಲಿಲ್ಲ ಅಂತ ಹೇಳಿ ಅನಿಸ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥವ್ರು. ಆಮೇಲೆ ಅವರು ಇನ್ನೊಂದು ಕೆಲಸ ಏನ್ ಮಾಡ್ತಾರೆ ಅಂತಂದ್ರೆ, ಈ ಸ್ವಾತಂತ್ರ್ಯ ಸಿಕ್ಕಾಗ ಅದರ ಮುನ್ನಾ ದಿನ ಅವರು ಸಿದ್ದರಾಮೇಶ್ವರನ ದೇವಾಲಯಕ್ಕೆ ಹೋಗಿ ಅವರ ಅಜ್ಜಿ ಗೌರವಬಾಯಿ ಅವರು ಮರುದಿನ ಸ್ವಾತಂತ್ರ್ಯದ ಧ್ವಜವನ್ನ ಏರಿಸಿ ಇಡೀ ದಿನ ದೇಶಭಕ್ತಿಯ ಬಗ್ಗೆ, ರಾಷ್ಟ್ರದ ಮುನ್ನೋಟದ ಬಗ್ಗೆ ಅವರೆಲ್ಲ ಮಹಿಳೆಯರು ಸೇರಿ ಚರ್ಚೆ ಮಾಡ್ತಾ ಇರ್ತಾರೆ. ಆಮೇಲೆ ಅದೇ ದಿನ ರಂಜಾನ್ ಆಗಿರೋದ್ರಿಂದ ಆ ಊರಿನ ಮುಸ್ಲಿಂ ಬಾಂಧವರನ್ನು ಕರೆಸಿ ಅವರು ಅನ್ನ ಸಂತರ್ಪಣೆ, ದಾಸೋಹದ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಂದ್ರೆ ಬಾಲ್ಯದಿಂದಲೇ ಎಲ್ಲಾ ಜಾತಿಗಳನ್ನು ಮೀರಿ, ಅಂತಸ್ತನ್ನು ಮೀರಿ, ಅಧಿಕಾರವನ್ನು ಮೀರಿ ಸಮಾಜವನ್ನು ನೋಡುವಂತ, ಗ್ರಹಿಸುವಂತ ಒಂದು ಮನೋಭಾವ ಅವರಲ್ಲಿ ಬಂದಿತ್ತು ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ಹೀಗಾಗಿ ಯಾವ್ಯಾವ ನಾವು ಸಾಮಾಜಿಕ ಅಡೆತಡೆಗಳಂತೀವೋ, ಸಾಮಾಜಿಕ ಕೊರತೆಗಳಂತೀವೋ, ಅವುಗಳನ್ನ ಮೀರಿ ಸಮಾಜವನ್ನು ನೋಡುವ, ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಶೇಷ ಗುಣ, ಒಂದು ವಿಶೇಷವಾದಂಥ ವೈಚಾರಿಕತೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಹತ್ತಿರ ಇತ್ತು. ಆಮೇಲೆ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆಲ್ಲ ಗೊತ್ತೇ ಇದೆ, ಈ ಭಾಗದಲ್ಲಿ ರಜಾಕಾರರ ಹಾವಳಿ, ರಜಾಕಾರರಿಂದ ಆದಂಥ ತೊಂದರೆಗಳು, ನಷ್ಟಗಳು. ಇಂಥ ಸಂದರ್ಭದಲ್ಲಿ ಅವರು ಅಜ್ಜನವರು, ಅವ್ರ ತಂದೆಯವರು, ಅವರ ಗಂಡ, ಅವರೆಲ್ಲ ಸೇರಿ ಇಡೀ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಭಾಗದ ಅನೇಕ ಜನ ತಮ್ಮ ಆಶ್ರಯಕ್ಕಾಗಿ ಅವರು ಹೋಗಿದ್ದು ಎಲ್ಲಿ ಅಂತಂದ್ರೆ ಸೊಲ್ಲಾಪುರಕ್ಕೆ. ಅವರು ಸೊಲ್ಲಾಪುರದಲ್ಲಿ ತಮ್ಮ 500 ಎಕರೆಯನ್ನ ಈ ಯಾರ್ಯಾರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ರು, ರಜಾಕಾರರ ತೊಂದರೆಗೆ ಒಳಗಾಗಿ ಅವರಿಗೆ ಅಲ್ಲಿ ಆಶ್ರಯವನ್ನು ಕೊಡ್ತಾರೆ. ಅವರಿಗೆ ತಿಂಗಳಾನ್ಗಟ್ಲೆ ಅವರಿಗೆ ದಾಸೋಹದ ವ್ಯವಸ್ಥೆ, ಅನೇಕ ಗರ್ಭಿಣಿ ಮಹಿಳೆಯರಿಗೆ ಬಾಣಂತನದ ವ್ಯವಸ್ಥೆ, ಆ ಆರೋಗ್ಯದ ವ್ಯವಸ್ಥೆ, ಬಟ್ಟೆಗಳು, ಈ ಎಲ್ಲ ಕೆಲಸಗಳನ್ನ
ಅವರು ತಿಂಗಳಾನ್ಗಟ್ಲೆ ನೋಡ್ತಾ ಇರ್ತಾರೆ. ಅಂದ್ರೆ ಇದೆಲ್ಲ ಆ ಇಡೀ ಪರಿವಾರ, ಅದು ವಿಶೇಷವಾಗಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಎಲ್ಲರೂ ಕೂಡ ಇದನ್ನ ನಿರ್ವಹಿಸಿದ್ರು ಅನ್ನುವಂಥದ್ದು ಚರಿತ್ರೆಯಲ್ಲಿ ದಾಖಲೆ ಆಗಿದೆ ಮತ್ತು ಬಹಳ ಮುಖ್ಯವಾದಂತ ಸಂಗತಿ ಅದು. ಅವರಿಗೆ ಆಶ್ರಯವನ್ನ ಕೇಳಿಕೊಂಡು ಈ ಭಾಗದ ಅನೇಕ ಹಿರಿಯರು ಅವರಲ್ಲಿ ಒಂದು ವಿನಂತಿಯನ್ನ ಮಾಡಿದಿರ್ತಾರೆ. ಭಾಲ್ಕಿಯ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಶಿವಮೂರ್ತಿ ಶಾಸ್ತ್ರಿ ಅಳವಂಡಿ ಸ್ವಾಮಿಯವರು, ಇನ್ನು ಅನೇಕ ಜನ ಈ ಭಾಗದ ಹಿರಿಯರು ಅವರಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ. ಹೀಗಾಗಿ ಒಂದು ಆ ಕಾಲದಲ್ಲಿ ನಿರಾಶ್ರಿತರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ, ಅವರಿಗೆ ಆಶ್ರಯವನ್ನು ಕೊಡುವಂಥ ಒಂದು ಕೆಲಸ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಈ ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಯಾವಾಗ ನಿಜಾಮ ಈ ಕರ್ನಾಟಕಕ್ಕೆ ಸೇರ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ರು, ಆವಾಗ ಜಹೀರಾಬಾದಿನಲ್ಲಿ ಒಂದು ಪ್ರಾಂತೀಯ ಪರಿಷತ್ತಿನ ಸಭೆ ನಡೀತದೆ. ಆ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಹೋಗುವ ಆಲೋಚನೆ ಮಾಡ್ತಾರೆ. ಆದರೆ ನಿಜಾಮ ಅವರ ಪ್ರವೇಶಕ್ಕೆ ನಿರ್ಬಂಧ ಹೇರಿದಿರ್ತಾರೆ, ನಿಷೇಧ ಹೇರಿದಿರ್ತಾರೆ. ಆದ್ರೆ ಆ ನಿಷೇಧವನ್ನು ಲೆಕ್ಕಿಸದೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಜಹೀರಾಬಾದಿಗೆ ಹೋಗಿ ಆ ಪ್ರಾಂತೀಯ ಪರಿಷತ್ನ ಸಭೆಯಲ್ಲಿ ಮಾತಾಡಿ ಆ ಹೈದರಾಬಾದ್ ಪ್ರಾಂತ್ಯ ಭಾರತಕ್ಕೆ ಸೇರುವುದು ಎಷ್ಟು ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿ ಬರ್ತಾರೆ. ಹೀಗಾಗಿ ಒಂದು ಬಹಳ ವಿಶೇಷವಾದಂತಹ ಒಂದು ದಿಟ್ಟತನ ಅವರ ವ್ಯಕ್ತಿತ್ವದಲ್ಲಿ ಇದ್ದಿದ್ದು ನಾವು ನೋಡ್ತಾ ಇರ್ತೀವಿ. ಹೀಗಾಗಿನೇ ಅದು ಬಹಳ ಸೀಮಿತವಾದಂಥ, ಸಂಕೋಚಿತವಾದಂಥ ಆಧ್ಯಾತ್ಮಿಕತೆ ಅಲ್ಲ ಅಂತ ಹೇಳಿ ನನಗೆ ಅನಿಸಿದೆ. ಹೀಗಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕುವಂಥದ್ದು, ನಿಜಾಮರನ್ನ ಎದುರಿಸುವಂಥದ್ದು, ಎಲ್ಲ ಸಂಗತಿಗಳನ್ನ ಅವರ ಕ್ರಿಯಾಶೀಲತೆಯಲ್ಲಿ ಇತ್ತು. ಆಮೇಲೆ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೆಚ್ಚು ಭಾಗವಹಿಸ್ತಾ ಇರುವುದನ್ನು ನೋಡಿ ಬ್ರಿಟಿಷರು ಕೂಡ ಅವರಿಗೆ ಆಮಿಷ ಒಡ್ತಾರೆ. ಬ್ರಿಟಿಷರು ಅವರಿಗೆ ಕೈಸರ್ ಎ ಹಿಂದ್ ಅನ್ನುವಂಥ ಪ್ರಶಸ್ತಿ ಕೊಡ್ಲಿಕ್ಕೆ ಬಂದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಆ ಪ್ರಶಸ್ತಿಯನ್ನು ನಿರಾಕರಿಸ್ತಾರೆ. ನೋಡಿ, ನಮ್ಮಲ್ಲಿ ಚರಿತ್ರೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರಶಸ್ತಿ ನಿರಾಕರಿಸಿದ್ದು ದಾಖಲೆ ಆಗ್ತದೆ, ಇನ್ನು ಬೇರೆ ಅನೇಕ ಜನ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ದು ದಾಖಲೆ ಆಗ್ತದೆ. ಆದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಬ್ರಿಟಿಷರು ಕೊಡ್ಲಿಕ್ಕೆ ಬಂದಂತಹ ಒಂದು ದೊಡ್ಡ ಪದವಿಯನ್ನ, ಕೈಸರ್ ಎ ಹಿಂದ್ ಅನ್ನುವಂಥ ಪದವಿಯನ್ನ ಅವರು ನಿರಾಕರಿಸ್ತಾರೆ. ನನಗೆ ಬ್ರಿಟಿಷರು ಕೊಡುವಂತಹ ಎಲ್ಲಾ ಪ್ರಶಸ್ತಿಗಳಿಗಿಂತ ನನ್ನ ದೇಶದ ಸ್ವಾತಂತ್ರ್ಯ, ನನ್ನ ದೇಶದ ಸ್ವರಾಜ್ಯನೇ ಬಹಳ ಮುಖ್ಯ, ಅದನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ಅವರು ಆ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಆದ್ರೆ ಅವರ ಕುಟುಂಬದಲ್ಲಿ ಜಯದೇವಿ ತಾಯಿಯವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅನ್ನುವಂಥ ಭಾವನೆ ಇರ್ತದೆ. ಯಾಕೆ ಅಂತಂದ್ರೆ ಬಹಳ ದೊಡ್ಡ ಉದ್ದಿಮೆದಾರರು ಅವರು ಆಗಿರೋದ್ರಿಂದ ಬಹುಶಃ ಮಗಳ ಇಂಥ ಒಂದು ರುದ್ರಮೂರ್ತಿ ಸರ್, ಇದು ಧ್ವನಿ ಬರ್ತಿಲ್ಲ ಸರ್. ಸರ್ ಮೋಸ್ಟ್ಲಿ ಡಿಸ್ಕನೆಕ್ಷನ್ ಆಗಿರ್ಬೋದು ಸರ್. ಅವ್ರದ್ದು ಕನೆಕ್ಟೆಡ್ ತೋರಿಸ್ತಾ ಇದೆ, ಬಟ್ ಆದ್ರೆ ಇಲ್ಲ. ಒಂದ್ 2 ನಿಮಿಷ ಕೊಡೋಣ, 2 ನಿಮಿಷ ವೇಟ್ ಮಾಡೋಣ. ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡಬೇಡಿ, ಒಂದ್ 2 ನಿಮಿಷ ಕೊಡೋಣ. ಇಲ್ಲ ಅಂದ್ರೆ ರುದ್ರಮೂರ್ತಿ ಅವ್ರು ಫೋನ್ ಮಾಡ್ತಾರೆ ಸರ್ಗೆ. ಥ್ಯಾಂಕ್ ಯು. ರೀಕನೆಕ್ಟಿಂಗ್ ಆಗ್ತಾರೆ ನೋಡ್ಬೇಕು. ರಿಜಾಯಿನ್ ಆಗ್ತಾರೆ ಸರ್. ಈಗ ಡಿಸ್ಕನೆಕ್ಟ್ ಆಗಿದೆ, ರಿಜಾಯಿನ್ ಆಗ್ತಾರೆ. ಲೆಟ್ಸ್ ವೇಟ್ ಫಾರ್ 2-3 minutes. ರೋಹಿಣಿ, ನೀವು ಬರೋದು ಪದ್ಯ ಅದು ಕವನ? ರೋಹಿಣಿ ಅದು ಕವನ ಬರೋದು? ಹೌದ್ರಿ ಸರ್, ನಾನೇ ಬರ್ದೈತ್ರಿ ಸರ್.
ಈ ಶತಮಾನೋತ್ಸವ ಇತ್ತಲ್ರಿ ಸರ್, ಅವಾಗ ಬರ್ದಿದ್ರಿ ಸರ್. ರುದ್ರಮೂರ್ತಿ ಸರ್ ಕರೆಕ್ಟ್ ಆದ್ರೆ ನೋಡ್ತಾ ಇದೀನಿ ಸರ್. ಸರ್ ಬರ್ತಾರೆ, 2 ನಿಮಿಷ, ಸಿಗ್ನಲ್ ಪ್ರಾಬ್ಲಮ್ ಆಯ್ತು. ಸರ್ ಬಂದಿದ್ದಾರೆ. ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ವಿಕ್ರಮ್ ಸರ್ ಕಂಟಿನ್ಯೂ ಮಾಡ್ಬೋದು. ಸರ್ ಸಾರಿ, ಅದು ಏನೋ ತೊಂದರೆ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ನಾನು ಹೇಳ್ತಾ ಇದ್ದೆ, ಅವರು ಹೇಗೆ ಕೆಲವು ವಿಷಯಗಳಲ್ಲಿ ತಮ್ಮದೇ ಆದಂತಹ ದಿಟ್ಟ ನಿರ್ಧಾರಗಳನ್ನ ಅವರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ. ಆಮೇಲೆ ಇನ್ನೊಂದು ಬಹಳ ವಿಶೇಷ ಅಂದ್ರೆ ಅವರ ಮನೆತನದಿಂದ ಬಂದಿರಬಹುದದು ಏನು ಅಂತಂದ್ರೆ ಅವರ ಸಂಘಟನಾ ಚತುರತೆ. ಅವರು 1938ರಲ್ಲಿ, ಅದು ನೋಡಿ 1938 ಅದು 1938ರಲ್ಲಿ ಅವರು ಸೊಲ್ಲಾಪುರ, ಹುಬ್ಬಳ್ಳಿ ಮತ್ತು ಧಾರವಾಡ ಈ 3 ಪ್ರದೇಶಗಳಿಗೆ ಹೋಗಿ ಒಂದು ಅಕ್ಕನ ಬಳಗ ಅನ್ನುವಂಥ ಒಂದು ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡ್ತಾರೆ. ಮತ್ತು ಮಾಡಿ ನಿರಂತರವಾಗಿ ಚಟುವಟಿಕೆಗಳನ್ನ ಅವರು ಹಮ್ಮಿಕೊಳ್ತಾ ಇರ್ತಾರೆ. ಅದು 1938ರ ಅವಧಿ ಅನ್ನುವಂಥದ್ದು ನಾವು ಗಮನಿಸಬೇಕು. ಆಮೇಲೆ 1939ರಲ್ಲಿ ಅವರು ವೀರಶೈವ ಮಹಾಸಭೆಯ ಈ ಮಹಿಳಾ ಶಾಖೆ ಏನಿರ್ತದೆಯೋ ಆ ಶಾಖೆಯ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆ ಹೊತ್ತಿಗಾಗ್ಲೇ ಅವರಿಗೆ 14ನೇ ವಯಸ್ಸಿನಲ್ಲಿನೇ ಮದುವೆ ಆಗಿರ್ತದೆ, ಮಕ್ಕಳಿರ್ತಾರೆ. ಅವರ ಮನೆಯವರು ನಮ್ಮ ಚನ್ನಮಲ್ಲಪ್ಪ ಲಿಗಾಡೆಯವರು, ಮಕ್ಕಳು, ಸಂಸಾರ, ಆಮೇಲೆ ಕುಟುಂಬ, ಆಮೇಲೆ 5 ಜನ ಅತ್ತೆಯಂದಿರು. ಅವರ ಮಾವಂದಿರಿಗೆ 5 ಜನ ಹೆಂಡತಿಯರಿದ್ರು, 5 ಜನ ಅತ್ತೆಯಂದಿರು. ಇಡೀ ಈ ಸಂಸಾರವನ್ನೆಲ್ಲ ನೋಡ್ತಾನೆ ಅವರು ಅನೇಕ ಮಹಿಳಾ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕ ಏಕೀಕರಣ ಸಮಿತಿಯ ಉಪಾಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಏಕೀಕರಣ ಸಮಿತಿಯಲ್ಲಿ ಎಂತೆಂಥ ನಾಡಿನ ದಿಗ್ಗಜರಿದ್ರು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಇವರು ಕೂಡ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಧಾರವಾಡದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾಗಿ ಕೂಡ 1 ಅಥವಾ 2 ಅವಧಿಯಲ್ಲಿ ಅವರು ಬಹಳ ಹಿಂದಿನ ಕೆಲಸ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ಈ 3 ಜಿಲ್ಲೆಗಳಲ್ಲಿ ಕೂಡ ಅವರು ಸಂಚರಿಸಿ ಕೆಲಸ ಮಾಡಿದ್ದಾರೆ 1938, 39, 40, 50ರ ಅವಧಿಯಲ್ಲಿ ಅನ್ನುವಂಥದ್ದು ನಾವು ಗಮನಿಸಬೇಕು. ಹಾಗೆ ನೋಡಿದ್ರೆ ಅವರ ಗಂಡನ ಮನೆಯಲ್ಲಿ ಅವರು ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ರು, ಅನೇಕ ತೊಂದರೆಗಳನ್ನು ಎದುರಿಸಿದ್ರು. ಆದ್ರೆ ಎಲ್ಲಾ ಸಮಸ್ಯೆ ತೊಂದರೆಗಳನ್ನು ಮೀರಿ ಅವರು ತಮ್ಮ ಕ್ರಿಯಾಶೀಲತೆಯನ್ನ ಅವರೆಂದು ಕಳೆದುಕೊಳ್ಳಿಲ್ಲ. ಹೀಗಾಗಿ ಯಾವಾಗ್ಲೂ MM ಕಲಬುರ್ಗಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಸೃಜನಶೀಲತೆ ಅಂತಂದ್ರೆ ಏನು ಅಂತ ಹೇಳಿ. ಯಾವುದು ಕ್ರಿಯಾಶೀಲತೆನೋ ಅದೇ ಸೃಜನಶೀಲತೆ ಅಂತ ಹೇಳಿ. ಅಂದ್ರೆ ನಾವು ಕ್ರಿಯಾಶಾಲಿಗಳಾಗಿ ಇರೋದೇ ನಮ್ಮ ನಿಜವಾದಂಥ ಕ್ರಿಯೇಟಿವಿಟಿ, ನಮ್ಮ ಸೃಜನಶೀಲತೆ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಇಡೀ ನಾಡಿನಾದ್ಯಂತ ತಿರುಗಾಡ್ತಾ ಅವರು ಈ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕೆಲವು ಸಲ ಅವರು ದೆಹಲಿಗೆ ಕೂಡ ಹೋಗಿ ಕರ್ನಾಟಕದ ಏಕೀಕರಣದ ಪತ್ರಗಳನ್ನು ಅವರು ಕೊಟ್ಟು ಬಂದಿದ್ದಾರೆ. ಹೀಗಾಗಿ ಒಂದು ವಿಶೇಷವಾದಂತ ಸಂಘಟನಾ ಗುಣ, ಸಂಘಟನಾ ಚತುರತೆ ಅದು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ವ್ಯಕ್ತಿತ್ವದಲ್ಲಿ ಇತ್ತು. ಹೀಗಾಗಿನೇ ಇಷ್ಟೆಲ್ಲ ಸಂಘಟನೆಗಳನ್ನ ಅವರು ಮಾಡಿಕೊಂಡು ತಿರುಗಾಡಿದ್ರು. ಆಮೇಲೆ ವಿಶೇಷವಾದಂತ ಇನ್ನೊಂದು ಕೆಲಸ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ತಮ್ಮ ಈ ಕಾರ್ಮಿಕರು ಏನಿದ್ರು ತಮ್ಮ ಉದ್ದಿಮೆಗಳಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಸೊಲ್ಲಾಪುರದ ಬೇರೆ ಬೇರೆ ಬಟ್ಟೆ ಗಿರಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಏನಿದ್ರು ಅವರ ಮಕ್ಕಳಿಗಾಗಿ ಮತ್ತು ಅನೇಕ ಅಸ್ಪೃಶ್ಯರೇನಿದ್ರು ಅವರ ಮಕ್ಕಳಿಗಾಗಿ ಸುಮಾರು 125 ಕೇಂದ್ರಗಳನ್ನ ಅವರು ತೆಗಿತಾರೆ. ನೋಡಿ, ಸೊಲ್ಲಾಪುರ, ಬಾರ್ಸಿ, ಸುತ್ತ ಅಕ್ಕಲಕೋಟು, ಜತ್ತು, ಸುತ್ತಮುತ್ತಲ ಅನೇಕ ಊರುಗಳಲ್ಲಿ 125 ಕೇಂದ್ರಗಳನ್ನ, 125 ಶಾಲೆಗಳನ್ನ ಸ್ಥಾಪನೆ ಮಾಡಿ
ಬಡ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಒಂದು ಯೋಜನೆಯನ್ನ ಅವರು ತಮ್ಮ ಗಂಡನೊಂದಿಗೆ, ತಮ್ಮ ತಂದೆಯೊಂದಿಗೆ ಸೇರಿ ಆ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಕಾರ್ಮಿಕರ ಪರವಾಗಿ ಮಾಡಿದಂತ ಹೋರಾಟಗಳು, ಅಸ್ಪೃಶ್ಯತೆ ನಿವಾರಣೆಗಾಗಿ ಮಾಡಿದಂತ ಹೋರಾಟಗಳು ಕೂಡ ಅವು ಚರಿತ್ರೆಯಲ್ಲಿ ದಾಖಲೆ ಆಗಿದ್ದಾರೆ. ಆಮೇಲೆ ಅವರ ಒಡನಾಟ ಯಾರ್ಯಾರ ಜೊತೆ ಇತ್ತು ಅನ್ನುವಂಥದ್ದು ಗಮನಿಸಿದ್ರು ಕೂಡ ನಮಗೆ ಹೇಗೆ ಅವರು ತಮ್ಮ ತಿಳುವಳಿಕೆಯನ್ನ ಕಟ್ಕೊಳ್ಳಿಕ್ಕೆ, ತಮ್ಮ ಬೌದ್ಧಿಕತೆಯನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಎಷ್ಟು ಶ್ರಮ ಪಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಅವರು ಉತ್ತಂಗಿ ಚೆನ್ನಪ್ಪನವರಿಗೆ ಬಹಳ ಆತ್ಮೀಯರಾಗಿದ್ರು, ದ.ರಾ. ಬೇಂದ್ರೆ ಅವರಿಗೆ ಬಹಳ ಆತ್ಮೀಯರಾಗಿದ್ರು, ಆಮೇಲೆ ಭಾಲ್ಕಿಯ ಚನ್ನಬಸವ ಪಟ್ಟದೇವರಿಗೆ ಆತ್ಮೀಯರಾಗಿದ್ರು, ಅಥಣಿಯ ಶಿವಯೋಗಿಗಳಿಗೆ ಆತ್ಮೀಯರಾಗಿದ್ರು, ಮಧುರು ಚೆನ್ನರಿಗೆ, ಸಿಂಪಿ ಲಿಂಗಣ್ಣ ಅವರಿಗೆ, ಸಂಶಿ ಭೂಸೂರು ಮಠ ಅವರಿಗೆ, ವಿಕ್ರು ಗೋಕಾಕ್ರಿಗೆ ಎಷ್ಟು ಜನರ ಒಡನಾಟ ಅವರಿಗೆ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಅಂದ್ರೆ ಅವ್ರ ಓದು, ಅವ್ರ ಚರ್ಚೆ, ಅವ್ರ ಸಂವಾದ ಇಂಥ ಎಲ್ಲ ಮಹನೀಯರ ಜೊತೆ ಇದ್ದಿದ್ದು ಕೂಡ ಅವರಿಗೆ ಅನೇಕ ರೀತಿಯಲ್ಲಿ ಅದು ನೆರವಿಗೆ ಬಂದಿದೆ. ಆಮೇಲೆ ಸ್ವತಃ ಸೊಲ್ಲಾಪುರಿನ ಕೇಂದ್ರ ಮತ್ತಲ್ಲಿನ ಏನು ಆಡಳಿತ ಇತ್ತು ಅದು ಅನೇಕ ಏನಾದರೂ ಗಲಭೆಗಳು ನಡೀತಾ ಇದ್ರೆ ಶಾಂತಿ ಸ್ಥಾಪನೆಗಾಗಿ ಅದು ಜಯದೇವಿ ತಾಯಿ ಲಿಗಾಡಿ ಅವರನ್ನ ಅವರು ಕರೆದುಕೊಂಡು ಹೋಗಿ ಅಲ್ಲಿ ಅವ್ರ ಮೂಲಕ ಭಾಷಣಗಳನ್ನ, ಉಪನ್ಯಾಸಗಳನ್ನ ಅವರು ಏರ್ಪಡಿಸ್ತಾ ಇದ್ರು. ಹೀಗಾಗಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಆ ಕಾಲದಲ್ಲಿ ಬಹಳಷ್ಟು ತಮ್ಮನ್ನು ತೊಡಗಿಸಿಕೊಂಡಂತ ಒಂದು ಅಪರೂಪದ ಮಹಿಳೆಯಾಗಿ ನಮಗೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರು ಕಾಣಿಸ್ತಾರೆ. ಇನ್ನೊಂದು ಬಹಳ ಮುಖ್ಯ ನಾವು ಅವರ ವ್ಯಕ್ತಿತ್ವದ ಆಯಾಮ ಗಮನಿಸಬಹುದು ಅಂತಂದ್ರೆ ಈ ಕನ್ನಡದ ಶಾಲೆಗಳನ್ನ ತೆರೆಯುವಲ್ಲಿ ಮತ್ತು ಕನ್ನಡದ ಶಾಲೆಗಳನ್ನ ನಿರ್ಮಾಣ ಮಾಡುವಲ್ಲಿ ಅವ್ರು ವಹಿಸಿದಂಥ ಶ್ರಮ. ಆವಾಗ ಬೀದರ್, ಕಲಬುರಗಿ ಈ ಭಾಗದಲ್ಲಿ ಪ್ರಾಥಮಿಕ ಶಾಲೆಯ ಕನ್ನಡ ಶಿಕ್ಷಕರ ಕೊರತೆ ಇತ್ತು. ಆವಾಗ ಈ ಭಾಗದ ಅನೇಕ ಜನ ಅವರಿಗೆ ವಿನಂತಿ ಮಾಡಿದಾಗ ಸುಮಾರು 400 ಜನ ಕನ್ನಡ ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನ ಸ್ವತಃ ವಾರದ ಪರಿವಾರದವರು ಜಯದೇವಿ ತಾಯಿ ಲಿಗಾಡೆ ಅವರು ನೇಮಿಸಿ ಅವರಿಗೆ ತಮ್ಮ ಸಂಸ್ಥೆಗಳಿಂದ ಅವರಿಗೆ ವೇತನವನ್ನ ಕೊಡ್ತಾ ಹೋಗ್ತಾರೆ. 400 ಜನ ಕನ್ನಡದ ಪ್ರಾಥಮಿಕ ಶಾಲಾ ಶಿಕ್ಷಕರು ಬೀದರ್ ಭಾಗದಲ್ಲಿ, ಕಲಬುರಗಿ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ, ಸೊಲ್ಲಾಪುರ ಭಾಗದಲ್ಲಿ, ಅಕ್ಕಲಕೋಟೆಯ ಭಾಗದಲ್ಲಿ ಏನು ಶಾಲೆಗಳನ್ನು ಶುರು ಮಾಡಿದ್ರು, ಪಾಠವನ್ನು ಶುರು ಮಾಡಿದ್ರು, ಅವರಿಗೆಲ್ಲ ಅವ್ರ ಮನೆತನನೇ ವೇತನವನ್ನು ಕೊಡ್ತಾ ಇರ್ತದೆ. ಇದು ಮುಖ್ಯವಾಗಿ ಕನ್ನಡದ ಕುರಿತು, ಕನ್ನಡ ಶಿಕ್ಷಣದ ಬೆಳವಣಿಗೆಯ ಕುರಿತು ಅವರಿಗಿರುವಂತಹ ಒಂದು ಆಸಕ್ತಿ, ಅವರಿಗಿರುವಂತಹ ಒಂದು ಅಭಿಮಾನದ ಒಂದು ಸೂಚನೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆಮೇಲೆ ಸೊಲ್ಲಾಪುರದಂಥ ಒಂದು ಪ್ರದೇಶದಲ್ಲಿದ್ದು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕನ್ನಡ ಪುಸ್ತಕಗಳ ಪ್ರಕಟಣೆ ಅವಾಗ ಹೆಚ್ಚಾಗಿ ಮೈಸೂರಲ್ಲಿ, ಮಂಗಳೂರಲ್ಲಿ, ಬೆಂಗಳೂರಲ್ಲಿ ನಡೀತಾ ಇದ್ದಂತ ಹೊತ್ತಲ್ಲಿ ಅವರು ಸೊಲ್ಲಾಪುರದಲ್ಲೇ ಒಂದು ಕನ್ನಡ ಪ್ರಕಾಶನ ಸಂಸ್ಥೆ ಶುರು ಮಾಡ್ತಾರೆ, ಕನ್ನಡ ಕೋಟೆ ಅಂತ ಹೇಳಿ. ಆ ಕನ್ನಡ ಕೋಟೆ ಅನ್ನುವಂಥ ಪ್ರಕಾಶನ ಸಂಸ್ಥೆಯನ್ನ ಅವರು ಶುರು ಮಾಡಿ ಆ ಮೂಲಕ ಅನೇಕ ಕನ್ನಡದ ಪುಸ್ತಕಗಳನ್ನ ಅವರು ತರ್ತಾರೆ. ಅದು ವಿಶೇಷವಾಗಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ, ಶರಣರ ಜೀವನಕ್ಕೆ ಸಂಬಂಧಪಟ್ಟಂತ ಕೃತಿಗಳನ್ನ ಅವರು ಪ್ರಕಟಿಸಿದ್ದಾರೆ. ಅಲ್ಲಿ ಬಂದಂತ ಒಂದು ಅಪರೂಪದ ಕೃತಿ ಯಾವುದು ಅಂತಂದ್ರೆ ನಮ್ಮ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರಿಗೆ, ಪ್ರೊಫೆಸರ್ ವೀರಣ್ಣ ದಂಡೆ ಸರ್ ಅವರಿಗೆ ಗೊತ್ತಿದೆ, ಉತ್ತಂಗಿ ಚೆನ್ನಪ್ಪನವರ ಈ ಸಿದ್ದರಾಮ ಸಂಗ್ರಹ. ಅದನ್ನ ಸೊಲ್ಲಾಪುರದ ಕನ್ನಡ ಕೋಟೆ ಪ್ರಕಾಶನ ಸಂಸ್ಥೆ ಹೊರತರ್ತದೆ. ಮತ್ತೆ ಇಡೀ ಪುಸ್ತಕ ಬರುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದವರು ಯಾರು ಅಂತಂದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು. ಹೀಗಾಗಿ ಕನ್ನಡವನ್ನ ಪ್ರಕಟಣೆಯ ರೂಪದಲ್ಲಿ, ಕನ್ನಡವನ್ನ ಶಾಲೆಯ ರೂಪದಲ್ಲಿ, ಕನ್ನಡವನ್ನ ಸಾಹಿತ್ಯದ ರೂಪದಲ್ಲಿ, ಹೀಗೆ ಎಲ್ಲಾ ರೂಪದಲ್ಲಿ ವಿಸ್ತರಿಸಬೇಕು ಅನ್ನುವಂಥ ಅವರ ಮನೋಭಾವ ಏನಿದೆ, ಅವರ ಆಲೋಚನಾ ಕ್ರಮ ಏನಿದೆ, ಅದು ಈ ಕಾಲಕ್ಕೂ ಕೂಡ ನಮಗೆ ಬಹಳ ಅಚ್ಚರಿ ಉಂಟು ಮಾಡ್ತದೆ. ಆಮೇಲೆ ಅವರಲ್ಲಿ ಇನ್ನೊಂದಿತ್ತು, ಏನು ಅಂತಂದ್ರೆ ಕನ್ನಡ ಸಾಹಿತ್ಯದ, ಅದು ವಿಶೇಷವಾಗಿ ವಚನ ಸಾಹಿತ್ಯದ ಬಹಳ ಅಪರೂಪದ ಕೃತಿಗಳು ಅವು ಮರಾಠಿಗರಿಗೆ, ಅನ್ಯ ಭಾಷಿಕರಿಗೆ ಪರಿಚಯ ಆಗ್ಬೇಕು ಅಂತ ಹೇಳಿ. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಸ್ವತಃ ತಾವೇ ಅನೇಕ ಕೃತಿಗಳನ್ನ ಅನುವಾದ ಮಾಡ್ತಾರೆ. ನಾನು ಮುಂದೆ ಅವರ ಸಾಹಿತ್ಯದ ಕುರಿತು ಮಾತಾಡುವಾಗ ಅವರು ಯಾವ್ಯಾವ ಕೃತಿಗಳನ್ನ ಅನುವಾದ ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಆಮೇಲೆ ಇನ್ನೊಂದು ಸ್ವಲ್ಪ ಅವರು ಕರ್ನಾಟಕದ ಏಕೀಕರಣದ ಬಗ್ಗೆ, ಅವರು ಸಾಯುವವರೆಗೂ ಕೂಡ ಈ ಸೊಲ್ಲಾಪುರ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳು ಕರ್ನಾಟಕದಲ್ಲಿ ಸೇರ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು, ಎಷ್ಟೆಲ್ಲ ಮಂಡಳಿಗಳನ್ನ ಕರೆದುಕೊಂಡು ಹೋಗಿ
ಮಾಡಿದ್ರು ಅನ್ನುವಂಥದ್ದೆಲ್ಲ ನಾವು ಗಮನಿಸಿದ್ದೇವೆ. ನೋಡಿ, ಅವರು ನಿರಂತರವಾಗಿ ಒಂದು 4-5 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ, ಮಹಿಳಾ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿ. ಒಂದು 1949ರಲ್ಲಿ ಕಲಬುರಗಿಯಲ್ಲಿ ನಡೆದಂಥ ಸಮ್ಮೇಳನ, 50ರಲ್ಲಿ ಸೊಲ್ಲಾಪುರದಲ್ಲಿ ನಡೆದ ಸಮ್ಮೇಳನ, ಮತ್ತೆ 50ರಲ್ಲಿ ಇನ್ನೊಂದು ಸಮ್ಮೇಳನ ಮುಂಬೈಯಲ್ಲಿ ಆಗಿದಿರ್ತದೆ, 51ರಲ್ಲಿ ಬೇಲೂರಲ್ಲಿ ಆಗಿದಿರ್ತದೆ. ಈಗ ಅನೇಕ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳ ವೇದಿಕೆಯಲ್ಲಿ ಅವರು ಮಾತಾಡಿದಂಥ ಏಕೈಕ ವಿಷಯ ಯಾವುದು ಅಂತಂದ್ರೆ ಕರ್ನಾಟಕದ ಏಕೀಕರಣದ ಬಗ್ಗೆ. ಆಮೇಲೆ ಬೇಲೂರಿನಲ್ಲಂತೂ ಮುಖ್ಯಮಂತ್ರಿಗಳು ಇನ್ನೂ ಕೆಲವರು ಸ್ಪಷ್ಟ ನಿಲುವು ತಾಳದೇ ಇರುವುದಕ್ಕೆ ಅವರು ಅವತ್ತು ಕಣ್ಣೀರು ಹಾಕಿಬಿಡ್ತಾರೆ. ಆಮೇಲೆ ಮೈಸೂರು ಪ್ರಾಂತದವರು ಯಾಕೆ ಸಮಗ್ರ ಕರ್ನಾಟಕಕ್ಕೆ, ಸಂಯುಕ್ತ ಕರ್ನಾಟಕಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ ಪ್ರತಿಭಟನೆಯನ್ನ ಅವರು ಮುಖ್ಯಮಂತ್ರಿಗಳ ಎದುರು, ಅನೇಕ ಸಚಿವರ ಎದುರು ಅವರು ತೋರಿಸ್ತಾರೆ, ತಮ್ಮ ಪ್ರತಿಭಟನೆಯನ್ನ ದಾಖಲಿಸಿದ್ದಾರೆ. ಆಮೇಲೆ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ. ಅದಕ್ಕೆ ಆ ಇಡೀ ಸಂದರ್ಭವನ್ನು ಗಮನಿಸಿದಂತ ಇನ್ನೊಬ್ಬ ಪ್ರಸಿದ್ಧ ವಿದ್ವಾಂಸರಾದಂತ ಹಿರೇಮಲ್ಲೂರು ಈಶ್ವರನ್ ಅವರು ಅದನ್ನ ತಮ್ಮ ಒಂದು ಲೇಖನದಲ್ಲಿ ಅದನ್ನ ದಾಖಲೆ ಮಾಡಿದ್ದಾರೆ. ಹಿರೇಮಲ್ಲೂರು ಈಶ್ವರನ್ ಅವ್ರು ಏನಂತ ದಾಖಲೆ ಮಾಡಿದ್ದಾರೆ ಅಂತಂದ್ರೆ, ಆ ಕನ್ನಡ ಮಕ್ಕಳ ದೌರ್ಬಲ್ಯವನ್ನು ಕಂಡು ಕನ್ನಡ ತಾಯಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿಯವರ ರೂಪದಲ್ಲಿ ಬಂದು ಕಣ್ಣೀರಿಟ್ಟರು ಅಂತ ಹೇಳಿ ಆ ಒಂದು ಪ್ರಸಂಗವನ್ನ ಹಿರೇಮಲ್ಲೂರು ಈಶ್ವರನ್ ಅವರು ದಾಖಲೆ ಮಾಡಿದ್ದಾರೆ. ಹೀಗಾಗಿ ಮೈಸೂರಿಗರ ಈ ಹಿಂಜರಿಕೆ ಏನಿದೆ, ಮೈಸೂರಿಗರ ಈ ವಿಕ್ರಮ್ ಸರ್ ತಮ್ಮ ಮೈಕ್ ಮ್ಯೂಟ್ ಆಗಿದೆ ನೋಡಿ ಸರ್. ವಿಕ್ರಮ್ ಸರ್, ಸಾರಿ ಸರ್, ಈಗ ಕೇಳಿಸ್ತಾ ಇದೆಯಲ್ಲ ಸರ್? ಹಾ, ಸರಿ ಸರಿ. ಆಮೇಲೆ ಇನ್ನೊಂದು ಬಹಳ ಸರ್ ಮತ್ತೆ ಮ್ಯೂಟ್ ಆಯ್ತಂತ ಯಾರೋ ಒಬ್ರು ಅತೇನಾ ಅಂತ ಯಾರೋ ಒಬ್ರು ಬಂದಿದ್ದಾರೆ, ಅವ್ರು ಮಾಡ್ತಾ ಇದಾರೆ. ಒಂದ್ ನಿಮಿಷ ಸರ್, ಐ ವಿಲ್ ರಿಮೂವ್ ಫ್ರಮ್ ದೆಮ್. ನಾನು ಯಾರು ಅಂತ ಆಮೇಲೆ ಚೆಕ್ ಮಾಡೋಣ. ಸರ್ ಈಗ ಕೇಳ್ತದೆ. ಸರಿ 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 ಸರ್, ಇನ್ನೊಂದು ಬಹಳ ವಿಷಯದಲ್ಲಿ ಒಂದು ಚರಿತ್ರೆಯಲ್ಲಿ ದಾಖಲಾದಂತಹ ಪ್ರಸಂಗ ಏನು ಅಂತಂದ್ರೆ, ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗತ್ತೆ. ಅದು ಕನ್ನಡದ ಮೊದಲ ಮಹಿಳೆ. ಅವರು ಈ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1974ರಲ್ಲಿ ಅದು ಮಂಡ್ಯದೊಳಗೆ ಏನಾಗಿತ್ತು, ಆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು 3 ದಿನಗಳ ಕಾಲ ಅಲ್ಲಿ ಇರ್ತಾರೆ. ಮತ್ತದು ಚಾರಿತ್ರಿಕವಾಗಿ ಬಹಳ ಮಹತ್ವದಂತ ಒಂದು ಪ್ರಸಂಗ. ಆದ್ರೆ ಆ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಮಾಡಿದಂತ ಭಾಷಣ ಏನಿದೆ, ಅದು ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ, ಕರ್ನಾಟಕದ ಬೌದ್ಧಿಕ ಜಗತ್ತಿನಲ್ಲಿ ಬಹಳ ಅಪರೂಪದ ಒಂದು ಭಾಷಣ. ಅವರು ಎಷ್ಟೆಲ್ಲ ವಿಷಯಗಳನ್ನ ಅದರಲ್ಲಿ ಕವರ್ ಮಾಡಿದ್ದಾರೆ, ಎಷ್ಟೆಲ್ಲ ವಿಷಯಗಳ ಬಗ್ಗೆ ಅವರು ಬಹಳ ವೈಚಾರಿಕವಾಗಿ, ಬಹಳ ಪ್ರಖರವಾಗಿ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ತಮ್ಮ ನಿಲುವುಗಳನ್ನು ಮಂಡಿಸಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಸುಮ್ಮನೆ ನಾನು ನಿಮಗೆ ಒಂದೆರಡು ಸಂಗತಿಗಳನ್ನ ನಾನು ಹೇಳ್ತೇನೆ. ಮತ್ತೆ ಈ ಭಾಷಣ ನನಗೆ ಯಾಕೆ ಚಾರಿತ್ರಿಕವಾಗಿ ಬಹಳ ಮಹತ್ವದ ಭಾಷಣ ಅನಿಸಿದೆ ಅಂತಂದ್ರೆ, ಇದು 1974ರಲ್ಲಿ ಮಾಡಿದಂತ ಭಾಷಣ. ಅಂದ್ರೆ 1975ರಲ್ಲಿ ನಮ್ಮಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು. ಜೂನ್ 25ಕ್ಕೆ ನಮ್ಮಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ಅದರ ಮುಂಚಿನ ಕೆಲವು ಛಾಯೆಗಳು ಎಮರ್ಜೆನ್ಸಿಯ ಕಾಣ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಪ್ರಸ್ತಾಪಿಸಿದಂತ ಕೆಲವು ವಿಷಯಗಳನ್ನ ನೋಡಿದ್ರೆ, ಒಂದು ಸಮಗ್ರ ಕರ್ನಾಟಕದ ಬಗ್ಗೆ, ಆಮೇಲೆ ಕನ್ನಡಿಗರ ಒಂದು ಬೌದ್ಧಿಕತೆಯ ಬಗೆಗೆ, ಆಮೇಲೆ ಕನ್ನಡಿಗರ ಭವಿಷ್ಯದ ಬಗ್ಗೆ, ಮುನ್ನೋಟದ ಬಗೆಗೆ ಅವ್ರಿಗೆ ಎಷ್ಟೆಲ್ಲ ಎಚ್ಚರ ಮತ್ತು ಕಾಳಜಿ ಇತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ನೋಡಿ, ಅವರು ಅದರಲ್ಲಿ ಫಸ್ಟ್ ಎತ್ಕೊಳ್ಳುವಂತ ವಿಷಯ ಏನು ಅಂತಂದ್ರೆ, ನಮ್ಮ ಕರ್ನಾಟಕದ ಕಲ್ಪನೆ ಹೇಗಿರ್ಬೇಕು ಅಂತ. ಯಾವುದು ನಮ್ಮ ಪಾಲಿಗೆ ಕರ್ನಾಟಕ? ಅವ್ರು ಹೇಳ್ತಾರೆ, ಎಲ್ಲಾ ರಾಜಕೀಯ ಏರುಪೇರುಗಳನ್ನು ಮೀರಿದ, ಜಾತಿ ಮತಗಳನ್ನು ನೀಗಿ ರೂಪುಗೊಳ್ಳಬೇಕಾದಂತ ಕರ್ನಾಟಕವೇ ನಮ್ಮ ಕರ್ನಾಟಕ. ಇಂಥ ಒಂದು ಕರ್ನಾಟಕದ ಪರಿಕಲ್ಪನೆಯನ್ನ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸ್ತಾ ಹೋಗ್ತಾರೆ. ಆಮೇಲೆ ಆಗ ಮಾಡ್ತಾನೆ ಅವರು ಬೌದ್ಧಿಕ ಕ್ರಾಂತಿಯ ಅಗತ್ಯವನ್ನ ಅವರು ಹೇಳಿದ್ದಾರೆ. ಆದ್ರೆ ಎಲ್ಲಕ್ಕಿಂತ ಅಪಾಯಕಾರಿ ಅಂತಂದ್ರೆ ಅವ್ರು ಹೇಳ್ತಾರೆ, ಸಾಮಾಜಿಕ ದಾಸ್ಯ ಎಷ್ಟು ಅಪಾಯಕಾರಿನೋ ಬೌದ್ಧಿಕ ದಾಸ್ಯ ಕೂಡ ಅಷ್ಟೇ ಅಪಾಯಕಾರಿ ಅಂತ.
ಹೀಗಾಗಿ ಲೇಖಕಿಯರ ಕೆಲಸ ಏನು ಅಂತಂದ್ರೆ ನಮ್ಮ ಜನರನ್ನ ಈ ಬೌದ್ಧಿಕ ದಾಸ್ಯದಿಂದ ಬಿಡುಗಡೆಗೊಳಿಸೋದು, ನಮ್ಮ ಜನರನ್ನ ವೈಚಾರಿಕರನ್ನಾಗಿ ಮಾಡೋದು, ನಮ್ಮ ಜನರನ್ನ ಪ್ರಜಾಪ್ರಭುತ್ವದ ಕೆಲಸಕ್ಕಾಗಿ ಅವರನ್ನ ರೂಪಿಸೋದು. ಇದು ಲೇಖನಿಯ ಕೆಲಸ ಆಗಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಆಮೇಲೆ ನಾವೆಲ್ಲ ಬಹಳಷ್ಟು ಜನ ಮರೆಯುವಂತಹ ಇನ್ನೊಂದು ಬಹಳ ದೊಡ್ಡ ಪದವನ್ನ ಅವರು ಬಳಸಿದ್ದಾರೆ ಮತ್ತು ಅದಕ್ಕೆ ಸಾಕಷ್ಟು ಸಮರ್ಥನೆಯನ್ನ ಅವರು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಹೊಣೆಗಾರಿಕೆಯ ಪ್ರಶ್ನೆ, ಉತ್ತರದಾಯಿತ್ವ. ಅಂದ್ರೆ ನಾಡಿನ ಪ್ರತಿಯೊಬ್ಬ ಪ್ರಜೆ, ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಈ ಹೊಣೆಗಾರಿಕೆಯನ್ನ, ಉತ್ತರದಾಯಿತ್ವವನ್ನ ವಹಿಸ್ಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಸ್ವಾತಂತ್ರ್ಯ ಗಳಿಸ್ಕೊಂಡ್ರಷ್ಟೇ ಸಾಲದು, ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನಿರಂತರವಾಗಿ ಏನ್ ಕೆಲಸ ಮಾಡ್ಬೇಕನ್ನುವಂಥದ್ದೇ ನಮ್ಮೆದುರಿರುವಂತಹ ಒಂದು ದೊಡ್ಡ ಸವಾಲು. ಇದು ಅವರ ಸ್ವಾತಂತ್ರ್ಯದ ಕಲ್ಪನೆ ಆಗಿತ್ತು, ಇದು ಅವರ ಬೌದ್ಧಿಕವಾದಂತ ಕಲ್ಪನೆ ಆಗಿತ್ತು. ಹೀಗಾಗಿ ಈ ಉನ್ನತ ಆದರ್ಶಗಳನ್ನ ಹೇಗೆ ರೂಪಿಸೋದು, ಈ ಉನ್ನತ ಆದರ್ಶಗಳನ್ನ ಯಾವ ರೀತಿ ನಾವು ಜನರ ಬಳಿ ತರಬೇಕು ಅನ್ನುವಂಥದ್ರ ಬಗ್ಗೆ ಅವರು ಮತ್ತೆ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಅವರು ಯಾವುದು ನಮ್ಮ ರಾಷ್ಟ್ರೀಯ ಜೀವನವನ್ನ ಅಸ್ತವ್ಯಸ್ತಗೊಳಿಸ್ತಾರೆ, ಯಾವುದು ನಮ್ಮ ರಾಷ್ಟ್ರೀಯ ಜೀವನಕ್ಕೆ ತೊಡಕಾಗಿರ್ತದೆ ಅನ್ನುವಂಥದ್ದಕ್ಕೆ ಅವ್ರದೇ ಆದಂತ ಕೆಲವು ಪಟ್ಟಿಗಳು ಇಲ್ಲಿದ್ದಾವೆ. ಅವ್ರು ಹೇಳ್ತಾರೆ, ದುಡಿಮೆ ಇಲ್ಲದೆ ಸಂಬಳ ಬಯಸುವುದು, ಸತತ ಅಭ್ಯಾಸವಿಲ್ಲದೆ ಪರಿಶ್ರಮಗಳಿಲ್ಲದೆ ಸಾಹಿತ್ಯಕ್ಕೆ ಗಂಟು ಬೀಳುವುದು, ಅರ್ಹತೆಗಳಿಲ್ಲದೆ ಅಧಿಕಾರಕ್ಕೆ ಹಾತೊರೆಯುವುದು, ಚಾರಿತ್ರ್ಯವಿಲ್ಲದೆ ಗೌರವಗಳಿಗೆ ಕೈ ಚಾಚುವುದು, ಮತಿಗಿಂತ ಮತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು. ಇವೆಲ್ಲ ಸಂಗತಿಗಳೇನಿದ್ದಾವೆ ಇವು ನಮ್ಮ ರಾಷ್ಟ್ರೀಯ ಜೀವನವನ್ನ ಯಾವ ರೀತಿ ಅಸ್ತವ್ಯಸ್ತಗೊಳಿಸ್ತವೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಇದೆಲ್ಲ ಮಾಡಿದ್ದು ಅವರು ತಮ್ಮ ಅಂದಿನ 1974 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಬಹಳ ಮಹತ್ವದ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯ ಮುಂದಿನ ಅನೇಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣಗಳಲ್ಲಿ ಕೂಡ ಬಂದಿದೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕನ್ನಡ ಭಾಷೆ ಕೇವಲ ಕಾವ್ಯ, ಕತೆ, ಕಾದಂಬರಿ, ನಾಟಕ ಇಷ್ಟಕ್ಕೆ ಮಾತ್ರ ಸಜ್ಜಾದ್ರೆ ಸಾಲದು, ಅದು ವೈದ್ಯಶಾಸ್ತ್ರವನ್ನು ಒಳಗೊಳ್ಳಬೇಕು, ಅದು ವಿಜ್ಞಾನವನ್ನು ಒಳಗೊಳ್ಳಬೇಕು, ಅದು ತಂತ್ರಜ್ಞಾನವನ್ನು ಒಳಗೊಳ್ಳಬೇಕು. ಅಂದ್ರೆ ಜಗತ್ತಿನ ಬೇರೆ ಬೇರೆ ಜ್ಞಾನ ಶಿಸ್ತುಗಳೇನಿದ್ದಾವೆ ಅವೆಲ್ಲವುಗಳನ್ನು ಕೂಡ ಅಭಿವ್ಯಕ್ತಿಸ್ಲಿಕ್ಕೆ ಕನ್ನಡ ಭಾಷೆ ಸಮರ್ಥವಾಗಬೇಕು. ನೋಡಿ, ಅಂದ್ರೆ ಕನ್ನಡ ಭಾಷೆ ಅದು ಸೃಜನಶೀಲತೆಯನ್ನೂ ಮೀರಿ ಅದು ನಮ್ಮ ಸಾಮಾಜಿಕ ವಿಜ್ಞಾನಗಳನ್ನ, ವೈದ್ಯ ವಿಜ್ಞಾನಗಳನ್ನ, ಅವುಗಳನ್ನು ಕೂಡ ಅದು ಅಭಿವ್ಯಕ್ತಿಸ್ಲಿಕ್ಕೆ, ಪ್ರಕಟಿಸ್ಲಿಕ್ಕೆ ಸಮರ್ಥ ಆಗಬೇಕು. ಆ ದಿಶೆಯಲ್ಲಿ ಕನ್ನಡ ಭಾಷೆಯನ್ನು ರೂಪಿಸಬೇಕು ಅನ್ನುವಂತಹ ಒಂದು ಕನಸು, ಒಂದು ಹಂಬಲ, ಒಂದು ಅಪೇಕ್ಷೆಯನ್ನ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರು 1974 ಅವರು ವ್ಯಕ್ತಪಡಿಸಿದ್ರು. ಆ ಚರ್ಚೆ ಕನ್ನಡದಲ್ಲಿ ಇವತ್ತಿಗೂ ಕೂಡ ನಾವು ನಡೀತಾನೆ ಇದೆ ಅದು. ಹೀಗಾಗಿ ಕನ್ನಡ ಭಾಷೆಯ ಬಗೆಗೆ, ಆಮೇಲೆ ಕೊನೆಗೆ ಅವ್ರ ಭಾಷಣ ಮುಗಿಸೋದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾರೆ. ಅವರದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲಿ ವಿಚಾರಗಳನ್ನ ಮತ್ತು ಬರಹಗಳನ್ನ ಹತ್ತಿಕ್ಕಲಾಗ್ತದೆಯೋ ಅಲ್ಲಿ ಇಡೀ ನಾಡಿನ ವ್ಯಕ್ತಿತ್ವದ ವಿಕಾಸಕ್ಕೆ ಧಕ್ಕೆ ಆಗ್ತದೆ ಅಂತ. ಹೀಗಾಗಿ ಲೇಖಕರು, ಬರಹಗಾರರಿಗೆ ಇರಬೇಕಾದಂತಹ ಒಂದು ಮುಕ್ತ ಸ್ವಾತಂತ್ರ್ಯದ ಕಲ್ಪನೆಯನ್ನು ಕೂಡ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಹೀಗಾಗಿ ನನಗನ್ಸಿದ ಮಟ್ಟಿಗೆ ಕನ್ನಡದಲ್ಲಿ ಅದೊಂದು ಬಹಳ ಅಪರೂಪದ ಒಂದು ಭಾಷಣ ಮತ್ತು ಕನ್ನಡದ ತಿಳುವಳಿಕೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಳಗೊಳ್ಳಿಕ್ಕೆ ಪ್ರಯತ್ನಿಸಿದಂತ ಒಂದು ಬಹಳ ಚಾರಿತ್ರಿಕ ಭಾಷಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಆಮೇಲೆ ಆಯ್ತು, ಅವರ ಸಾಮಾಜಿಕ ಚಟುವಟಿಕೆ, ಅವರ ಸ್ವಾತಂತ್ರ್ಯದ ಹೋರಾಟ, ಅವರ ಏಕೀಕರಣದ ಕಲ್ಪನೆಗಳು, ಅವರ ಕನ್ನಡ ಶಾಲೆಗಳ ಅಭಿವೃದ್ಧಿ ಕ್ರಮಗಳು, ಅವರ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿಗಾಗಿ ರೂಪಿಸಿದ ಯೋಜನೆಗಳು, ಇವೆಲ್ಲ ನಾವು ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಕುರಿತು ನೋಡ್ತೇವೆ. ಆದ್ರೆ ನೋಡಿ, ಕರ್ನಾಟಕ ಸಂಸ್ಕೃತಿಯಲ್ಲಿ ಈ ಅಂಶಗಳು ಹೆಚ್ಚು ಚರ್ಚೆಗೆ ಒಳಗಾಗಿಲ್ಲ. ಅವರ ಸಾಧನೆಗಳು ಅದು ಎಲ್ಲ ಕಷ್ಟಗಳ ನಡುವೆ. ಅವರ ಗಂಡ ಬಹುಶಃ ತೀರ್ಕೊಂಡಾಗ ಅವರಿಗೆ 28, 29 ಏನೋ ಸಣ್ಣ ವಯಸ್ಸು ಇರ್ತದೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಗಂಡನನ್ನು ಕೂಡ ಕಳೆದುಕೊಂಡು ಬಿಡ್ತಾರೆ. ಆದ್ರೆ ಈ ಎಲ್ಲಾ ತೊಡಕುಗಳ ನಡುವೆ ಅವರು ತಮ್ಮ ಕನ್ನಡ ಭಕ್ತಿಯನ್ನ, ವಚನಗಳ ಕುರಿತಿರುವಂತಹ ತಮ್ಮ ಬದ್ಧತೆಯನ್ನ, ಸಾಮಾಜಿಕ ಪರಿವರ್ತನೆ ಬಗೆಗೆ ತಮಗಿರುವಂತಹ ಒಂದು ಪ್ರೀತಿಯನ್ನ ಎಂದು ಕಳ್ಕೊಳ್ಳಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ.
ಆಮೇಲೆ ಅವರ ಬರವಣಿಗೆಯನ್ನ ನೋಡಿದ್ರೆ ಅದು ಇನ್ನೊಂದು ಬಹಳ ದೊಡ್ಡ ಲೋಕ. ಅದು ಬಹುಶಃ ಕನ್ನಡದಲ್ಲಿ ಸುಮಾರು 25,000 ತ್ರಿಪದಿಗಳನ್ನ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಬರೆದಿದ್ದಾರೆ. ಬಹುಶಃ ಕನ್ನಡದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತ್ರಿಪದಿ ಛಂದೋ ಪ್ರಕಾರವನ್ನ ಬಳಸಿದವರು ಮತ್ತು ಅದನ್ನ ತಮ್ಮ ಅಭಿವ್ಯಕ್ತಿಗಾಗಿ ದುಡಿಸ್ಕೊಂಡವರು ಬಹುಶಃ ಬೇರೆ ಯಾರು ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ 25,000 ತ್ರಿಪದಿಗಳು. ಅವರ ಸಿದ್ದರಾಮೇಶ್ವರ ಪುರಾಣದಲ್ಲಿನೇ ಸುಮಾರು 4,100 ತ್ರಿಪದಿಗಳು ಇದ್ದಾವೆ. ಇನ್ನು ಬೇರೆ ಕಡೆ 12,000 ತ್ರಿಪದಿಗಳಿದ್ದಾವೆ. ಇನ್ನೊಂದು ಕಡೆ 1,000 ತ್ರಿಪದಿಗಳು ಇದ್ದಾವೆ. ಹೀಗಾಗಿ ಅವರ ಸಾಹಿತ್ಯದ ಅಭಿವ್ಯಕ್ತಿಯ ಬಹಳ ಮುಖ್ಯ ಪ್ರಕಾರ ಯಾವುದಾಗಿತ್ತು ಅಂತಂದ್ರೆ ಈ ತ್ರಿಪದಿಯ ಪ್ರಕಾರ. ಬಹುಶಃ ಅದಕ್ಕೊಂದು ಕಾರಣನೂ ಇದೆ. ಏನು ಅಂತಂದ್ರೆ ಇದು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳ ಒಂದು ಛಂದೋ ಪ್ರಕಾರ, ಇದೊಂದು ಜನಪದದ ಛಂದೋ ಪ್ರಕಾರ. ಹೀಗಾಗಿ ಈ ಒಂದು ಪ್ರಕಾರ ಅವರ ಅಭಿವ್ಯಕ್ತಿಗೆ ಅದು ಒಗ್ಗು ಬಂದಿದೆ. ಅದು ಬಹುಶಃ ಬಾಲ್ಯದಿಂದಲೂ ಅವರು ಈ ಭಜನೆಗಳನ್ನು ಕೇಳ್ತಾ, ಗರ್ತಿಯರ ಹಾಡುಗಳನ್ನು ಕೇಳ್ತಾ, ಜನಪದದ ಒಂದು ಜೀವನದಲ್ಲಿ ಅವರು ಬೆಳೆದಿರೋದ್ರಿಂದ ಬಹುಶಃ ತ್ರಿಪದಿ ಅವರಿಗೆ ಬಹಳ ಮುಖ್ಯವಾದಂತಹ ಒಂದು ಅಭಿವ್ಯಕ್ತಿ ಕ್ರಮವಾಗಿ ಬಂತು ಅಂತ ಹೇಳಿ ಅನಿಸ್ತದೆ. ಅವರು ಒಟ್ಟು 9 ಕನ್ನಡದ ಕೃತಿಗಳನ್ನ ಅವರು ಬರೆದಿದ್ದಾರೆ. ಆಮೇಲೆ ಒಂದು 10 ಕೃತಿಗಳನ್ನ ಮರಾಠಿಗೆ ಅನುವಾದ ಮಾಡಿದ್ದಾರೆ. ಆಮೇಲೆ ಇನ್ನೂ ಅನೇಕ ಅಪ್ರಕಟಿತ ಕೃತಿಗಳು, ಅವು ಇಲ್ಲಿವರೆಗೂ ಅನೇಕ ಕೃತಿಗಳು ಪ್ರಕಟಣೆ ಆಗಿಲ್ಲ. ಆಮೇಲೆ BS ಸ್ವಾಮಿ ಅವರು ಅವರ 1000 ತ್ರಿಪದಿಗಳನ್ನು ತೆಗೆದುಕೊಂಡು ಒಂದು ಪುಸ್ತಕವನ್ನು ಮಾಡಿದ್ರು, 1000 ತ್ರಿಪದಿಗಳು ಅಂತ ಹೇಳಿ. ಆಮೇಲೆ ಸಾಶಿ ಮರಳಯ್ಯನವರು ಅವರ ತ್ರಿಪದಿಗಳನ್ನು ತೆಗೆದುಕೊಂಡು ಇನ್ನೊಂದು ಕೃತಿಯನ್ನ ಅವರು ಸಂಪಾದನೆ ಮಾಡಿಕೊಟ್ಟಿದ್ರು. ನೋಡಿ, ನಾವು ಅನೇಕ ಕನ್ನಡದ ಲೇಖಕರ ಸಮಗ್ರ ಕೃತಿಗಳನ್ನು ತರ್ತಾ ಇದ್ದೀವಿ ಮತ್ತು ಅದು ಬಹಳ ಮುಖ್ಯವಾದಂತಹ ಕೆಲಸನೇ ಅದು. ಆದ್ರೆ ಇಲ್ಲಿಯವರೆಗೂ ಕೂಡ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳ ಪ್ರಕಟಣೆ ಆಗಿಲ್ಲ. ಬಹಳ ಹಿಂದೆ ಡಾಕ್ಟರ್ MM ಕಲಬುರ್ಗಿ ಅವರು ಇದಕ್ಕಾಗಿ ಪ್ರಯತ್ನ ಮಾಡಿದ್ರು. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ರು, ಆದ್ರೆ ಆ ಕೆಲಸ ಅರ್ಧಕ್ಕೆ ನಿಂತು ಬಿಡ್ತು. ಹೀಗಾಗಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳ ಪ್ರಕಟಣೆಯಾದ್ರೆ ಬಹುಶಃ ಅವ್ರ ಬಗ್ಗೆ ಇನ್ನೊಂದು ಹೊಸ ಅಧ್ಯಯನ, ಹೊಸ ಆಲೋಚನೆ ಶುರು ಆಗಬಹುದು ಅಂತ ಹೇಳಿ ಅನಿಸ್ತದೆ. ನೋಡಿ, ಅವರ ಮೊದಲನೇ ಕೃತಿ ಅದು ಜಯಗೀತ ಅಂತ ಹೇಳಿ 1952ರಲ್ಲಿ ಪ್ರಕಟವಾಗ್ತದೆ. ಅವರು ವಿಶೇಷ ಅಂತಂದ್ರೆ ಒಂದು ರೀತಿ ಬಾಲ್ಯದಲ್ಲಿನೇ ಬರವಣಿಗೆಯನ್ನ ಅವರು ಶುರು ಮಾಡಿದ್ರು. ಸುಮಾರು 9-10 ವರ್ಷದ ವಯಸ್ಸಿನೊಳಗಿದ್ದಾಗ್ಲೇನೆ ಅವರು ತ್ರಿಪದಿಗಳನ್ನು ಬರೆಯೋದು, ಹಾಡುಗಳನ್ನು ಬರೆಯೋದು, ಭಕ್ತಿ ಗೀತೆಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅವರಿಗೆ 40 ವರ್ಷ ತುಂಬಿದಾಗ ಆ 40 ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡು ಜಯಗೀತ ಅನ್ನುವಂಥ ಒಂದು ಕೃತಿಯನ್ನ, ಮೊದಲ ಕೃತಿ 1952ರಲ್ಲಿ ಪ್ರಕಟವಾಗ್ತದೆ. ಆಮೇಲೆ ತಾಯಿಯ ಪದಗಳು ಅಂತೇಳಿ 1959ರಲ್ಲಿ ಇನ್ನೊಂದು ಕೃತಿ ಪ್ರಕಟಣೆ ಆಗ್ತದೆ. ಆಮೇಲೆ ಸಿದ್ದರಾಮೇಶ್ವರ ಪುರಾಣ, ಇದು ಅವರ ಬಹಳ ಮುಖ್ಯವಾದಂತಹ ಒಂದು ಮಹಾಕಾವ್ಯ. ಇದು 1965ರಲ್ಲಿ ಅವರು ಪ್ರಕಟಣೆ ಮಾಡ್ತಾರೆ. ಬಹಳ ಮುಖ್ಯವಾದಂತಹ ಕೃತಿ ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ, ಕನ್ನಡ ಆಧುನಿಕ ಮಹಾಕಾವ್ಯಗಳ ದೃಷ್ಟಿಯಿಂದ ಕೂಡ. ಆಮೇಲೆ ತಾರಕ ತಂಬೂರಿ ಅಂತ ಹೇಳಿ 1968ರಲ್ಲಿ ಭಕ್ತಿ ಗೀತೆಗಳ ಇನ್ನೊಂದು ಸಂಕಲನ ಬರ್ತಾ ಹೋಗ್ತದೆ. ಆಮೇಲೆ ವಿಶೇಷವಾಗಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು, ನಾನು ಈ ಮೊದಲೇ ಹೇಳಿದಂತೆ ತ್ರಿಪದಿಯ ಕವಿ, ಆಮೇಲೆ ಹಾಡುಗಬ್ಬದ ಕವಿ ಇದ್ರಿ. ಅವ್ರು ಸ್ವತಃ ಹಾಡ್ತಾ ಇದ್ರಂತ. ಅನೇಕ ತ್ರಿಪದಿಗಳನ್ನ ಸಭೆಗಳಲ್ಲಿ ಅವರು ಹಾಡ್ತಾ ಇದ್ರು, ಹೇಳ್ತಾ ಇದ್ರು ಅನ್ನುವಂಥದ್ದನ್ನ ಅನೇಕರು ತಮ್ಮ ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಈ ಪದ್ಯದ ನಾದ ಏನಿದೆ, ಪದ್ಯದ ಲಯ ಏನಿದೆ, ಆ ಲಯ ನಾದ ಅವರಿಗೆ ಬಹಳ ಇಷ್ಟವಾದಂತ ಸಂಗತಿ. ಆದ್ರೆ ಈ ತ್ರಿಪದಿ ಅನ್ನುವಂತ ಛಂದಸ್ಸನ್ನ, ಈ ನಾದದ ಛಂದಸ್ಸನ್ನ, ಲಯವನ್ನ ಅವ್ರು ಬಳಸ್ಕೊಂಡಿದ್ದು ಯಾಕಾಗಿ ಅಂತಂದ್ರೆ ಶರಣರ ವೈಚಾರಿಕತೆಯನ್ನ ಹರಡುವುದಕ್ಕಾಗಿ. ನೋಡಿ, ಅಂತಂದ್ರೆ ತ್ರಿಪದಿಯ ಛಂದಸ್ಸಿಗೂ ಕೂಡ ಒಂದು ಬಿಡುಗಡೆಯನ್ನ, ತ್ರಿಪದಿಯ ಛಂದಸ್ಸಿಗೆ ಇನ್ನೊಂದು ಹೊಸ ಆಯಾಮವನ್ನು ಕೂಡ ಕಲ್ಪಿಸುವಂತ ಕೆಲಸವನ್ನ ತಮ್ಮ 25,000 ತ್ರಿಪದಿಗಳಲ್ಲಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಮಾಡಿದ್ದಾರೆ. ಇದು ಬಹಳ ದೊಡ್ಡ ಸಾಧನೆ ಇದೆ. ನೋಡಿ, ಎಷ್ಟೋ ಸಲ ಏನಾಗ್ತದೆ, ಒಬ್ಬ ಸೂಕ್ಷ್ಮ ಕವಿ ಬಂದಾಗ ನಮ್ಮ ಛಂದಸ್ಸಿಗೂ ಕೂಡ ಒಂದು ಬಿಡುಗಡೆ ಸಿಗ್ತದೆ. ಹೆಂಗೆ ಒಬ್ಬ ದೊಡ್ಡ ಸಂಗೀತಗಾರ ಬಂದಾಗ ಆ ರಾಗಕ್ಕೆ ಹೆಂಗೆ ಹೊಸ ಬಿಡುಗಡೆ ಸಿಕ್ಕು ಒಂದು ಹೊಸ ಆಯಾಮ ಸಿಗ್ತದೆಯೋ, ಹಾಗೆ ನಮ್ಮ ಛಂದೋ ರೂಪಗಳಿಗೆ ಕೂಡ ಒಂದು ಹೊಸ ಆಯಾಮ ಸಿಗ್ತದೆ. ಹೀಗೆ ಕನ್ನಡದಲ್ಲಿ
ನಮ್ಮ ಛಂದಸ್ಸಿನ ತಾಯಿಯಾಗಿದ್ದಂಥ ಮೂಲ ಛಂದೋ ರೂಪವಾಗಿದ್ದಂಥ ತ್ರಿಪದಿ ಅದು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರಿಂದ ಇನ್ನಷ್ಟು ಹೊಸ ಎತ್ತರಕ್ಕೆ ಏರ್ತು ಬೇರೆ ಆಯಾಮಗಳನ್ನು ಪಡೆದುಕೊಂತು ಅನ್ನುವಂಥದ್ದು ನಾವು ಗಮನಿಸ್ತಾ ಹೋಗ್ತೀವಿ. ಬಹಳ ಸರಳವಾಗಿ, ಬಹಳ ನಿಖರವಾಗಿ ಮತ್ತು ಬಹಳ ಸೂಕ್ಷ್ಮತೆಯಿಂದ ವೈಚಾರಿಕವಾಗಿ ಅವರ ತ್ರಿಪದಿಗಳನ್ನ ಕಟ್ಟಲಿಕ್ಕೆ ಅವರು ಹೋಗಿದ್ದಾರೆ. ಆಮೇಲೆ ಅವರ ಕಣ್ಣೆದುರು ಇದ್ದಂಥ ಓದುಗರು ಯಾರು ಅಂತಂದ್ರೆ ಜನಸಾಮಾನ್ಯರು. ಈ ಜನಸಾಮಾನ್ಯರನ್ನ ತಲುಪುವ, ಜನಸಾಮಾನ್ಯರನ್ನು ಮುಟ್ಲಿಕ್ಕೆ ಬಯಸುವಂತಹ ಒಂದು ಹಂಬಲ, ಚಡಪಡಿಕೆ ಏನಿತ್ತು ಅದೇ ಅವ್ರ ತ್ರಿಪದಿಗಳಲ್ಲಿ ಕಾಣಿಸ್ತಾ ಹೋಗ್ತದೆ. ಹೀಗಾಗಿ ಅದನ್ನ ಅವರು ಒಂದು ತ್ರಿಪದಿಯಲ್ಲಿ ಅದನ್ನ ಬರೆದಿದ್ದಾರೆ. ಪಂಡಿತರ ಮೆಚ್ಚಿಸಲು ಖಂಡಿತ ಬರೆದಿಲ್ಲ, ಮಂಡಿಸಲು ವಾದ ಬಂದಿಲ್ಲ, ಮೂಡಿಹವು ಚಂಡ ಸಿದ್ದೇಶನ ಒಲವಿಲ್ಲ. ನನ್ನ ಮುಖ್ಯ ಉದ್ದೇಶ ಇರುವುದು ಅಂತಂದ್ರೆ ಈ ಜನಸಾಮಾನ್ಯರು ಪಂಡಿತರು ಅಲ್ಲ ಅಂತೇಳಿ ಅವ್ರ ಎಲ್ಲ ತ್ರಿಪದಿಗಳು ನೋಡ್ತಾ ಹೋದ್ರೆ ಜನಸಾಮಾನ್ಯರ ಜೊತೆ ಒಂದು ಸೃಜನಶೀಲವಾದಂತಹ ಸಂಬಂಧ, ಒಂದು ಸೃಜನಶೀಲವಾದಂಥ ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಹೇಗೆ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಇದರ ಬಗ್ಗೆ ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಅವ್ರ ಬಗ್ಗೆ ಒಂದು ಬಹಳ ಅಪರೂಪದ ಪುಸ್ತಕ ಬರೆದಿದ್ದಾರೆ. ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು ಬರೆದಿದ್ದಾರೆ, ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಬರೆದಿದ್ದಾರೆ, ಆಮೇಲೆ ಡಾಕ್ಟರ್ ಸರೋಜಿನಿ ಚೌಲಾರ್ ಅವರು ಬರೆದಿದ್ದಾರೆ. ಇನ್ನು ಬೇರೆ ಬೇರೆ ಅನೇಕ ಕೃತಿಗಳಲ್ಲಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವ್ರ ಬಗ್ಗೆ ಕೆಲವು ಮಾಹಿತಿ ನಮಗೆ ಸಿಗ್ತದೆ. ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಅವ್ರ ಇಡೀ ವ್ಯಕ್ತಿತ್ವವನ್ನ ಮತ್ತು ತ್ರಿಪದಿಯ ಸಾಂಗತ್ಯವನ್ನ ಒಂದು ಬಹಳ ಸುಂದರವಾದಂತಹ ಒಂದು ಪ್ಯಾರಾದಲ್ಲಿ ಅವರು ಗುರುತಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ತಾಯಿಯವರ ಹಣೆಗೆ 3 ಬೆರಳಿನ ವಿಭೂತಿ, ಶಿವನ ಪೂಜೆಗೆ 3 ದಳದ ಪತ್ರೆ, ಆಮೇಲೆ ಅವರ ಅನುಭಾವಿಕ ಅಭಿವ್ಯಕ್ತಿಗೆ 3 ಸಾಲಿನ ತ್ರಿಪದಿ. ಒಂದು ಹೇಳಿದ್ರು ಅವರು, ಒಂದನ್ನು ತಾನು ಧರಿಸಿ ಮತ್ತೊಂದನ್ನು ಶಿವನಿಗೆ ಅರ್ಪಿಸಿ ಮಗದೊಂದನ್ನು ಕನ್ನಡಾಂಬೆಗೆ ಅವರು ಅರ್ಪಿಸಿದರು ಅಂತ ಹೇಳಿ ಅವರ ಇಡೀ ವ್ಯಕ್ತಿತ್ವ ಮತ್ತು ತ್ರಿಪದಿಯ ಅಭಿವ್ಯಕ್ತಿ ಕುರಿತು ಅವರು ಮಾತಾಡಿತು. ಆಮೇಲೆ ನೀವೆಲ್ಲ ತ್ರಿಪದಿಗಳನ್ನ ನೋಡ್ತಾ ಹೋದ್ರೆ ಬಹುತೇಕ ತ್ರಿಪದಿಗಳು ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ವಚನಕಾರರ ಆಶಯಗಳೇನಿದ್ದಾವೆ, ಆ ವಚನಗಳ ಆಶಯ, ಆ ವಚನಗಳ ಆಶಯಗಳು ಅವು ತ್ರಿಪದಿಯಲ್ಲಿ ಚಲಿಸಿದ ಹಾಗೆ ನಮಗೆ ಅನಿಸ್ತದೆ. ವಚನಕಾರರು ಏನು ಮೌಢ್ಯಗಳ ಬಗ್ಗೆ ಮಾತಾಡಿದ್ರು, ಸಮಾನತೆಯ ಬಗ್ಗೆ ಮಾತಾಡಿದ್ರು, ಕಾಯಕದ ಬಗ್ಗೆ ಮಾತಾಡಿದ್ರು, ದಾಸೋಹದ ಬಗ್ಗೆ ಮಾತಾಡಿದ್ರು, ಅಸ್ಪೃಶ್ಯತೆಯ ನಿವಾರಣೆ ಬಗ್ಗೆ ಮಾತಾಡಿದ್ರು. ಆ ಎಲ್ಲಾ ಸಂಗತಿಗಳು ಅವು ಒಂದ್ ರೀತಿ ಯಥಾವತ್ತಾಗಿ ಅವರು ಜಯದೇವಿ ತಾಯಿ ಲಿಗಾಡೆ ಅವರ ಮೂಲಕ ತ್ರಿಪದಿಗಳಲ್ಲಿ ಅಭಿವ್ಯಕ್ತಗೊಂಡ ಹಾಗೆ ಇದ್ದಾವೆ. ಹೀಗಾಗಿ ಅವರ ತಾತ್ವಿಕ ಭಿತ್ತಿ ಅಥವಾ ಅವರ ಆಲೋಚನೆಯ ಮೂಲ ಭಿತ್ತಿ ಯಾವುದು ಅಂತಂದ್ರೆ ಅದು ವಚನ ಸಾಹಿತ್ಯ ಮತ್ತು ವಚನಗಳ ವೈಚಾರಿಕ ಕ್ರಮ. ಆಮೇಲೆ ಅವರ ಸೌಜನ್ಯ ಕೂಡ ನಮಗೆ ಅವರ ವಚನಗಳಲ್ಲಿ ಕಂಡು ಬರ್ತದೆ. ಎಲ್ಲ ಬಲ್ಲವಳೆಂಬ ಭ್ರಮೆ ನನಗಿಲ್ಲ, ಬಲ್ಲವರು ಕಲಿಸಿರಿ ನುಡಿಸಿರಿ ಅಂತ. ನನಗೆ ಗೊತ್ತಿರ್ಲಾರ್ದದ್ದು ಯಾರಿಗಾದ್ರೂ ಗೊತ್ತಿದ್ರೆ ನಾನು ಅವರ ಕೈ ಹಿಡಿದು ಅವರ ಕಾಲ್ ಹಿಡಿದು ಕಲಿಯುವೆ ಅನ್ನುವಂಥ ತ್ರಿಪದಿಗಳನ್ನೆಲ್ಲ ಅವರು ಬರೆದಿದ್ದಾರೆ. ಆದ್ರೆ ನೋಡಿ, ಅವರು ಬಹಳ ಸೌಜನ್ಯ, ಬಹಳ ವಿನಯವಂತಿಕೆ ಎಲ್ಲ ಸರಿ, ಆದ್ರೆ ಸಂದರ್ಭ ಬಂದಾಗ ಅವರು ಬಹಳ ಪ್ರಖರವಾಗಿ ತಮ್ಮ ಪ್ರತಿಭಟನೆಯನ್ನು ಕೂಡ ದಾಖಲಿಸಿದ್ದಾರೆ. ಉದಾಹರಣೆಗೆ ಈ ಹೈದರಾಬಾದ್ ನಿಜಾಮ ಅವರಿಗೆ ನಿಷೇಧ ಹೇರಿದಾಗ ಅದನ್ನು ಪ್ರತಿಭಟಿಸಿ ಅವರು ಒಂದು ತ್ರಿಪದಿಯನ್ನ ಬರೆದಿದ್ದಾರೆ. ಕಲ್ಯಾಣದ ಭೂಮಿಯ ಸೀಮೆಯೊಳಗನ್ನ ಕಾಲಿಡ ಕೂಡದೆಂದು ಕಾಯ್ದೆ ತೆಗೆದಾನ ನಿಜಾಮ, ಆಲಿಸಿದ ಸೀಮೆಯ ದಾಟಿದೆ. ನಾನು ಅವನ ನಿಷೇಧವನ್ನು ಉಲ್ಲಂಘಿಸಿ ಅದರಲ್ಲಿ ಭಾಗವಹಿಸಿದೆ ಅನ್ನುವಂಥ ಒಂದು ತ್ರಿಪದಿಯನ್ನು ಕೂಡ ಅವರು ಬರೆದಿದ್ದಾರೆ. ಹೀಗಾಗಿ ಸ್ತ್ರೀಪರವಾದಂಥ ಅಥವಾ ಪ್ರತಿಭಟನೆಯನ್ನು ದಾಖಲಿಸುವಂತಹ ಅನೇಕ ತ್ರಿಪದಿಗಳು ಕೂಡ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಬರ್ತಾ ಬರ್ತಾ ಅವರು ತಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಹೇಗೆ ತುಂಬಿಕೊಳ್ತಾ ಹೋಗ್ತಾ ಇದ್ರು ಅನ್ನುವಂಥದ್ದು ನೋಡಿದ್ರೆ, ಅವರು ಈ ಬುದ್ಧ, ಬಸವ ಮತ್ತು ಸಿದ್ಧ ಅಂದ್ರೆ ಅವರ ದೃಷ್ಟಿಯಲ್ಲಿ ಸಿದ್ಧರಾಮ. ಹೀಗಾಗಿ ಬುದ್ಧ, ಬಸವ, ಸಿದ್ಧರಾಮನನ್ನ ಒಂದೇ ತಕ್ಕಡಿಯಲ್ಲಿಟ್ಟು ಅನೇಕ ತ್ರಿಪದಿಗಳನ್ನ ಅವರು ನಂತರದ ಕಾಲದಲ್ಲಿ ರಚನೆ ಮಾಡಿದ್ದಾರೆ. ಅಂದ್ರೆ ಅವರ ಜರ್ನಿ ಏನೆಲ್ಲ ವಿಷಯಗಳನ್ನ, ಯಾವೆಲ್ಲ ಜ್ಞಾನದ ಬಗೆಗಳನ್ನ ಅವ್ರ ವ್ಯಕ್ತಿತ್ವ ಒಳಗೊಳ್ಳಿಕ್ಕೆ, ಅವುಗಳನ್ನ ಅಭಿವ್ಯಕ್ತಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹೀಗಾಗಿ
ಅವರ ಈ ಎಲ್ಲಾ ಸಂಕಲನಗಳೇನಿದ್ದಾವೆ, ಆಮೇಲೆ ತ್ರಿಪದಿಗಳೇನಿದ್ದಾವೆ, ಅವುಗಳನ್ನ ಹೊಸ ಬಗೆಯಲ್ಲಿ ಅಧ್ಯಯನ ಮಾಡೋ ಅಗತ್ಯ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಆಮೇಲೆ ಇನ್ನು ಮುಖ್ಯವಾದದ್ದು ಅವರ ಈ ಸಿದ್ದರಾಮೇಶ್ವರ ಪುರಾಣ. ಕನ್ನಡದಲ್ಲಿ ಇದು ಒಂದು ರೀತಿ ಬಹಳ ಅಪರೂಪದ ಮಹಾಕಾವ್ಯ. ನಾನು ನಿಮ್ಮ ವಚನಾಧ್ಯಯನ ವೇದಿಕೆಯಲ್ಲಿನೇ ಕೇಳಿದೆ ಒಂದ್ಸಲ, ಡಾಕ್ಟರ್ ವೀರಣ್ಣ ದಂಡೆ ಅವರು ಪಾಲ್ಕುರಿಕಿ ಸೋಮನಾಥನ ಬಸವ ಪುರಾಣದ ಕುರಿತು ಒಂದು ವಿಶೇಷ ಉಪನ್ಯಾಸವನ್ನ ಕೊಟ್ಟಿದ್ರು. ಆಮೇಲೆ ಶೂನ್ಯ ಸಂಪಾದನೆಯ ಬಗ್ಗೆ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಕೊಟ್ಟಿದ್ರು. ಅದೇ ತರಹ ಶ್ರೀ ಸಿದ್ದರಾಮೇಶ್ವರ ಪುರಾಣ ಏನಿದೆ ಅದು ಕೂಡ ಅಷ್ಟೇ ಮುಖ್ಯವಾದಂಥ ಒಂದು ಮಹಾಕಾವ್ಯ. ಬಹುಶಃ ಇದ್ರ ಬಗ್ಗೆ ಕೂಡ ಒಂದು ವಿಶೇಷ ಉಪನ್ಯಾಸವನ್ನು ಮುಂದಿನ ದಿನಗಳಲ್ಲಿ ವೇದಿಕೆಯವರು ಏರ್ಪಡಿಸಿದ್ರೆ ಒಳ್ಳೇದು ಅಂತ ಹೇಳಿ ಅನಿಸ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ಸಮಗ್ರವಾಗಿ ನಮಗೊಂದು ಮಾಹಿತಿ ಸಿಗ್ತದೆ. ಅಂದ್ರೆ ಇಡೀ ತ್ರಿಪದಿಯಲ್ಲಿನೇ ಒಂದು ಅಪರೂಪದ ಮಹಾಕಾವ್ಯ. ಅದು ಸೊನ್ನಲಿಗೆಯ ಸಿದ್ದರಾಮನ ಜೀವನ ಚರಿತ್ರೆ. ಇಡೀ ಸಿದ್ದರಾಮನ ತಂದೆ ತಾಯಿಗಳು, ಅವನ ಭೂಮಿಗೆ ಬರುವುದು, ಇಲ್ಲಿ ಕೆರೆಯನ್ನು ಕಟ್ಟಿಸಿದ್ದು, ಅವನು ಮಾಡಿಸಿದಂತ ಸಾಮಾಜಿಕ ಸುಧಾರಣೆಗಳು, ಅವನ ಸಂಘಟನಾ ಶಕ್ತಿ, ಆಮೇಲೆ ಬಸವಣ್ಣನನ್ನು ಭೇಟಿಯಾಗಿದ್ದು, ಆಮೇಲೆ ಕಲ್ಯಾಣದ ಕ್ರಾಂತಿಯನ್ನ ಕೇಳಿ ನೊಂದ್ಕೊಂಡಿದ್ದು, ಈ ಇತ್ಯಾದಿ ಸಂಗತಿ, ಅವನ ಐಕ್ಯವಾಗುವ ಸಂಗತಿಗಳವರೆಗೆ ಪ್ರತಿಯೊಂದು ವಿವರವನ್ನ ಅವರು 4100 ತ್ರಿಪದಿಗಳಲ್ಲಿ ದಾಖಲೆ ಮಾಡಿದೆ. ಸುಮಾರು 600 ಪುಟಗಳ ಒಂದು ಅಪರೂಪದ ಮಹಾಕಾವ್ಯ ಇದು. ಆಮೇಲೆ ಈ ಮಹಾಕಾವ್ಯಕ್ಕೆ ತಮಗೆ ಪ್ರೇರಣೆ ಯಾವುದು ಅನ್ನುವಂಥದ್ದನ್ನು ಕೂಡ ಅವರು ತ್ರಿಪದಿಗಳಲ್ಲಿನೇ ಹೇಳಿದ್ದಾರೆ. ಮುಖ್ಯವಾಗಿ ಉತ್ತಂಗಿ ಚೆನ್ನಪ್ಪನವರ ಸಿದ್ದರಾಮ ಸಂಗ್ರಹ, ಆಮೇಲೆ ರಾಘವಾಂಕ ಕವಿಯ ಸಿದ್ದರಾಮ ಚಾರಿತ್ರ, ಆಮೇಲೆ ಶೂನ್ಯ ಸಂಪಾದನೆ, ಆಮೇಲೆ ಚಾಮರಸನ ಪ್ರಭುಲಿಂಗ ಲೀಲೆ. ಈ 4ರ ಒಂದು ಪ್ರಭಾವ ಏನಿದೆ ಅದು ನನ್ನ ಈ ಶ್ರೀ ಸಿದ್ದರಾಮೇಶ್ವರ ಪುರಾಣದಲ್ಲಿ ಇದೆ ಅಂತ ಹೇಳಿ ತಾಯಿಯವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇದು ಬಹಳ ಮುಖ್ಯವಾದಂಥ ಒಂದು ಕಥಾವಸ್ತುವನ್ನ, ಅದು ಒಬ್ಬ ಸಿದ್ದರಾಮನ ಜೀವನವನ್ನ, ಅವನ ಕಾಯಕವನ್ನ ವಸ್ತುವಾಗಿಟ್ಕೊಂಡು ರಚನೆಯಾದಂಥ ಕನ್ನಡದ ಒಂದು ಅಪರೂಪದ ಮಹಾಕಾವ್ಯ. ಇನ್ನ ನಾನು ಮುಂಚೆ ಹೇಳಿದ್ದೆ ನಿಮಗೆ ಈ ಅವರ ಅನುವಾದಗಳ ಕುರಿತು ಒಂದೆರಡು ಮಾತು ಹೇಳ್ಬೇಕು. ಬಹುಶಃ ಬಹಳ ಆರಂಭದಲ್ಲಿ ಕನ್ನಡದ ಅಪರೂಪದ ಕೃತಿಗಳನ್ನ, ಅದು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಅಪರೂಪದ ಕೃತಿಗಳನ್ನ ಮರಾಠಿಗೆ ಒಯ್ದವರಲ್ಲಿ ಆದ್ಯರು ಯಾರು ಅಂತಂದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು. ಅವರು ಅಕ್ಕ ಮಹಾದೇವಿಯ ವಚನಗಳನ್ನ ಅನುವಾದ ಮಾಡಿದ್ರು, ಸಿದ್ದರಾಮನ ವಚನಗಳನ್ನ ಮರಾಠಿಗೆ ಅನುವಾದ ಮಾಡಿದ್ರು, ಆಮೇಲೆ ಬಸವಣ್ಣನವರ ವಚನಗಳನ್ನ ಮರಾಠಿಗೆ ಅನುವಾದ ಮಾಡಿದ್ರು. ಮತ್ತು ಇವೆಲ್ಲಕ್ಕೂ ಕೂಡ ಕಳಶ ಇಟ್ಟ ಹಾಗೆ ಅವರ ಅಪರೂಪದ ಅನುವಾದ ಯಾವುದು ಅಂತಂದ್ರೆ ಈ ಶೂನ್ಯ ಸಂಪಾದನೆಯ ಅನುವಾದ. ನೀವು ಡಾಕ್ಟರ್ ರವೀಂದ್ರನಾಥ್ ಅವರ ಉಪನ್ಯಾಸವನ್ನು ಕೇಳಿದ್ರಿ. ಅಂತ ಶೂನ್ಯ ಸಂಪಾದನೆಯನ್ನ ಅವರು ಮರಾಠಿ ಭಾಷೆಗೆ ಅನುವಾದ ಮಾಡಿದ್ರು. ಅದ್ರ ಬಗ್ಗೆ ಮರಾಠಿ ವಿದ್ವಾಂಸರು ಬಹಳ ಉನ್ನತವಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಬ್ಬ ವಿದ್ವಾಂಸರು ಹೇಳೋದೇನು ಅಂತಂದ್ರೆ, ನನ್ನ ಹೆಸರು ಮರ್ತು ಹೋಗ್ತಾ ಇದೆ ನನಗೆ, ಅವ್ರು ಹೇಳಿದ್ದೇನು ಅಂತಂದ್ರೆ, ಮರಾಠಿ ಅನುಭಾವ ಸಾಹಿತ್ಯಕ್ಕೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆಯವರ ಈ ಅನುವಾದ ಒಂದು ಹೊಸ ಸೇರ್ಪಡೆ ಅಂತ ಹೇಳಿ. ಮರಾಠಿಯಲ್ಲಂತೂ ಬಹಳ ದೊಡ್ಡ ಅನುಭವ ಸಾಹಿತ್ಯ ಇದೆ, ಬಟ್ ಆ ಅನುಭವ ಸಾಹಿತ್ಯಕ್ಕೆ ಶೂನ್ಯ ಸಂಪಾದನೆ ಅನುವಾದ ಏನಿದೆ ಬಹಳ ದೊಡ್ಡ ಚಿಂತನೆ, ಇದೊಂದು ಹೊಸ ಸೇರ್ಪಡೆ ಅನ್ನುವಂಥ ಮೆಚ್ಚುಗೆ ಮಾತುಗಳು ಇದರೊಳಗೆ ಬಂದಿದ್ದಾವೆ. ಹೀಗಾಗಿ ಒಟ್ಟು ಕನ್ನಡದ ಅಪರೂಪದ ಸಾಹಿತ್ಯ ಮರಾಠಿ ಭಾಷೆಗೆ ಹೋಗ್ಬೇಕು, ಮತ್ತೆ ಕನ್ನಡದ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಿಗೆ ಹೋಗ್ಬೇಕು ಅನ್ನುವಂಥ ಒಂದು ಕನಸು ಕೂಡ ಅವರಿಗೆ ಇತ್ತು. ನೋಡಿ, ಆ ಕಾಲದಲ್ಲಿನೇ ಅವರು ಕನ್ನಡದ ಸಾಹಿತ್ಯ ಅದು ಬರೀ ಬೇರೆ ಭಾಷೆಯಿಂದ ಸ್ವೀಕಾರ ಮಾಡುವ ಸಾಹಿತ್ಯ ಅಷ್ಟೇ ಆಗ್ಬಾರ್ದು, ಅದು ಬೇರೆ ಭಾಷೆಗಳಿಗೂ ಕೂಡ ತಮ್ಮ ಸಾಹಿತ್ಯವನ್ನು ಕೊಡುವ ಸಾಹಿತ್ಯ ಕೂಡ ಆಗಬೇಕು ಅಂತ ಹೇಳಿ. ಕನ್ನಡದ ಅಪರೂಪದ ಕೃತಿಗಳು ಬೇರೆ ಬೇರೆ ಭಾಷೆಗೆ ತಲುಪಬೇಕು ಅನ್ನುವಂಥ ಒಂದು ಕಾಳಜಿ ಕೂಡ ಅವರಿಗೆ ಇತ್ತು. ಅದನ್ನೇ ಅವರು ತಮ್ಮ ಸಾಹಿತ್ಯ ಸಮ್ಮೇಳನದ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅವರು ಹೇಳ್ತಾರೆ, ಒಂದು ಸಲ ನಾನು ರೈಲ್ನಲ್ಲಿ ಹೋಗುವಾಗ ನನ್ನ ಪಕ್ಕ ಒಬ್ಬ ತಮಿಳಿನ ಸಹೋದರಿ ಇದ್ರು, ಆದ್ರೆ ನಾವಿಬ್ರು 4 ಗಂಟೆ ಪ್ರವಾಸ ಮಾಡಿದ್ರು ಕೂಡ ಪರಸ್ಪರ ಮಾತಾಡ್ಲಿಲ್ಲ. ಯಾಕಂದ್ರೆ ಅವ್ರ ಭಾಷೆ ನನಗ್ ಬರೋದಿಲ್ಲ, ನನ್ನ ಭಾಷೆ ಅವ್ರಿಗೆ ಬರೋದಿಲ್ಲ. ಆದ್ರೆ ಒಂದು ಸ್ಟೇಷನ್ ನಂತರ ಒಬ್ಬ ಅಮೆರಿಕೆಯ ಹೆಣ್ಮಗಳು ನಮ್ಮ ಬೋಗಿ ಹತ್ತು ಬಂದಾಗ ನಾನು ಅವರು ಹಿಂದಿಯಲ್ಲಿ, ಯಾಕಂದ್ರೆ ಅಮೆರಿಕದ ಮಹಿಳೆಗೆ ಹಿಂದಿ ಬರ್ತಾ ಇತ್ತು, ನಾನು ಅವರು ಸುಮಾರು 3-4 ಗಂಟೆ ನಮ್ಮ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಿದ್ವು ಅಂತ ಹೇಳಿ. ಹೀಗಾಗಿ ಭಾರತೀಯ ಭಾಷೆಗಳ ನಡುವೆ ಬೇಕಾದಂತಹ ಒಂದು ಸಂಬಂಧದ ಬಗ್ಗೆನೂ ಕೂಡ ಅವರು ಒಂದು ಯೋಚನೆಯನ್ನ ತಮ್ಮ ಭಾಷಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಮರಾಠಿಗೆ
ವಚನ ಸಾಹಿತ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಒಯ್ದಂತಹ ಒಂದು ಶ್ರೇಯಸ್ಸು ಕೂಡ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರಿಗೆ ಸಲ್ತದೆ. ಇನ್ನು ಕೊನೆಯಲ್ಲಿ ನಾನು ಒಂದು ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ಅವರು ಬಸವ ಕಲ್ಯಾಣದಲ್ಲಿ ಉಳಿಲಿಕ್ಕೆ ನಿರ್ಧಾರ ಮಾಡಿ ಅವರು ತಾವು ಹುಟ್ಟಿದಂಥ, ತಾವು ಬೆಳೆದಂಥ, ತಮ್ಮ ಎಲ್ಲ ಹಿರಿಯರು ವಾಸ ಮಾಡಿದ್ದಂಥ ಎಲ್ಲ ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ಅವರು ಕೊನೆಗಾಲದಲ್ಲಿ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಹುಶಃ ಅವರು ಬಸವ ಕಲ್ಯಾಣಕ್ಕೆ 1980ರಲ್ಲಿ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಅವರು ತಮ್ಮ ಮಗಳು ಲಲ್ಲೇಶ್ವರಿ ಮೂಗಿ ಮತ್ತು ಅಳಿಯ ಡಾಕ್ಟರ್ ಶಂಕರಣ್ಣ ಮೂಗಿ ಅವ್ರ ಜೊತೆ ಬಸವ ಕಲ್ಯಾಣದಾಗ ಬಂದು ಇರುವಂತ ನಿರ್ಧಾರ ಮಾಡ್ತಾರೆ. ನೋಡಿ, ಇದು ಕೂಡ ಅಷ್ಟು ಸಾಮಾನ್ಯ ನಿರ್ಧಾರ ಅಲ್ಲ ಇದು. ಯಾಕಂತಂದ್ರೆ ತನ್ನ ಇಡೀ ಸಂಪತ್ತು ಆಸ್ತಿ ಎಲ್ಲವನ್ನು ಬಿಟ್ಟು ಅವರು ಕಲ್ಯಾಣಕ್ಕೆ ಬಂದಿದ್ದು ಒಂದೇ ಒಂದು ಕಾರಣ. ಅವ್ರು ಹೇಳಿದ್ದಾರೆ ಏನು ಅಂತಂದ್ರೆ, ನಾನು ಜೀವನವಿಡೀ ಸೊಲ್ಲಾಪುರ ಕರ್ನಾಟಕ ಸೇರ್ಲಿ ಅಂತ ಹೇಳಿ ಬಯಸ್ದೆ, ಅದು ಸಾಧ್ಯ ಆಗಿಲ್ಲ. ಕೊನೆಗೆ ನನ್ನ ದೇಹವಾದರೂ ಕರ್ನಾಟಕವನ್ನು ಸೇರ್ಲಿ ಅಂತ, ನನ್ನ ದೇಹವಾದರೂ ಕನ್ನಡದ ಮಣ್ಣನ್ನ ಸೇರ್ಲಿ ಅನ್ನುವಂಥ ಉದ್ದೇಶದಿಂದ ನಾನು ಕಲ್ಯಾಣಕ್ಕೆ ಬಂದೆ ಅಂತ ಹೇಳಿ ಅವರು ಬರ್ಕೊಂಡಿದ್ದಾರೆ. ಅಂದ್ರೆ ಈ ತರಹದ ಒಂದು ಅಂತಃಕರಣ, ಈ ತರಹದ ಒಂದು ಆರ್ದ್ರತೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಒಂದು ಅಪರೂಪವಾದಂತಹ ಮಾನವೀಯ ನಿಲುವುಗಳನ್ನ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ವ್ಯಕ್ತಪಡಿಸಿದ್ರು. ಆಮೇಲೆ ಇಲ್ಲಿ ಬಂದಾಗನು ಅವರು ಸುಮ್ ಕೂಡ್ಲಿಲ್ಲ. ಬಂದೇವ ಬಸವ ಕಲ್ಯಾಣಕ್ಕ ಅಂತ ಹೇಳಿ ಮತ್ತೆ ಸುಮಾರು 1000 ತ್ರಿಪದಿಗಳನ್ನ ಅವರು ಬರೆದು ಪುಸ್ತಕ ರೂಪದಲ್ಲಿ ತಂದರು. ಇನ್ನು ಅನೇಕ ಬೇರೆ ಬೇರೆ ಸಾಹಿತ್ಯಿಕ ಚಟುವಟಿಕೆಗಳನ್ನ ಮಾಡಿದ್ರು. ಅವರು ಬಸವ ಕಲ್ಯಾಣದಲ್ಲಿ ಬಂದಾಗ ಭಾಲ್ಕಿಯ ಪೂಜ್ಯ ಚನ್ನಬಸವ ಪಟ್ಟದ್ದೇವರು, ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರು, ಅನೇಕ ಹಿರಿಯರು ಅವರನ್ನ ಸ್ವಾಗತ ಮಾಡ್ತಾರೆ. ಆಮೇಲೆ ಅವರು ಆ ಅನುಭವ ಮಂಟಪ ಎಲ್ಲಿತ್ತು ಅಲ್ಲೇ ಪಕ್ಕದಲ್ಲಿ ಒಂದು ಸ್ಥಳದಲ್ಲಿ ಇರ್ತಾರೆ. ಆ ಸ್ಥಳಕ್ಕೆ ಅವ್ರು ಕೊಟ್ಟಿದ್ದಂತ ಹೆಸರೇನು ಅಂತಂದ್ರೆ ಭಕ್ತಿ ಭವನ ಅಂತ ಹೇಳಿ. ಈಗಲೂ ಅವರ ಸಮಾಧಿ ಆ ಭಕ್ತಿ ಭವನದಲ್ಲೇ ಇದೆ. ನೋಡಿ, ಇಲ್ಲಿ ಕೊನೆಗೆ ಒಂದು ರೂಪಕ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಏನು ಅಂತಂದ್ರೆ, ಅವರು ಹುಟ್ಟಿದ ಮನೆಯ ಹೆಸರು ಇಂದ್ರಭವನ ಅಂತ ಹೇಳಿ. ನೀವು ಅದರ ಚಿತ್ರ ನೋಡಿದ್ರೆ ಅದು ಒಂದು ಬಹಳ ದೊಡ್ಡ ವಾಡೆ. ಅದು ಸುಮಾರು 200-300 ಜನ ಇರಬಹುದಾದಂಥ ಒಂದು ದೊಡ್ಡ ವಾಡೆ, ದೊಡ್ಡ ಶ್ರೀಮಂತರ ಮನೆತನ. ಆ ಇಂದ್ರಭವನದಿಂದ ಅವರು ಕೊನೆಗೆ ಬಂದಿದ್ದು ಎಲ್ಲಿಗೆ ಅಂತಂದ್ರೆ ಭಕ್ತಿ ಭವನಕ್ಕೆ. ಕಲ್ಯಾಣದಲ್ಲಿ ಒಂದು ಸಾಧಾರಣವಾದಂಥ ಒಂದು ಭಕ್ತಿ ಭವನಕ್ಕೆ ಅವರು ಬಂದರು. ಅಂದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಇಡೀ ವ್ಯಕ್ತಿತ್ವಕ್ಕೆ ಈ 2 ಸ್ಥಳಗಳು ಒಂದು ರೂಪಕದ ತರಹ ಇದ್ದಾವೆ. ಅವರ ಇಡೀ ಜರ್ನಿ, ಪಯಣ ಹೇಗಿತ್ತು ಅಂತಂದ್ರೆ, ಅದು ಇಂದ್ರಭವನದಿಂದ ಶುರುವಾಗಿ ಅದು ಕಲ್ಯಾಣದ ಭಕ್ತಿ ಭವನದಲ್ಲಿ ಬಂದು ಐಕ್ಯ ಆಯಿತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹೀಗಾಗಿ ಇಂಥ ಒಬ್ಬ ಅಪರೂಪದ ಮಹಿಳೆ, ಅಪರೂಪದ ಚಿಂತಕಿ, ಅಪರೂಪದ ಶರಣಜೀವಿ ಅವರ ಬಗ್ಗೆ, ಅದು ಅವರು ಲಿಂಗೈಕ್ಯರಾದಂಥ ಈ ದಿನನೇ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಅದೃಷ್ಟ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ, ರುದ್ರಮುನಿ ಅವರಿಗೆ, ಆಮೇಲೆ ವಿಶೇಷವಾಗಿ ನಮ್ಮ ಮೃತ್ಯುಂಜಯ ಶೆಟ್ಟರ್ ಅವರು, ಎಲ್ರಿಗೂ ಕೂಡ ಶರಣಾರ್ಥಿ ವಿಕ್ರಮ್ ಸರ್. ಅರ್ಥಪೂರ್ಣವಾಗಿ ಸುದೀರ್ಘ ಉಪನ್ಯಾಸ ಮತ್ತೆ ಜಯದೇವಿ ತಾಯಿ ಲಿಗಾಡೆ ಅವರ ಪರಿಪೂರ್ಣ ಪರಿಚಯವಲ್ಲದೆ ಇದ್ರೂ ಅಧ್ಯಯನಾಸಕ್ತರಿಗೆ ಅಧ್ಯಯನಕ್ಕೆ ಮುಂದುವಾಗುವಂತ ವಿಷಯಗಳನ್ನ, ಅನೇಕ ವಿಶಿಷ್ಟ ವಿಷಯಗಳನ್ನ ಹಿಡಿದಿಟ್ಟಿದ್ದೀರಿ. ತಾಯಿಯವರು ಕವಿಯಾಗಿ, ಸಮಾಜ ಸೇವಕಿಯಾಗಿ, ಶರಣಿಯಾಗಿ, ಏಕೀಕರಣದ ಹೋರಾಟಗಾರರಾಗಿ ಮತ್ತು ಸ್ವತಂತ್ರ ಹೋರಾಟಗಾರರಾಗಿ ತಮ್ಮ ಸಾಮಾಜಿಕ ಜೀವನದಲ್ಲಿ ತೊಡಗಿಕೊಂಡು ಸಂಸಾರದಲ್ಲಿ ಅಷ್ಟೇ ಬವಣೆಗಳನ್ನ ಅನುಭವಿಸಿ ಕೂಡ ಇಷ್ಟು ದೊಡ್ಡ ಮಹತ್ ಸಾಧನೆ, ಕರ್ನಾಟಕದ ಏಕೀಕರಣಕ್ಕಾಗಿ ತಮ್ಮ ಜೀವನವನ್ನ ಮುಡುಪಿಟ್ಟ ಮಹಾತಾಯಿ ಜಯದೇವಿ ತಾಯಿ ಲಿಗಾಡೆ ಅವರ ಒಂದು ಪರಿಪೂರ್ಣ ಚಿಂತನೆಯನ್ನ ಮಾಡಿಕೊಟ್ಟ ವಿಕ್ರಮ್ ವಿಸಾಜಿ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಶರಣಾರ್ಥಿಗಳು ಸರ್. ಮತ್ತೆ ಮುಂದುವರಿತಾ ಕಾರ್ಯಕ್ರಮ ಸಂವಾದಕ್ಕೆ ಶುರುವಾಗತ್ತೆ. ಆಸಕ್ತರು ತಮ್ಮ ಪ್ರಶ್ನೆಗಳನ್ನ ಮತ್ತೆ ಚಿಂತನೆಗಳನ್ನ ತೋಡ್ಕೋಬಹುದು ಅಂತ ಹೇಳಿ ಒಂದು 15-20 ನಿಮಿಷಗಳ ಕಾಲ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರ ನನ್ನ ಮೊದಲನೇ ಪ್ರಶ್ನೆ ಸರ್, ಮಹಾರಾಷ್ಟ್ರ ಗವರ್ಮೆಂಟ್ ಸರ್ಕಾರ ಜಯದೇವಿ ತಾಯಿ ಲಿಗಾಡಿ ಅವರ ಈ ಗಡಿ ಏಕೀಕರಣ ಚಳುವಳಿಯನ್ನು ಹತ್ತಿರಲಿಕ್ಕೆ ಅವರಿಗೆ MLC ಆಮಿಷವನ್ನು ಒಡ್ಡಿದ್ರು ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಮಹಾರಾಷ್ಟ್ರ ಸಭಾ ಶಾಸನದಾಗ
ಶಾಸಕ ಅಂದ್ರೆ ಶಾಸಕ ಮತ್ತು MLA ಮತ್ತು MLC ಕೊಡ್ಬೇಕಂತಾರ, ಅದನ್ನ ಒಪ್ಪಂಗಿಲ್ಲ. ಆಮೇಲೆ ನಿಜಲಿಂಗಪ್ಪನವ್ರ ಪತ್ರ ಬರೋದು ಸೊಲ್ಲಾಪುರವನ್ನ ಕರ್ನಾಟಕ ಸೇರಿಸ್ಬೇಕು ಅಂತ ರಕ್ತದೊಳಗ ಸಹಿ ತಗೊಂತಾರಂತ. ಅವಾಗ ಅಂದ್ರೆ ಎಲ್ಲರೂ ರಕ್ತದೊಳಗೆ ಪತ್ರ ಬರೆದು ನಿಜಲಿಂಗಪ್ಪನವ್ರು ಕೊಟ್ಟಿದ್ದು. ಅಂದ್ರೆ ನಿಜಲಿಂಗಪ್ಪನವ್ರಿಗೆ ಪ್ರಾಯಶಃ ಅವ್ರು ಹೇಳ್ತಾರೆ ತಮ್ಮ ಜೀವನದ ಅವರ ಪುಸ್ತಕ ಆತ್ಮಚರಿತ್ರೆ ಒಳಗ, ನನಗ ಏಕೀಕರಣದ ಒಂದು ಸ್ಫೂರ್ತಿ ಬಂದದ್ದು ತಂಗಿ ಜಯದೇವಿ ತಾಯಿ ಲಿಗಾಡಿ ಅವರಿಂದ. ಯಾಕಂದ್ರೆ ರಕ್ತದೊಳಗೆ ಸಹಿ ಮಾಡಿ ಪತ್ರ ಕೊಟ್ಟಾಗ ನಿಜಲಿಂಗಪ್ಪನವ್ರಿಗೆ ಬಹಳಷ್ಟು ನೊಂದುತ್ತಾರ. ಅಂದ್ರೆ ಏನಪ್ಪಾ ಈ ತಾಯಿ ಹೆಣ್ಮಗಳಿಗೆ ಸೊಲ್ಲಾಪುರ, ಜತ್, ಅಕ್ಕಲಕೋಟೆ ಇವನ್ನೆಲ್ಲ ನೀವು ತಗೊಳ್ಳೇಬೇಕು ಅಂತ ಒಂದು 101 ಶರಣರ ಒಂದು ಗತಿಗಳ ಸಹಿ ತಗೊಂಡು ನಿಜಲಿಂಗಪ್ಪನವ್ರು ಕೊಟ್ರ ಅಂತಕ್ಕಂಥದ್ದು ನಾನು ಓದಿದ್ದೀನಿ ಮತ್ತು ಕೇಳಿದ್ದೀನಿ. ಅದಕ್ಕೆ ತಮ್ಮ ಅಭಿಪ್ರಾಯ? ಇಲ್ಲ ಇಲ್ಲ, ನಿಜ ಸರ್, ನಿಜ. ಅವರು ರಕ್ತದಲ್ಲಿ ಪತ್ರ ಬರೆದು ಅದು ನಿಜಲಿಂಗಪ್ಪನವರಿಗೆ ಸಲ್ಲಿಸ್ತಾರೆ. ಆಮೇಲೆ ಮುಖ್ಯಮಂತ್ರಿ ಕೆಂಗಲ್ ಹನುಮಂತೆ ಅವರ ಎದುರೇ ಅವರು ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾರೆ. ಆಮೇಲೆ ಅವರು ಇಲ್ಲಿಂದ ದೆಹಲಿಗೆ ಒಂದು ಪಾದಯಾತ್ರೆ ಕೂಡ ಹಮ್ಮಿಕೊಳ್ತಾರೆ. ಅದು ಪೂರ್ಣ ಆಗೋದಿಲ್ಲ ಪಾದಯಾತ್ರೆ, ಎಲ್ಲೋ ಅರ್ಧ ದಾರಿಗೆ ನಿಂತು ಬಿಡ್ತದೆ. ಪಾದಯಾತ್ರೆ ಹಮ್ಮಿಕೊಳ್ತಾರೆ. ಆಮೇಲೆ ಇಂದಿರಾ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ ಮತ್ತೆ ತಮ್ಮ ಅನೇಕ ಜನರನ್ನು ಕರೆದುಕೊಂಡು ಹೋಗಿ ಅವರಿಗೊಂದು ಮನವಿ ಪತ್ರ ಕೂಡ ಕೊಡ್ತಾರೆ. ಬಹಳ ಏಕೀಕರಣದ ಸಂದರ್ಭದಲ್ಲಿ ಬಹಳ ಪ್ರಖರವಾದಂತಹ ಮತ್ತು ದಿಟ್ಟವಾದಂತಹ ನಿಲುವುಗಳನ್ನ ಜಯದೇವಿ ತಾಯಿ ಲಿಗಾಡಿ ಅವರು ಮಾಡಿದ್ದಾರೆ. ಆಮೇಲೆ ಮಹಾರಾಷ್ಟ್ರದಿಂದ ಅವರಿಗೆ MLC ಮಾಡುವಂತಹ ಅಥವಾ ಅವರಿಗೆ ರಾಜಕೀಯ ಅಧಿಕಾರದ ಸ್ಥಾನಮಾನದ ಆಮಿಷ ಕೂಡ ಒಡ್ತಾರೆ. ಆದ್ರೂ ಅದನ್ನು ಅವರು ಸ್ವೀಕರಿಸೋದಿಲ್ಲ. ನನಗೆ ಎಲ್ಲ ಅಧಿಕಾರಕ್ಕಿಂತ ಕರ್ನಾಟಕನೇ ಮುಖ್ಯ ಅಂತ ಹೇಳಿ ಅದನ್ನ ಪ್ರತಿಭಟಿಸ್ತಾರೆ. ಮತ್ತು ಹಾಗೆ ನೋಡಿದ್ರೆ ಅವ್ರದ್ದೊಂದು ಅಪರೂಪದ ಒಂದು ಚಿತ್ರ ಇದೆ. ಈ ಅಕ್ಕಲಕೋಟದ ಮಹಾರಾಣಿ ಇರ್ತಲ್ಲ ನಿರ್ಮಲಾ ರಾಜ ಭೋಸ್ಲೆ, ಅವರಿಗೆ ಪ್ರೇರಣೆ ಕೊಟ್ಟು ಚುನಾವಣೆ ನಿಲ್ಲುವ ಹಾಗೆ ಮಾಡಿ ಅವ್ರ ಪರವಾಗಿ ಪ್ರಚಾರ ಜಯದೇವಿ ತಾಯಿ ಲಿಗಾಡಿ ಅವರೇ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರು ಹೋಗಿ ಅಕ್ಕಲಕೋಟ, ಸೊಲ್ಲಾಪುರ, ಜತ್ತ ಇದ್ರ ಬಗ್ಗೆ ಮಾತಾಡ್ಲಿ ಅಂತ ಹೇಳಿ. ಆದ್ರೆ ಅದು ಏನಾಗ್ಬಿಡ್ತದೆ ಅಂತಂದ್ರೆ ಅವರು ಮಹಾರಾಷ್ಟ್ರದ ಪರವಾಗಿನೇ ಮಾತಾಡ್ಬಿಡ್ತಾರೆ. ಅವರು ಮನಸ್ಸಿನೊಳಗೆ ಬಹಳ ನೊಂದ್ಕೊಳ್ಬಿಡ್ತಾರೆ. ಆಮೇಲೆ ಇವರ ಸಂಘಟನಾ ಚತುರತೆ ನೋಡಿ, ನಿಜಾಮನ ಮಂತ್ರಿಯ ಒಬ್ಬರ ಹೆಂಡತಿ, ಆಮೇಲೆ ಈ ನಿರ್ಮಲಾ ರಾಜೆ ಭೋಸ್ಲೆ, ಇವ್ರು ಎಲ್ಲರದ ಮಹಿಳೆಯರು ತಗೊಂಡು ಒಂದು ಸಂಘ ಮಾಡಿದಿರ್ತಾರೆ. ಎಲ್ಲಿ ಆಂಧ್ರ ಪ್ರದೇಶ, ಎಲ್ಲಿ ಮಹಾರಾಷ್ಟ್ರ, ಎಲ್ಲಿ ಕರ್ನಾಟಕ, ಈ ಮಹಿಳೆಯರನ್ನ ಇಟ್ಕೊಂಡು ಅವರು ಮಹಿಳೆಯರ ಸಬಲೀಕರಣಕ್ಕಾಗಿ ಕೆಲವು ಯೋಜನೆಗಳನ್ನ ಹಮ್ಮಿಕೊಳ್ತಾರೆ. ಹಾಗೆ ನೋಡಿದ್ರೆ ಕರ್ನಾಟಕದ ಏಕೀಕರಣದಲ್ಲಿ ಅವರ ಸಾಧನೆ ಏನಿದೆ ಅದು ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಖಲೆ ಆಗ್ಬೇಕದು. ಅಣ್ಣ ಶಶಿಕಾಂತ್ ಅಣ್ಣ ಸರ್, ಹಲೋ ಮಾತಾಡಿ ಸರ್. ನಾನೊಂದು ಇವತ್ತು ನಿಮ್ಗ ಋಣಿಯಾಗುವ ವಿಷಯ ಕೇಳ್ಬೇಕಾಗೈತಿ. ನಿಮ್ಗೆ ಕಾಯಂ ಋಣಿ. ನಾವು ಹಳೆ ರಾಯಚೂರು ಡಿಸ್ಟಿಕ್ನವರು ಸರ್, ಈ ಕೊಪ್ಪಳ ಡಿಸ್ಟಿಕ್ನವರು. ನಾನು ಹಳೆ ರಾಯಚೂರು ಡಿಸ್ಟಿಕ್ನವ್ರು ಸರ್. ನಾವು ರಾಯಚೂರು ನಮ್ಮ ಹಿರಿಯರೆಲ್ಲ ನೀವು ಹೇಳಿದಂತ ರಜಕಾರ್ ಹಾವಳಿ ಬಗ್ಗೆ ಅದೊಂದು ದುರಂತ ಅಂತ ಈಗ ಅದರ ರೂಪಕದಲ್ಲೇ ಮಾತಾಡ್ತಾರೆ. ಆಗಿನ ಒಂದು ಹೆಚ್ಚು ಕಡಿಮೆ ಒಂದು 100 ಹಳ್ಳಿಯ ಜನ, ಈ ನಮ್ಮ ಕುಷ್ಟಗಿ ತಾಲೂಕಿನ ಜನ ಹೊಲದಾಗೆ ಇರ್ತಾರೆ ಸರ್. ಹೆಣ್ಮಕ್ಳು ಹೊಲದಲ್ಲೇ ಇರ್ತಿದ್ರು. ಅಲ್ಲೇ ಜೋಳ ಕಟ್ಟಿ ಹಾಡ್ತಿದ್ರಂತ, ಅನಂತ ಸತಿ ಅಲ್ಲೇ ಇರ್ತಿದ್ರಂತ. ಕೆಲವು ಮಂದಿ ಸೋಲಾಪುರಕ್ಕೆ ಅಲ್ಲಿಗೆ ಇಲ್ಲಿಗೆ ಓಡ್ ಹೋಗ್ಯಾರ ಅಂತ ಸುದ್ದಿ ಕೇಳಿದ್ವಿ. ಆದ್ರೆ ನಮ್ಗೆ ಗೊತ್ತಿದ್ದಿಲ್ಲ, ಎಲ್ಲಾದ್ರೂ ಮಾತಾಡುವಾಗ ಇದು ನಮ್ಗೆ ಹೇಳಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಇವತ್ತೊಂದು ಹೊಸ ಇದನ್ನ ಕೊಟ್ರಿ ನೀವು ನಮ್ಗೆ. ಆದ್ರೆ ಸರ್ ಅದೊಂದು ಈ ಇದು ತಿರುಪತಿ ಹೇಳಿದ್ರಲ್ಲ ಸರ್, ಅದನ್ನ ಯಾವ ಅದು ಆಕಿ ಇದಕ್ಕೆ ಕಲ್ಯಾಣದ ಇದನ್ನ ಮಾಡಿದಾನೆ ನಿಜಾಮ ಅಂತ ಒಂದು ತಿರುಪತಿ ಹೇಳಿದ್ರು ಸರ್. ಹೌದು ಸರ್. ಅದನ್ನಷ್ಟು ದಯಮಾಡಿ ಪೂರ್ಣ ಇದನ್ನ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಇನ್ನೊಮ್ಮೆ ತಮಗೆ ಹೇಳಕ್ಕೆ ಕಲ್ಯಾಣ ಭೂಮಿಯ ಸೀನಿಯರ್. ಯಾಕಂದ್ರೆ ಇದು ನಮ್ಮಲ್ಲಿ ಕಾಯಂ ಎಲ್ಲಾದ್ರೂ ಇದಕ್ಕೆ ದುರಂತ ಅಂತಾರೆ ಸರ್. ಅದಕ್ಕೆ ದುರಂತ ಸರ್ ಅದು ಏನಾಗಿದಿರ್ತದೆ, ಜಹೀರಾಬಾದ್ ಒಳಗೆ ಒಂದು ಪ್ರಾಂತಿಕ ಪರಿಷತ್ತಿನ ಸಭೆ ಇರ್ತದೆ. ಆವಾಗ ನಿಜಾಮ ಜಯದೇವಿ ತಾಯಿ ಲಿಗಾಡಿ ಅವರಲ್ಲಿ ಬರಕೂಡುದು ಅಂತ ಹೇಳಿ ಒಂದು ಫರ್ಮಾನ್ ಹೊರಡಿಸ್ಬಿಡ್ತಾರೆ. ಆದ್ರೂ ಜಯದೇವಿ ತಾಯಿ ಲಿಗಾಡಿ ಅವರು ತಮ್ಮ ಅನುಯಾಯಿಗಳ ಜೊತೆ ಬಂದು ಆ ಪ್ರಾಂತೀಯ ಪರಿಷತ್ತಿನಲ್ಲಿ ಭಾಗವಹಿಸಿ ನಿಜಾಮನ ಧೋರಣೆಯನ್ನ ಖಂಡಿಸ್ತಾರೆ. ಅವರು ಅಲ್ಲೇ ವಾಚನ ಮಾಡಿದಂತಹ ಒಂದು ಯಾವುದು ಅಂತಂದ್ರೆ ತ್ರಿಪದಿ, ಕಲ್ಯಾಣದ ಭೂಮಿಯೊಳಗ ಕಾಲಿಡ ಕೂಡದೆಂದು ಕಾಯ್ದೆ ತೆಗೆದಾನ ನಿಜಾಮ. ಕಲ್ಯಾಣದ ಭೂಮಿಯೊಳಗ ಕಾಲಿಡ ಕೂಡದು,
ಕಾಲಿಡ ಕೂಡದು ಕೂಡದೆಂದು ಕಾಯ್ದೆ ತೆಗೆದಾನ ನಿಜಾಮ. ಕಾಯ್ದೆ ತೆಗೆದಾನ ನಿಜಾಮ. ಆಲಿಸದೆ ಸೀಮೆ ದಾಟಿ ಇದೆ, ಆಲಿಸದೆ ಸೀಮೆ ದಾಟಿ ಇದೆ ಅಂದ್ರೆ ಆ ಮಾತನ್ನು ಕೇಳದೇನೆ ನಿಷೇಧ ನಾನು ಭಾಗವಹಿಸ್ತೇನೆ ಅಂತ ಹೇಳಿ. ಅಂದ್ರೆ ಅದು ಆ ಚಾರಿತ್ರಿಕ ಘಟನೆ ಕೂಡ ಅವ್ರ ತ್ರಿಪದಿಯಲ್ಲಿ ದಾಖಲೆಯಾಗಿದೆ ಅನ್ನೋ ಕಾರಣ ಅದೇ ಬೇಕಾಗಿತ್ತು ಸರ್. ಜೈರಾಬಾದ್ ನಮಗೆ ಋಣಿ ಸರ್, ಥ್ಯಾಂಕ್ಸ್. ಅನೇಕ ಹಿರಿಯರು ಬರ್ದರೆ ನಾನು ನಂದಿನಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಮುಟ್ಕೊಂಡು ಮಾತಾಡಿದ್ದು. ಇಲ್ಲ, ತುಂಬಾ ಅದ್ಭುತವಾದ ನಾವು ಬಹಳಷ್ಟು ಹೊಸ ವಿಚಾರಗಳನ್ನ ತಮ್ಮ ಅವರ ಪ್ರಗತಿಪರ ಆಲೋಚನೆಗಳನ್ನ ಅಂದ್ರೆ ಜಯದೇವಿ ತಾಯಿ ಲಿಗಾಡೆ ಅವ್ರ ಬಗ್ಗೆ ನಾನು ಕೂಡ ಒಂದು ಧಾರವಾಡದಲ್ಲಿ ನಾನು 76 ನೋಡಿದ್ದೆ ಅವ್ರ ಕಾರ್ಯಕ್ರಮ ಹೋದಾಗ. ಬಹಳ ಸಣ್ಣವಿದ್ದೆ ನಾನು ಅವಾಗ ಅವ್ರು ನೋಡಿದ ನೆನಪು ಬಹಳ ಗಾಂಭೀರ್ಯ, ಬಹಳ ಅಂದ್ರೆ ಬಹಳ ಒಂದು ದೇವರಂದ್ರೆ ದೇವರು ಆ ರೀತಿಯ ಶರಣರ ನೀವು ಹೇಳಿದ್ರೆ ಅವ್ರ ಆಧ್ಯಾತ್ಮಿಕ ಅನ್ನೋದಕ್ಕಿಂತ ಅದು ಏಕೀಕರಣದ ಆಧ್ಯಾತ್ಮ, ಅಲ್ಲಿ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ಕನ್ನಡ ಮರಾಠಿಯ ಸಮನ್ವಯ. 6ನೇ ತರಗತಿವರೆಗೆ ಅವ್ರು ಮರಾಠಿ ಒಳಗೆ ಕಲಿತಾರ. ಅಂದ್ರೆ ಶಿಕ್ಷಣ 6ನೇ ತರಗತಿವರೆಗೆ ಅವ್ರಿಗೆ ಕಲ್ತಿದ್ದೆ ಮರಾಠಿ, ಮುಂದೆ ಕನ್ನಡ ಶಾಲೆ ಕರ್ಕೊಂಡು ವಚನ ಸಾಹಿತ್ಯವನ್ನು ಕಲ್ತರು ಅಂತಕ್ಕಂಥದ್ದು ನಾವು ತ್ರಿಪದಿಯನ್ನೇ ಖಂಡಿಸಿ ಅದರ ಆಗಿನ ಸಂದರ್ಭದಲ್ಲಿ ಇದೊಂದು ದೊಡ್ಡ ಅದೊಂದು ದುರಂತ ಸರ್. ಹೇಳುವಾಗ ಹಿರಿಯರನ್ನು ಕೇಳಿದ್ರೆ ಕಣ್ಣೀರು ಬರ್ತಾವ. ಆ ನಮೂನೆ ದುರಂತ ಸರ್. ಅದು ಎಲ್ಲಿ ಹೋದ್ರು ಅಂತಿದ್ರು. ಅಲ್ಲಿಗೆ ಅಷ್ಟು ಕುಟುಂಬಗಳು ಅದಕ್ಕೆ ಅಜ್ಜಾರ ಸರ್ ಇದನ್ನು ಕೊಟ್ಟದ್ದು. ಅದೇ 500 ಎಕರೆ ಜಮೀನಲ್ಲಿ ನಿರಾಶ್ರಿತರ ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ರಾಜಣ್ಣ, ಮುಂದಿನ ಇವರು ಪ್ರಶ್ನೆ ಕೇಳೋರು ಇದಾರೆ ನೋಡ್ರಿ, ಅದನ್ನ ಕಂಡಕ್ಟ್ ಮಾಡಿ. ಧನ್ಯವಾದ ಸರ್. ಧನ್ಯವಾದ ಸರ್. ರಾಜಣ್ಣ, ಮುಂದಿನ ಪ್ರಶ್ನೆ ಯಾರ್ದಾರು ಕೇಳಿ ಅವ್ರಿಗೆ ಸಂವಾದ. ಆಮೇಲೆ ನೀವು ಒಂದು ನೆನ್ಪು ತೆಗೆದ್ರಿ, ಅವರು 5ನೇ 6ನೇವರೆಗೆ ಮರಾಠಿಯಲ್ಲಿ ಓದಿದ್ರು ಕೂಡ ಅವರು ಮನೆಯ ವಾತಾವರಣ ಕನ್ನಡ ಆಗಿತ್ತು. ಆಮೇಲೆ ಅವರ ತಂದೆಯವರು ಅವರ ಹೆಸರಿನ ಮೇಲೆ ಒಂದು ಶಾಲೆ ತೆಗಿತಾರೆ, ಡಾಕ್ಟರ್ ಜಯದೇವಿ ಕನ್ನಡ ಪ್ರಾಥಮಿಕ ಶಾಲೆ ಅಂತ ಹೇಳಿ ಅವ್ರ ಹೆಸರ ಮೇಲೆ. ಆದ್ರೆ ಅವರು ಮುಂದೆ ಅದು ಮರಾಠಿ ಶಾಲೆಯಾಗಿ ಪರಿವರ್ತನೆ ಆದಾಗ ತಮ್ಮ ಹೆಸರು ಚೇಂಜ್ ಮಾಡಿಸ್ತಾರೆ. ಅದು ಈಗ ಸಿದ್ದರಾಮೇಶ್ವರ ಕನ್ಯಾ ಪ್ರಾಥಮಿಕ ಶಾಲೆ ಅಂತ ಹೇಳಿ ಮಾಡ್ತಾರೆ ಅವ್ರೆ. ಅದ್ರ ಕನ್ನಡ ಇರುವವರೆಗೆ ನನ್ನ ಹೆಸರಿರ್ಲಿ, ಅದು ಕನ್ನಡ ಶಾಲೆ ಅಲ್ಲ ಅಂದಾಗ ನನ್ನ ಹೆಸರು ತೆಗೆದು ಬಿಡ್ರಿ ಅಂತ ಹೇಳಿ. ಪಾಪ. ಸರ್, ಒಂದು 4 ಜನ ರೈಸ್ ಹ್ಯಾಂಡ್ ಮಾಡಿದ್ದಾರೆ. ಮೇಡಮ್ ಶೀಲಾ ದಬಾಡಿ ಅವರು ತಮ್ಮ ಪ್ರಶ್ನೆ ಅಥವಾ ತಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು ಮೇಡಮ್. ತುಂಬಾ ಸಂಕ್ಷಿಪ್ತವಾಗಿರ್ಲಿ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾಗಿ. ಶೀಲಾ ದಬಾಡಿ ಅವರು ತಮ್ಮ ಅಭಿಪ್ರಾಯ ಹಂಚ್ಕೊಳ್ತೀರಾ? ಹಂಚ್ಕೊಳ್ಳೋದಾದ್ರೆ ಮಾತನಾಡ್ಬೋದು. ಮೈಕ್ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಿನಾಲ್ ಲಿಗಾಡೆ ಅವರು ರೈಸ್ ಹ್ಯಾಂಡ್ ಮಾಡಿದಿರಾ, ದಯವಿಟ್ಟು ತಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆ ಏನಾದ್ರು ಇದ್ರೆ ವಿಕ್ರಮ್ ಸರ್ ಅವ್ರ ಹತ್ರ ಕೇಳ್ಬೋದು. ಅವ್ರ ಕುಟುಂಬಸ್ಥರಾಗಿ ಇದ್ದಾರೆ ಅನ್ಸುತ್ತೆ. ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತನಾಡಿ. ಇಲ್ಲ ಅನ್ಸುತ್ತೆ ಕುಮಾರ್, ಮುಂದಕ್ಕೆ ಹೋಗೋಣ. ಇಲ್ಲ ಅನ್ಸುತ್ತೆ ಸರ್. ಸಿದ್ದಯ್ಯ ಸ್ವಾಮಿ ಅವರು. ಕೆ ಸಿದ್ದಯ್ಯ ಸ್ವಾಮಿ ಸರ್, ತಮ್ದೇನಾದ್ರು ಪ್ರಶ್ನೆ ಇದಾ ಅಥವಾ ಏನಾದ್ರು ತಮ್ಮ ಅಭಿಪ್ರಾಯ ಹಂಚ್ಕೋಬೇಕಾ? ಓಕೆ ಸರ್, ಇಲ್ಲಿ ಪ್ರಶ್ನಾವಳಿ ಅಂತ ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಸರ್. ದಾನಮ್ಮ ಜಳಕಿ ಮೇಡಮ್ ಒಬ್ರು ಇದ್ದಾರೆ. ಮೇಡಮ್, ತಮ್ದೇನಾದ್ರು ಪ್ರಶ್ನೆ ಇದೆಯಾ ಮೇಡಮ್? ಪ್ರಶ್ನೆ ಅಥವಾ ಅಭಿಪ್ರಾಯ? ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀನಿ. ಕೇಳಿಸ್ತಿದೆ, ಮಾತಾಡಿ ಮೇಡಮ್. ಸರ್, ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ರು. ಧನ್ಯವಾದಗಳು ಸರ್. ಇಲ್ಲಿ ಮುಖ್ಯವಾಗಿ ನಾನು ಒಂದು ಪ್ರಶ್ನೆ ಇಲ್ಲಿ ಅಂದ್ರೆ 1ರಿಂದ 10ನೇ ತರಗತಿ ಟೆಕ್ಸ್ಟ್ ಬುಕ್ ಅಲ್ಲಿ ಕರ್ನಾಟಕದ ಏಕೀಕರಣದ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆ ಆಗುತ್ತೆ. ಆದ್ರೆ ನಮ್ ದುರಂತ ಅಂದ್ರೆ ಲಿಗಾಡೆ ತಾಯಿಯವರ ಬಗ್ಗೆ ಗಡ್ನಾಡು ಭಾಗದಲ್ಲಿ ಇಷ್ಟೊಂದು ಒಂದು ಏಕೀಕರಣದಲ್ಲಿ ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡಿದಂತ ಇವರ ವ್ಯಕ್ತಿತ್ವವನ್ನು ಪರಿಚಯ ಮಾಡುವ ಒಂದು ಎಳ್ಳಷ್ಟು ಅಕ್ಷರಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಕರ್ನಾಟಕದಲ್ಲಿ ಕಾಣ್ತಾ ಇಲ್ಲ ಸರ್. ಇದು ಒಂದು ಬೇಜಾರು ತರುವಂತ ಒಂದು ಸಂಗತಿ ಅನಿಸ್ತಾ ಇದೆ. ಯಾಕಂದ್ರೆ ಇಂಥ ಅದ್ಭುತ ವ್ಯಕ್ತಿತ್ವದ ಪರಿಚಯ ನಮ್ಮ ಮಕ್ಕಳಿಗೆ ಆಗ್ಬೇಕಾಗಿತ್ತು. ಕನ್ನಡ ನಾಡಿಗಾಗಿ, ನುಡಿಗಾಗಿ ಹೋರಾಟ ಮಾಡಿ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯವನ್ನು ಮಾಡಿದಂತವ್ರು ಯಾವುದೇ ಒಂದು ತರಗತಿಯಲ್ಲಿ ಅಪ್ ಟು 10th ಅವರ ಒಂದು ಪರಿಚಯ ಇಲ್ಲದೆ ಇರೋದು.
ಕರ್ನಾಟಕ ಏಕೀಕರಣದಲ್ಲಿ ಬೇರೆಲ್ಲ ಅನೇಕ ಚರ್ಚೆಗಳಾಗ್ತಾ ಇವೆ, ಆದ್ರೆ ಇವ್ರ ಬಗ್ಗೆ ಇಲ್ಲ ಅನ್ನೋದೇ ಒಂದು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಪ್ಲೀಸ್. ಇಲ್ಲ, ನಿಜ ಮೇಡಮ್. ನಾನು ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಪುಸ್ತಕಗಳನ್ನು ನೋಡಿನಿ. ಅಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವ್ರ ಕೆಲವು ಪುಸ್ತಕಗಳಂತೂ ಅವ್ರ ಹೆಸರು ಉಲ್ಲೇಖನೇ ಇಲ್ಲ. ಇನ್ನು ಕೆಲವು ಪುಸ್ತಕಗಳಲ್ಲೂ ಬಹಳ ಸಣ್ಣ ಪ್ರಮಾಣದಲ್ಲಿ ಅವ್ರ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಕೊಡುಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಖಲೆ ಆಗ್ಬೇಕಾಗಿತ್ತು, ಅದು ದಾಖಲೆನೇ ಆಗಿಲ್ಲ. ಸಾಮಾನ್ಯವಾಗಿ ಅನೇಕ ಸಲ ಹೀಗಾಗ್ತದೆ ಮೇಡಮ್. ಚರಿತ್ರೆಯಲ್ಲಿ ಅನೇಕ ಮಹಿಳೆಯರ ಸಾಧನೆಗಳನ್ನ ನಾವು ಅಷ್ಟು ವಿಸ್ತಾರವಾಗಿ ಗುರುತಿಸೋದಿಲ್ಲ. ಕನ್ನಡ ದಾನಮ್ಮನವರೇ, ಕನ್ನಡ ಪ್ರಾಧಿಕಾರದವರು ಕೂಡ ಹೊರಡಿಸಿದಂತಹ ಕರ್ನಾಟಕದ ಏಕೀಕರಣದ ಮಹನೀಯರು ಅನ್ನುವಂತ ಪುಸ್ತಕದಲ್ಲಿ ಬಹಳ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಬಹಳ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಮೈಸೂರು ಸೈಡ್ ದವ್ರ ಜನ ಮತ್ತಷ್ಟು ಕಲೆಗಳನ್ನು ನನ್ನ ಕಡೆಯಿಂದ ಕೇಳಿ ತಿಳ್ಕೊಂಡ್ರು ಅನ್ನುವಂತ ನೋವು ನನಗೂ ಕೂಡ ಇದೆ. ಜೊತೆಗೆ ನಮ್ಮ ಚೆನ್ನಪ್ಪ ವಾಲಿ ಅವರು ಕೂಡ ದಕ್ಷಿಣ ಕರ್ನಾಟಕದ ಜನ ವಾಲಿ ಚೆನ್ನಪ್ಪ ಅವ್ರ ತಂದೆ ತಾಯಿ ಹೆಸರು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ಅಂದ್ರು. ಆ ಕರ್ನಾಟಕದ ಏಕೀಕರಣದಲ್ಲಿ ಅವ್ರ ಹೆಸರಿಲ್ಲ. ಈ ತರ ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದಿರ್ತಕ್ಕಂಥ ಬಹಳಷ್ಟು ನಮ್ಮ ಉತ್ತರ ಕರ್ನಾಟಕದವರ ಹೆಸರು ಬರಲೇ ಇದ್ದದ್ದು ಕೂಡ ನಮಗೊಂದಿಷ್ಟು ವಿಷಾದ ಅನಿಸ್ತದೆ ಅನ್ನುವಂಥದ್ದು. ಸರ್, ತಮ್ಮ ಉಪನ್ಯಾಸ ಬಹಳ ಸುದೀರ್ಘವಾಗಿ ಅರ್ಥಪೂರ್ಣವಾಗಿ ಅಧ್ಯಯನಶೀಲದಿಂದ ತಾವು ನಮಗೆಲ್ಲ ತಿಳಿಪಡಿಸಿದ್ರಿ. ತಮಗೆ ಅನಂತ ಧನ್ಯವಾದಗಳು. ಡಾಕ್ಟರ್ ರವೀಂದ್ರನಾಥ್ ಸರ್, ತಮ್ಮ ಅಭಿಪ್ರಾಯಗಳು ಹೇಳ್ಬೇಕು. ಹಂಪಿ ಯೂನಿವರ್ಸಿಟಿ ಕನ್ನಡ ಪ್ರಾಧ್ಯಾಪಕರು ಬಹಳ ನಮ್ಮ ಪ್ರತಿ ವಾರ ಬರ್ತಾರೆ, ಮತ್ತೆ ನಮ್ಮ ಜನರ ಆತ್ಮೀಯ ಸ್ನೇಹಿತರು ಮತ್ತು ಡಾಕ್ಟರ್ ರವೀಂದ್ರನಾಥ್. ಆತ್ಮೀಯ ವಿಸರ್ಜಿ ಸರ್ ಅವರೇ, ತುಂಬಾ ಅದ್ಭುತವಾದ ಉಪನ್ಯಾಸ. ನಿಜವಾಗ್ಲೂ ಜಯದೇವಿ ತಾಯಿ ಲಿಗಾಡೆಯವರ ಸಾಧನೆಯನ್ನು ಕುರಿತು ಬಹಳ ಸ್ಪಷ್ಟವಾಗಿ ಮತ್ತು ಮಹತ್ವದ ಸಂಗತಿಗಳನ್ನ ನಾವು ತಮ್ಮ ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸಿದ್ದೀರಿ. ಅದಕ್ಕಾಗಿ ಮೊದಲನೇದಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಕರ್ನಾಟಕ ಏಕೀಕರಣ ಪೂರ್ವ ಮತ್ತು ಕರ್ನಾಟಕ ಏಕೀಕರಣೋತ್ತರ ಸಂದರ್ಭದ ಕರ್ನಾಟಕದ ಸ್ಥಿತಿಗತಿಯನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ ಆ ಕಾಲದ ಏಕೈಕ ಮಹಿಳೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರು. ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಒಬ್ಬ ಮಹಿಳೆಯ ಹಿನ್ನೆಲೆಯಲ್ಲಿ. ಇನ್ನೊಂದು, ತಾವೇ ಹೇಳಿದ್ರಿ, ತ್ರಿಪದಿ ಸಾಹಿತ್ಯಕ್ಕೆ ನೀಡಿದ ಬಹುದೊಡ್ಡ ಕೊಡುಗೆ ಅಂದ್ರೆ ತ್ರಿಪದಿ ಪ್ರಕಾರಕ್ಕೆ ಒಂದು ಮರುಜೀವವನ್ನ ಕೊಟ್ಟಂತ ತಾಯಿ ಆಕಿ. ಬಹುಶಃ ಅದು ತ್ರಿಪದಿ ಅಂದ್ರೆ ಸರಳ ಐತಿ ಅನ್ನುವಂಥ ಒಂದು ಏನೋ ಅದು ಜಾನಪದ ನಮ್ಮಲ್ಲೇ ಇರುವಂತಹದ್ದು ಅಂತ ನಾವೇನ್ ಭಾವಿಸಿದ್ವಿ. ಅಂತ ಒಂದು ತ್ರಿಪದಿ ಪ್ರಕಾರಕ್ಕೆ ಮರುಜೀವವನ್ನ ಮರುಹುಟ್ಟನ್ನ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಜಯದೇವಿ ತಾಯಿ ಲಿಗಾಡಿ ಅಂತವ್ರು. ಒಂದು ಮಹಾಕಾವ್ಯವನ್ನ ಬರೀ ತ್ರಿಪದಿಯಲ್ಲೇ ಬರೀತಾರಂತಂದ್ರೆ ಇದು ಇನ್ನೊಂದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಆ ಜಯದೇವಿ ತಾಯಿ ಲಿಗಾಡಿಯವರ ದೇಹ ಸೊಲ್ಲಾಪುರದಲ್ಲಿದ್ರೂ ಕೂಡ ನೀವ್ ಹೇಳಿದ್ರಲ್ಲ, ಇಂದ್ರ ಭವನದಿಂದ ಭಕ್ತಿ ಭವನಕ್ಕೆ ಬಂದ್ರು ಅಂತಂದು ಹೇಳಿ, ಅಂದ್ರೆ ಅದು ಸೊಲ್ಲಾಪುರದಲ್ಲಿದ್ರೂ ಕೂಡ ಅವರ ಆತ್ಮ ಕರ್ನಾಟಕದಲ್ಲಿತ್ತು ಆರಂಭದಿಂದಲೂ ಕೂಡ. ಈ ಕಾರಣದಿಂದ ಕನ್ನಡ ಮತ್ತು ಮರಾಠಿ ಭಾಷಾ ಸೇತು ಬಂಧವಾಗಿ ಮಹಿಳಾ ಇತಿಹಾಸದಲ್ಲಿ ಯಾರಾದ್ರೂ ನಿಲ್ತಾರನ್ನೋದಾದ್ರೆ ಅದು ಜಯದೇವಿ ತಾಯಿ ಲಿಗಾಡಿಯವರು. ಮತ್ತೆ ಸಾಮಾನ್ಯವಾಗಿ ನಾವು ಭಾಷೆ ಬಗ್ಗೆ ಬಂದಾಗ ಯಾವುದೇ ಭಾಷೆ ಜೀವಂತವಾಗಿ ಉಳಿಯಬೇಕಾದ್ರೆ ಅದು ಜನರ ಮಾತಾಗಬೇಕು ಅನ್ನುವಂಥದ್ದು ಒಂದು ಸಾಮಾನ್ಯ ತತ್ವ. ಅಂದ್ರೆ ನಾವು ಭಾಷೆನ ಮಾತಾಡಿದಾಗ ಅದು ಬೆಳವಣಿಗೆ ಆಗ್ತೈತೆ ಅನ್ನುವಂಥ ಸಾಮಾನ್ಯ ತತ್ವ ಇದೆ. ಆದ್ರೆ ಜಯದೇವಿ ತಾಯಿ ಲಿಗಾಡಿ ಅಂತ ಹಿರಿಯರು ಶಿಕ್ಷಣದಲ್ಲಿ ಕನ್ನಡದ ಪ್ರಾಮುಖ್ಯತೆ ಅಥವಾ ಕನ್ನಡದ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳನ್ನ ತೆಗೆದದ್ದೈತಲ್ಲ, ಅದು ಇವತ್ತು ನಮ್ಮಲ್ಲಿ ಸಾಲವಾಗವಲ್ದು. ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳು ಬಂದಾಗಿನೂ ಕೂಡ ಪ್ರಾದೇಶಿಕವಾಗಿ ಇದು ಕರ್ನಾಟಕ ಅಂತಂದೇಳಿ ಅಧಿಕೃತವಾಗಿ ಘೋಷಣೆ ಆಗಿದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಶಿಕ್ಷಣ ಇನ್ನೂ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಇಂಥ ಆ ಕಾಲದಲ್ಲಿ ಅವರು ಕನ್ನಡದ ಶಿಕ್ಷಣಕ್ಕಾಗಿ ಕನ್ನಡದ ಶಾಲೆಗಳನ್ನ ತೆಗೆದದ್ದು ಇವೆಲ್ಲವನ್ನು ಗಮನಿಸಿದ್ರೆ ಬಹುಶಃ ಇಂಥವರ ಚರಿತ್ರೆಯನ್ನ ನಾವು ಎಷ್ಟು ತಿಳ್ಕೊಂಡ್ರು ಕೂಡ ನಮಗೆ ಮಾರ್ಗದರ್ಶನ ರೂಪದಲ್ಲಿ ಇವ್ರು ಸಿಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ನಮಗೆ. ಅದರಿಂದ ವಿಶೇಷವಾಗಿ ಸಣ್ಣ ವಿಷಯ ಆಗಿರ್ಬೋದು, ನಾವು ಈ ಉತ್ತಂಗಿಯವರ ಸಿದ್ದರಾಮ ಸಾಹಿತ್ಯ ಸಂಗ್ರಹ ಇವತ್ತು ಅದು ಔಟ್ ಆಫ್ ಪ್ರಿಂಟ್ ಅದು ಬಹಳ ಕಡೆಗೆ ಸಿಗೋದಿಲ್ಲ.
ನನಗೆ ಯಾವ್ದಕ್ಕೋ ರೆಫರೆನ್ಸ್ ಬೇಕಾದಾಗ ನಾನು ಅಗಡಿ ಸಂಗಣ್ಣವ್ರ ಮನೆಗೆ ತಗೊಂಬಂದಿದ್ದೆ, ಕೊಪ್ಪಳಕ್ಕೆ ಹೋಗಿ ಅಗಡಿ ಸಂಗಣ್ಣವ್ರ ಮನೆಯ ಗ್ರಂಥಾಲಯದಲ್ಲಿ ಅದನ್ನ ಪಡೆದಿದ್ದೆ. ನೋಡ್ರಿ, ಅದು ಒಂದು ಅಪರೂಪದ ಕೃತಿ. ಅದು 1955 ಅವ್ರು ಪ್ರಕಟ ಮಾಡ್ತಾರ ಅದನ್ನ. ಅವನ ಬಗ್ಗೆ ವಿಶೇಷವಾಗಿ ಉತ್ತಂಗಿಯವರ ಚಿಂತನೆಗಳು ಏನಿದ್ವು ಅಂತ ನಾವು ತಿಳ್ಕೊಳ್ಳಿಕ್ಕೆ ಆ ಕೃತಿ ಬಹಳ ಮಹತ್ವದ ಆಕರ ಗ್ರಂಥ ಆಗ್ತದೆ. ಅಂತ ಒಂದು ಆಕರ ಗ್ರಂಥವನ್ನ ಪ್ರಕಟಪಡಿಸಿದಂತ ಆ ಪ್ರಕಾಶನ ಸಂಸ್ಥೆ ಹೆಸರೇ ನಮಗೆ ರೋಮಾಂಚನ, ಕನ್ನಡ ಕೋಟೆ ಅಂತೆ. ಕನ್ನಡ ಕೋಟೆ ಅಂತ ಸೊಲ್ಲಾಪುರದಲ್ಲಿ ಕುಂತ್ಕೊಂಡು ಆ ಪ್ರಕಾಶನ ಸಂಸ್ಥೆಗೆ ಹೆಸರಿಟ್ಟದ್ದು ಕನ್ನಡದ ಕೋಟೆ ಅಂತ ಹೇಳ್ತಾರೆ. ಇವು ಬಹಳ ಸಣ್ಣ ವಿಷಯ ಆಗಿರಬಹುದು, ಆದ್ರೆ ಅವರ ರಕ್ತ ನರನಾಡಿಯಲ್ಲಿ ಕನ್ನಡತ್ವ ಒರಿದಿತ್ತು ಅನ್ನಕ್ಕೆ ಇವೆಲ್ಲ ಉದಾಹರಣೆಗಳು. ಹಾಗಾಗಿ ಇಂಥ ಒಬ್ಬ ಮಾತೆಯ ಬಗ್ಗೆ ತುಂಬಾ ಅಪರೂಪವಾಗಿ ಇವತ್ತು ನೀವು ಉಪನ್ಯಾಸವನ್ನ ನಡೆಸಿಕೊಟ್ರಿ. ಹಾಗಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಮತ್ತು ನಿಮ್ಮಂತ ಎಲ್ಲ ಪ್ರತಿಭಾವಂತ ಉಪನ್ಯಾಸಕರನ್ನು ಕರೆಸಿ ಈ ರೀತಿಯ ಒಂದು ನಾಡಿನ ಒಂದು ಕಾಲಘಟ್ಟದ ಚರಿತ್ರೆಯನ್ನ ಇವತ್ತಿನ ನಮ್ಮ ಕಿವಿಗಳಿಗೆ ಬೀಳಿಸುವಂತ ಕೆಲಸವನ್ನು ಮಾಡ್ತಿರುವಂತ ನಮ್ಮ ವಚನ ಅಧ್ಯಯನ ಸಂಸ್ಥೆ ಪುಣೆ ನಮ್ಮ ಪಟ್ಟಣ ಶೆಟ್ಟಿ ಅವರಿಗೂ ಮತ್ತು ರುದ್ರಮೂರ್ತಿ ಅವರಿಗೂ ನಾನು ಮತ್ತೊಮ್ಮೆ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಧನ್ಯವಾದ ರವೀಂದ್ರ ಸರ್. ನಮ್ಮಂತ ಮಹಾದೇವ್ ಹೊರಟ್ಟಿ ಅವರಿದ್ದಾರೆ. ಮಹಾದೇವ್ ಹೊರಟ್ಟಿ ಸರ್, ತಮ್ಮ ಅಭಿಪ್ರಾಯ. ಆಮೇಲೆ ಡಾಕ್ಟರ್ ಕಲಬುರ್ಗಿ ನ್ಯೂಜಿಲೆಂಡ್ ಜಾಯ್ನ್ ಆಗಿದ್ದಾರೆ. ತಮ್ಮ ಅಭಿಪ್ರಾಯ ಹೇಳಿದ್ಮೇಲೆ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಮಹಾದೇವ್ ಹೊರಟ್ಟಿ ಸರ್. ಇದಾರ ಸರ್? ಹೊರಟ್ಟಿ ಸರ್ ಇದಾರಾ? ಇದಾರೆ ಸರ್, ಇದಾರೆ. ಪಟ್ಟಣವ್ರೆ, ಬಹಳ ಅಪೂರ್ವ ಕೆಲಸ ಮಾಡಿದ್ದೀರಿ. ವಿಕ್ರಮ್ ಸ್ವಾಮಿ ಅವರನ್ನು ನಮ್ಗೆ ಕೊಟ್ಟು ಒಬ್ಬ ಮಹಾತಾಯಿಯ ಜೀವನ ಗಾಥೆಯನ್ನು ನಮ್ಮ ಮುಂದೆ ತಾವು ತೋರ್ಪಡಿಸಿದ್ದೀರಿ. ತಮಗೆ ಅನಂತ ಅನಂತ ಧನ್ಯವಾದಗಳು. ಆ ಮಹಾತಾಯಿ ಇಲ್ಲ, ಆ ಮಹಾತಾಯಿಯನ್ನು ಸ್ವತಃ ನೋಡಿದ್ದೇನೆ. ಮಹಾತಾಯಿ ಜೊತೆ ಸಂವಾದನೂ ಮಾಡಿದ್ದೇನೆ. ಆ ಮಹಾತಾಯಿ ಮನೆಗೂ ಹೋಗಿದ್ದೇನೆ. ಆ ಮಹಾತಾಯಿಯವರ ಸಹೋದರ ಜೊತೆಗೆ ಒಂದು ವಿಶ್ವ ಮಹಾಸಮ್ಮೇಳನ ಸೊಲ್ಲಾಪುರದಲ್ಲಿ ಮಾಡಿದ್ದೇನೆ. ಹೀಗಾಗಿ ಆ ಮಹಾತಾಯಿ ಬಗ್ಗೆ ಒಂದು ಅತ್ಯಂತ ಗೌರವ ನಮಗದ. ಆದರೆ ಕರ್ನಾಟಕ ಸರ್ಕಾರ ನಾವು ನೀವು ಕೂಡಿ ಒಂದು ವಿಶ್ವವಿದ್ಯಾಲಯಕ್ಕೆ ಜಯದೇವಿ ತಾಯಿ ವಿಶ್ವವಿದ್ಯಾಲಯ ಅಂತ ನಾಮಕರಣ ಮಾಡ್ಬೇಕಂತ ನಾವು ನೀವು ಕೂಡ ಹೋರಾಟ ಮಾಡೋಣ ಅಂತ ಹೇಳಿ ಅವರ ಇವತ್ತಿನ ಉಪನ್ಯಾಸಕರಿಗೆ ನನ್ನ ಅಭಿನಂದನೆಗಳನ್ನ, ನನ್ನ ಕೃತಜ್ಞತೆ ವ್ಯಕ್ತಪಡಿಸ್ತೀನಿ. ಅದು ಅವ್ರಿಗೆ ಒಂದು ನಮ್ಮ ಕಲಬುರ್ಗಿ ಸರ್ ಶರಣಾರ್ಥಿ ಸರ್, ಕ್ಷಮಿಸಬೇಕು, ನಾನು ಸ್ವಲ್ಪ ಲೇಟಾಗಿ ಜಾಯಿನ್ ಆದೆ. ಕೇಳಿದ್ದೀನಿ ನಮ್ಮ ವಿಕ್ರಮ್ ಮಿಶ್ರಾಜಿ ಪ್ರೊಫೆಸರ್ ಅವರ ವ್ಯಕ್ತಿತ್ವ, ಅವರ ಇದ್ರ ಬಗ್ಗೆ ನಾನು ಮುಂದಿನ ಗೊತ್ತು ನನಗೆ ನಮ್ಮ ಪ್ರೊಫೆಸರ್ ಎಂ ಕಲಬುರ್ಗಿ ಅವ್ರ ಮುಖಾಂತರ. ನಾನು ಮುಂದಿನದು ಯೂಟ್ಯೂಬಲ್ಲಿ ನಿಮ್ಮ ಮಾರ್ಕ್ ಕೇಳಿ ನಾನು ಅದು ವಿಷಯ ಹೆಚ್ಚು ತಿಳ್ಕೊತೀನಿ. ಧನ್ಯವಾದಗಳು ಸರ್. ಸೊಲ್ಲಾಪುರದಿಂದ ಶಾಬಾದಿ ಇವರು ಕಾಡಾದಿಗಳು ಇದ್ದಾರೆ, ಸಿಂಧುತಾಯಿ ಕಾಡಾದಿಗಳು ಇದ್ದಾರೆ. ಆಮೇಲೆ ಡಾಕ್ಟರ್ ಇವರು ವಿದ್ಯಾಧರ ಗುರು. ಕೊನೆಗೆ ಅವರು ತಮ್ಮ ಸೊಲ್ಲಾಪುರದ ಜನ ಇದ್ದಾರೆ. ಅವರು ಒಬ್ಬರು ಹೇಳ್ಬಿಟ್ರೆ ನಾವು ಕಾರ್ಯಕ್ರಮಕ್ಕೆ ಕೊನೆ ಹೇಳ್ತಾರೆ. ಸಿಂಧುತಾಯಿ ಕಾಡಾದಿ ಅಥವಾ ವಿದ್ಯಾಧರ ಗುರು ಸರ್. ವಿದ್ಯಾಧರ ಗುರು ಜಯದೇವಿ ತಾಯಿ ಲಿಗಾಡಿ ಅವರು ಸಾಕಷ್ಟು ಕನ್ನಡಕ್ಕಾಗಿ ಹೋರಾಡಿದ್ದು ನಾವೆಲ್ಲರೂ ಬಹಳ ಕಡೆಗೆ ಚರ್ಚಿಸಿದ್ದೇವೆ, ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ವಿಕ್ರಮ್ಜಿ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ನಮ್ಗೆ ಗೊತ್ತಿರ್ಲಾರ್ದಂತ ಕೆಲವೊಂದು ನಮ್ಮ ಅಕ್ಕಲಕೋಟದ, ನಾನು ವಾಸ್ತವ್ಯದಲ್ಲಿ ಸದ್ಯ ಅಕ್ಕಲಕೋಟದಲ್ಲಿ ಇರೋದು, ಆ ಅಕ್ಕಲಕೋಟದ ಜನರಿಗೆ, ಅಕ್ಕಲಕೋಟದ ರಾಣಿಯವರಿಗೆ ಇಲೆಕ್ಷನ್ ಅಲ್ಲಿ ಪ್ರಚಾರ ನಾನು ಮಾಡ್ತೀನಿ ಅನ್ನುವಂಥದ್ದು ಕೂಡ ಮಾತು ತಾವೇನು ತಿಳಿಸ್ಕೊಟ್ರಲ್ಲ, ಅದು ನನಗೆ ಬಹಳ ಒಂದು ಹೊಸದು ಅಂತ ಅನ್ನಿಸ್ತು. ಇಂಥ ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಕೂಡ ಆ ತಾಯಿಯವರ ಬಗ್ಗೆ ನಾವು ಅವರಿಗೆ ಬಹಳಷ್ಟು ಹತ್ತಿರದವರು. ನಾನು ಕಲಿತಿದ್ದು ಕಾಡಾದಿ ಹೈಸ್ಕೂಲ್ನಲ್ಲಿ, ನಾನು ಬೆಳೆದಿದ್ದು ಈ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ. ನನಗೆ ಗೊತ್ತಿರಲಾರ್ದಂತಹ ನೂರಾರು ವಿಷಯಗಳು ತಾವು ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಲ್ಲ.
ನಿಮ್ಗೆ ಹ್ಯಾಟ್ಸಪ್ ಅದ. ಮತ್ತೊಂದು ತಾಯಿಯವರು ಸಂಪೂರ್ಣವಾಗಿ ಮರಾಠಿಯಲ್ಲಿ ಶಿಕ್ಷಣ ಪಡೆದಿದ್ರು. ಅವರು ಈ ವಚನಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಕನ್ನಡ ಖುದ್ದಾಗಿ ಕಲ್ತ್ಕೊಂಡ್ರು. ಯಾವ ರೀತಿ ಬಸವಣ್ಣನವರು ಸ್ವಂತ ಗುರು ಆಗಿದ್ರಲ್ಲ, ಆ ಕನ್ನಡ ಕಲ್ತ್ಕೊಳ್ತಕ್ಕಂತ ತಾಯಿ ಸ್ವಂತ ಕನ್ನಡಕ್ಕಾಗಿ ಅದನ್ನು ತಿಳ್ಕೊಂಡು ಆ ವಚನ ಸಾಹಿತ್ಯವನ್ನು ಸಂಪೂರ್ಣ ಸಿದ್ದರಾಮೇಶ್ವರ ಪುರಾಣವನ್ನು ಕೂಡ, ಸಿದ್ದರಾಮೇಶ್ವರ ವಚನಗಳನ್ನು ಕೂಡ ಮರಾಠಿಯಲ್ಲಿ ಭಾಷಾಂತರಿಸಿದಂತಹ ಒಬ್ಬ ಧೀಮಂತ ಮಹಿಳೆ. ಈ ಮಹಾರಾಷ್ಟ್ರ, ಜತ್ತ, ಸಾಂಗ್ಲಿ ಕೆಲವೊಂದು ಭಾಗಗಳು ಕರ್ನಾಟಕಕ್ಕೆ ಹೋಗ್ಬೇಕಂತ ಅವರು ಎಷ್ಟೊಂದು ಹೋರಾಟ ಮಾಡಿದ್ದು ಬಹುಶಃ ನಾವು ಎಷ್ಟು ಕೂಡ ವರ್ಣಿಸಿದ್ರು ಕೂಡ ಸಾಲದು, ಅಷ್ಟೊಂದು ಶ್ರಮ ಪಟ್ಟಿದ್ರು. ಯಾರಿಗೂ ಅಂದದೆ ಅಳುಕದೆ ನೋಡ್ರಿ, ಅವರು ಇನ್ನೂ ತಾರುಣ್ಯಾವಸ್ಥೆಯಲ್ಲಿದ್ದಾಗ ಪತಿಯನ್ನು ಕಳ್ಕೊಂಡ್ರು ಕೂಡ ಅವರು ಯಾವುದನ್ನು ಕೂಡ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದೆ ಈ ಸಮಾಜಕ್ಕಾಗಿ, ಕನ್ನಡ ಸೇವೆಗಾಗಿ ತಾವು ಪದೇ ಪದೇ ಒಂದು ಮಾತ ಹೇಳ್ತಿದ್ರಿ. ಡಾಕ್ಟರ್ ಪಟ್ಟಣ್ರವರೇ ಒಂದು ಮಾತು ಹೇಳ್ತಿದ್ರು, ಅವಳು ತಾಯಿ ಕರ್ನಾಟಕಕ್ಕೆ ಬರ್ಬೇಕಂತ. ಅದು ನಮ್ಮ ಭಾಗ್ಯದ ಮಹಾರಾಷ್ಟ್ರದವರು. ಅಂತ ತಾಯಿಯನ್ನು ನಮ್ಮವರು ಅಂತ ನೀವು ಎತ್ಕೊಳ್ತಿದ್ರಲ್ಲ, ನಾವು ಎಷ್ಟು ಧನ್ಯಾತ್ಮರು ಅಂತ ನನಗೆ ಹೇಳಕ್ಕೆ ಬಹಳ ಹೃದಯ ತುಂಬಿ ಬರುತ್ತದೆ ಇವತ್ತಿನ ದಿವಸ. ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣವರು ಇಂಥ ಒಳ್ಳೊಳ್ಳೆ ವಿಚಾರಗಳನ್ನು ಮಾಸಿ ಹೋಗಿರ್ತಕ್ಕಂಥ, ನಮಗ್ ಗೊತ್ತಿರಲಾರ್ದಕ್ಕಂತ ಅಜ್ಞಾನದಲ್ಲಿ ಮುಳುಗಿ ಏನನ್ನೋ ನಾವು ವಿಚಾರದಲ್ಲಿ ಇಟ್ಕೊಂಡು ಹೋಗ್ತಿರ್ತಕ್ಕಂಥ ನಮ್ಮ ಈ ಸಮಾಜಕ್ಕೆ, ನಮ್ಮಂತ ಜನತೆಗೆ ಅತ್ಯಂತ ಸೂಕ್ತ ವಿಚಾರಗಳನ್ನು ಕೊಟ್ಟು ಪುನಶ್ಚೇತನಗೊಳಿಸ್ತಾ ಇದ್ರಲ್ಲ, ನಿಮ್ಮಂತ ಈ ಶರಣ ಬಾಂಧವರಿಗೆ ನಾನು ಶರಣಾರ್ಥಿ ಸಲ್ಲಿಸ್ತೀನಿ. ಶರಣು. ಸರ್ ಮತ್ತೆ ಯಾರಾದ್ರೂ ಮಾತಾಡ್ತಾರಾ? ಸುಜಾತಾ ಪಾಟೀಲ್ ಅಥವಾ ಹೇಳಿ. ಸುಜಾತಾ ಪಾಟೀಲ್ ಮೇಡಮ್ ಮಾತಾಡ್ತೀರಾ? ಜಯದೇವಿ ಮೋಹನ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಸಿಂಧುತಾಯಿ ತಮ್ಮೆಲ್ಲರಿಗೂ ಒಬ್ರು ಮಾತಾಡ್ರಿ. ಮೊದಲು ಸಿಂಧುತಾಯಿ ಮಾತಾಡ್ರಿ ಒಂದ್ ನಿಮಿಷ, ಆಮೇಲೆ ಸುಜಾತಾ ಪಾಟೀಲ್ ಮಾತಾಡ್ರಿ. ಇಬ್ರು ಸಿಂಧುತಾಯಿ ಮಾತಾಡ್ರಿ. ಸಿಂಧುತಾಯಿ ಗಡದಿ, ಸೊಲ್ಲಾಪುರ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತ ನಮ್ಮ ವಿಕ್ರಮ್ ಅಣ್ಣವ್ರು ಬಹಳ ಚೆನ್ನಾಗಿ ಹೇಳಿದ್ರು ತಾಯಿಯವ್ರದ್ದು. ನೋಡ್ರಿ, ನಾವು ಸೋಲಾಪುರದಾಗ ಇದ್ರು ಕೂಡ ಇಷ್ಟೊಂದು ನಾವು ಮದ್ವೆ ಆಗಿ ಬರೋಕ್ಕಿಂತ ಮೊದ್ಲು ನಮ್ಗೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಕೇಳಿದ್ವಿ, ಹೆಸರೆಲ್ಲ ಕೇಳಿದ್ವಿ ಎಲ್ಲ. ಬಹಳ ಕರ್ನಾಟಕದಾಗ ನಾವು ನಮ್ದು ಹುಟ್ಟೂರು ಕರ್ನಾಟಕ ಇರೋದ್ರಿಂದ ಜಯದೇವ್ ತಾಯಿಯವ್ರ ಲಿಂಗಾಡಿಯವ್ರು ಕೇಳಿದ್ವಿ. ಆದ್ರೆ ಅವ್ರಿಗ ನಮಗ ಸಂಬಂಧ ಬಂದಿರ್ಲಿಲ್ಲ, ಮಾತಾಡೋದಾಗ್ಲಿ ಅಥವಾ ಹತ್ರ ಕುಂತು ಮಾತಾಡೋದಾಗ್ಲಿ. ಮುಂದೆ ಅವರು ಬಸವ ಕಲ್ಯಾಣದಾಗ ಹೋದ್ಮೇಲೆ ಅಲ್ಲೇ ಐಕ್ಯರಾದ್ರು. ಅವರಿಗೆ ಬಸವಣ್ಣವ್ರು ಅಂದ್ರೆ ಅಷ್ಟು ಪ್ರೀತಿ, ಸಿದ್ದರಾಮೇಶ್ವರರು ಅಂದ್ರು ಅಷ್ಟು ಪ್ರೀತಿ. ನೋಡ್ರಿ, ಅವ್ರ ವಚನ ಅಂತಂದ್ರ ಅವ್ರದ್ದು ದಿವ್ಸದ ದಿನಚರ್ಯದ ಒಂದು ಹೆಂಗ್ ನಾವು ಆಹಾರ ಊಟ ಮಾಡ್ತೇವಲ್ಲ, ಹಂಗ ಅವ್ರು ಕುಂತರು ಬಸವ, ನಿಂತರ ಸಿದ್ದರಾಮೇಶ್ವರ ಅನ್ಲಾರ್ದ ಅವ್ರ ಬದುಕನ್ನ ಕಳೆದಿಲ್ಲ. ಆ ವಚನ ಶಕ್ತಿ ಅವ್ರಿಗೆ ಅಲ್ಲಿಗೆ ಮುಟ್ಟಿಸಿ, ಆ ಕನ್ನಡ ಪ್ರೇಮಿ. ಅದು ಕಲ್ತಿದ್ದು ಮರಾಠಿ, ಆದ್ರೆ ಎಲ್ಲ ಮಾಡಿದ್ದು ಕನ್ನಡಕ್ಕೋಸ್ಕರ. ಇವತ್ತು ಎಷ್ಟೊಂದ್ ಜನ ಯೂನಿವರ್ಸಿಟಿಗೆ ಅವ್ರ ಹೆಸರು ಕೊಡ್ಬೇಕು ಅಂತ ಅನ್ನಬೇಕಾದ್ರ ಆ ಮಹಾತಾಯಿದು ಒಂದು ಎಲ್ಲ ಗುಣಗಾನವನ್ನ ನಮ್ಮ ವಿಕ್ರಮಣ್ಣವ್ರು ಬಹಳ ಪದ್ಧತಿ ಸೀರ್ ಮಾಡಿದ್ರು. ಅವ್ರು ಎಷ್ಟು ತವ್ರ ಮನಿದಾಗ್ಲಿ ಅಥವಾ ತನ್ನ ಗಂಡನ ಮನಿದಾಗ್ಲಿ ಎರಡೂರ್ನು ಒಂದು ಕೀರ್ತಿ ಗೌರವನ ಆ ತಾಯಿ ತಂದು ಕೊಟ್ರು ನಮ್ಗೆ. ಇವತ್ತು ನಾವೆಲ್ಲ ಹೆಣ್ಮಕ್ಳು ಬರೀ ಇಂಥ ಚರಿತ್ರೆಗಳನ್ನೇ ಕೇಳಿ ಕೈ ಬಿಡಬಾರ್ದು. ನಾವು ಕೂಡ ಅವ್ರ ಹೆಜ್ಜೆಯಿಂದ ಒಂದ್ ಹೆಜ್ಜೆ ಇಡ್ಬೇಕು. ನೋಡ್ರಿ, ಅಕ್ಕನ ಬಳಗದ ಕಾರ್ಯಕ್ರಮ ಅವಾಗನೇ ಅವ್ರು ಸ್ಥಾಪನೆ ಮಾಡ್ಯಾರ ಸಂಸ್ಥೆಗಳನ್ನ. ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರ ಆ ಒಂದು ವಚನದ ಛಲ ನಮಗ್ ಬೇಕು. ಆ ವಚನದ ತಕ್ಕ ಅವ್ರು ನಡೆದ್ರು ನುಡಿದ್ರು, ಅವ್ರಿಗೆ ಅದೊಂದು ಶಕ್ತಿ ಪ್ರಾಪ್ತ ಆಯ್ತು. ಹಿಂಗಾಗಿ ಎಲ್ಲದಕ್ಕೂ ಚಾಲೆಂಜ್ ಮಾಡ್ತಾ ಬಂದ್ರು. ಅವ್ರು ಯಾಕೆ ಆಗಬಾರ್ದು? ಈ ಒಂದು ಕೆಚ್ಚು ಅವ್ರು ಏನು ಜಯದೇವಿ ತಾಯಿಯವರಿಗೆ ಕೆಚ್ಚಿತ್ತಲ್ಲ, ಆ ಕೆಚ್ಚು ನಮಗ ಬರ್ಲಿ. ಇವತ್ತು ಬಹಳ ನಾವು ಶಶಿಕಾಂತ್ ಅಣ್ಣವರಿಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕಾಗ್ಯದ. ಎಲ್ಲೆಲ್ಲಿ ಅವ್ರನ್ನ ಹುಡುಕಿ ತಂದು ಎಲ್ಲೆಲ್ಲಿಯೂ ಅದು ಕೆಲವು ನೋಡ್ರಿ ಪಠ್ಯ ಪುಸ್ತಕದಾಗ ಇರ್ಲಾರ್ದದ್ದು ಮುಂದಿನ ನಮ್ಮ ಪೀಳಿಗೆಗೋಸ್ಕರ ಇಂಥವ್ರ ಒಂದು ಕನ್ನಡ ಅಣ್ಣಾಗ ಗಡಿನಾಡು ಸೊಲ್ಲಾಪುರ ಅಂದ್ರದೇನ್ ಬಹಳ ಮಾರಾಟ ಒಳಗಿಲ್ಲ. ಬಹಳ ವಿಜಾಪುರಕ್ಕೆ ಒಂದು 100 ಕಿಲೋಮೀಟರ್ ಗಡಿನಾಡು ಇರೋದ್ರಿಂದ ಅಲ್ಲಿಯೂ ಕೂಡ ಕನ್ನಡ ಪ್ರೇಮಿಯಾಗಿ ಇಷ್ಟು ಮರಾಠಿ ಕಲ್ತು ಕನ್ನಡವನ್ನು ಅವರು ಮುಂದೆ ಮಾಡಿ ಕನ್ನಡ ಏಕೀಕರಣಕ್ಕಾಗಿ ಹೋರಾಡಿದ್ದು ಅದು ಒಂದು ಪಠ್ಯ ಪುಸ್ತಕದಾಗ ಬರ್ಬೇಕು. ಈಗ ನೋಡ್ರಿ, ನಾವು ಒಂದು 100-106 ಜನ ಇವತ್ತು ಪೂರಾ ಪುಟ್ಟಕ್ಕೆ ಕೇರಿವಿ ಕುತ್ಕೊಂಡು. ಇನ್ನು ನಾವು ಕೂಡ 106 ಜನಕ್ಕೆ ಹೇಳಿದ್ವಿ ಅಂದ್ರೆ ಅದು ಮುಂದೆ ತಾನೇ ಬರ್ತದಂತ ನಾವೊಂದು ಇಚ್ಛಾ ಮಾಡಿ ವಿಕ್ರಮಣ್ಣರಿಗೂ
ಮತ್ತು ಶಶಿಕಾಂತ್ ಅಣ್ಣವ್ರಿಗೂ ಮತ್ತು ಎಲ್ಲ ಇವತ್ತು ಕುತ್ಕೊಂಡು ಬಹಳ ಚೆನ್ನಾಗಿ ಕೇಳಿ ಮತ್ತು ನಿಮ್ಮದು ಅನಿಸಿಕೆಗಳನ್ನು ಬಹಳ ಎಷ್ಟು ವ್ಯಕ್ತಪಡಿಸಿದ್ರಿ ಅಂದ್ರೆ ಯೂನಿವರ್ಸಿಟಿಗೆ ಅವ್ರ ಹೆಸರು ಹೋಗ್ಬೇಕು. ಇನ್ನೇನು ಬೇಕು ಹೇಳ್ರಿ ಜಯದೇವ ತಾಯಿಯವ್ರಿಗೆ. ಅವ್ರಿಗೆ ಪಾದಕ್ಕೆ ಶರಣ ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಜಯದೇವಿ ತಾಯಿ ಲಿಗಾಡೆ ಅವರ ಜೀವನ ಸಾಧನೆಯ ಬಗ್ಗೆ ಆ ಉಪನ್ಯಾಸ ಬಹಳಷ್ಟು ಅದ್ಭುತವಾಗಿ ವಿಕ್ರಮ್ ವಿಸಾಜಿ ಸರ್ ಬಹಳಷ್ಟು ಅದ್ಭುತವಾಗಿ ಹೇಳಿದ್ರು. ಕನ್ನಡ ಮಹಾರಾಷ್ಟ್ರದಲ್ಲಿ ಗಡಿನಾಡು ಕನ್ನಡಿಗರ ಸ್ಥಿತಿ ಬಹಳಷ್ಟು ಹೀನಾಯಮಯವಾಗ್ಯದ. ಅಂದ್ರೆ ನಾವೆಲ್ಲ ನಮ್ಮಲ್ಲಿ ಏನ್ ಭಾವನೆಗಳು ಬಹಳಷ್ಟು ಇರ್ತಾವ, ಕನ್ನಡದಲ್ಲಿ ಹೇಳುವಂತ ಭಾವನೆಗಳು ಇರ್ತಾವು. ಆದ್ರೆ ಅದನ್ನ ಕೇಳುವವರು ಎಲ್ಲ ಮರಾಠಿಗರು ಇರ್ತಾರೆ, ಅದ್ರಲ್ಲಿ ನಮ್ಗೆ ಹೇಳ್ಕೊಳ್ಳುವಂತ ಪರಿಸ್ಥಿತಿನೇ ಇರುವುದಿಲ್ಲ. ಅದಕ್ಕ ಅವಾಗನೇ ಜಯದೇವಿ ತಾಯಿ ಲಿಗಾಡಿ ಅವರು ಕನ್ನಡಿಗರ ಒಂದು ದುಃಖವನ್ನ ವ್ಯಥೆಯನ್ನ ಅವರು ಸರ್ಕಾರದ ಮುಂದಾಗ್ಲಿ ಅಥವಾ ಜನತೆ ಮುಂದಾಗ್ಲಿ ಇಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು, ಬಹಳಷ್ಟು ಹೋರಾಟ ಮಾಡಿದ್ರು. ನಮ್ದಾಗ್ಲಿ ಈಗ ಹಂಗೆ ಅದ. ಅಂದ್ರ ತಾಲೂಕದಾಗ 40 ಹಳ್ಳಿಗಳ ಜನರು ನಾವೆಲ್ಲರೂ ಕನ್ನಡಿಗರದೇವ್. ನಮ್ಮ ಮಾತೃಭಾಷೆ ಕನ್ನಡ ಅದ, ನಮ್ಮ ಶಿಕ್ಷಣ ಕನ್ನಡ ಅದ. ಆದ್ರೆ ನಮಗ್ ಕರ್ನಾಟಕದಲ್ಲಿ ಹೋಗ್ಬೇಕಂತಕ್ಕಂತ ಆಶೆ ಅದ. ಆದ್ರೆ ಅದಕ್ಕ ಪ್ರೋತ್ಸಾಹ ಆಗ್ಲಿ ಅಥವಾ ಹೋರಾಟಕ್ಕೆ ಬಲ ಸಿಗ್ತಾ ಇಲ್ಲ. ನಮ್ಮ ಮ್ಯಾಲ ಸ್ವಲ್ಪ ಅನ್ಯಾಯ ಆಗ್ಲಾಗ್ತದ. ಆ ಜಯದೇವಿ ತಾಯಿ ಲಿಗಾಡಿ ಅವ್ರು ಮಾಡಿರ್ತಕ್ಕಂತ ಒಂದು ಹೋರಾಟ ಏನದ ಅದು ಒಂದಿಲ್ಲ ಒಂದ್ ದಿವ್ಸ ಯಶಸ್ವಿ ಆಗ್ತದ ಅಂತಕ್ಕಂತ ಆಶಯ ನನ್ನಲ್ಲಿ ಇವತ್ತು ಮೂಡ್ತು ಅಂತ ಹೇಳಿ ಈ ಕಾರ್ಯಕ್ರಮ ಏನ್ ಇಟ್ಟಿರಲ್ಲ ಬಹಳಷ್ಟು ಅದ್ಭುತವಾದಂತ ಒಂದು ವಿಷಯ. ಅದರಿಂದ ಎಲ್ಲ ಸಂಯೋಜಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ಶರಣ. ಬಾಗಲಕೋಟೆಯಿಂದ ಗೌರಮ್ಮ ನಾಶಿ ಒಂದು ಡಾಕ್ಟರ್ ಪಟ್ಟಣವ್ರ ಒಂದು ಕೊನೆಯ ಭಿನ್ನ ಹೇಳ್ರಿ. ಏನಂದ್ರೆ ಈಗ ನಮ್ಮ ಪ್ರೊಫೆಸರ್ ವಿಕ್ರಮ್ ಅವರು ಇಷ್ಟೆಲ್ಲ ಭಾಷಣ ಮಾಡಿದ್ರಲ್ಲ, ಅದರದ್ದು ಒಂದು ಪುಸ್ತಕ ರೂಪದಲ್ಲಿ ನೀವು ತಂದ್ರೆ ಈಗ ಇವತ್ತು ನಾವು ಆಸ್ಟ್ರೇಲಿಯಾದಿಂದ ಸಂಗಮಿಸಿ ಶಾಲಿಮಠ ಇದ್ದಾರೆ, ನಾನು ನ್ಯೂಜಿಲೆಂಡ್, ಎರಡೂ ಕಡೆಯಿಂದ ಕೂಡ್ಕೊಂಡು ಜನ ನಾವು ಈ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ಇದು ದಾಸೋಹ ಕೊಡ್ತೀವಿ ಅಂತ ನಾನು ಇದು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹೆಚ್ಚು ಹೆಚ್ಚು ಜನರು ಮಾತಾಡಿದ ವಿಚಾರ ಅಂದ್ರೆ ಈ ಮಾಹಿತಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಮ್ಮವ್ರು ಯಾವ್ದು ಜಯದೇವಿ ತಾಯಿ ಲಿಗಾಡಿ ಅವ್ರದ್ದು ಇಷ್ಟು ವಿಚಾರಗಳನ್ನು ಗೊತ್ತಿಲ್ಲ. ಈಗ ಇಷ್ಟು ವಿಚಾರವನ್ನು ಕ್ರೋಢೀಕರಿಸಿ ಒಂದು ಭಾಷಣ ಮಾಡಿದ್ದೆ ಒಂದು ಪುಸ್ತಕ, ಅದರದ್ದು ಲಾಭ ಚೆನ್ನಾಗಬೇಕು ಅಂತ ನನ್ನ ಆಶೆ. ಏನಿಲ್ಲ, ಇವೆಲ್ಲ ಉಪನ್ಯಾಸ ಮಾಲೆ ಸರ್ ಹೇಳ ಸರಿ ಇದೆ. ಎಲ್ಲ ಉಪನ್ಯಾಸ ಮಾಲೆಗಳನ್ನ ತಂದು ನಮ್ಮ ಇದ್ರೊಳಗಿದೆ, ನಾವು ಖಂಡಿತ ಮಾಡ್ತಾ ಇದೀವಿ. ಎಲ್ಲ ವಿಕ್ರಮ್ ವಿಸಾಜ್ ಅವ್ರು ತಮ್ಮ ಕನ್ಸಲ್ಟ್ ಕೊಟ್ಟರಾದ್ರೆ, ತಾವು ಬರೆದು ಕೊಟ್ಟರಾದ್ರೆ ಖಂಡಿತ 100-150 ಕೊಟ್ಟು ನಾವು ಖಂಡಿತ ಪ್ರಸಾರ ಮಾಡ್ತೀವಿ. ಸಂತೋಷದ ಕೆಲಸ, ಬಹಳ ಅಭಿಮಾನ ಕೆಲಸ. ನಾನು ಖಂಡಿತ ಮಾಡಿ ಸರ್. ಧನ್ಯವಾದಗಳು. ಗೌರಮ್ಮ ನಾಶಿ ಅವರು ಗೌರಮ್ಮ ಇದ್ದೀರಾ? ಹಾ ಸರ್. ಸರ್, ಸೋಲಾಪುರದಲ್ಲಿ ತಾಯಿಯವರ ಗ್ರಂಥಗಳನ್ನೆಲ್ಲ ಒಂದು ಸಲ ಮೆರವಣಿಗೆ ಮಾಡಬೇಕು ಅಂತ ತಿಳ್ಕೊಂಡು ಆಯೋಜನೆ ಮಾಡಿದಾಗ ಸೋಲಾಪುರದ ಜನರೇ ಅದರ ಬಗ್ಗೆ ತುಂಬಾ ಅಸೂಯೆಯನ್ನು ತೋರಿಸಿದ್ರು ಅಂತ ತಿಳ್ಕೊಂಡು ಒಂದ್ ಕಡೆ ಬರುತ್ತಲ್ಲ ಸರ್. ವಿಕ್ರಮ್ ಸರ್ ಹತ್ರ ನಾನು ಕೇಳ್ತಾ ಇದ್ದೇನೆ. ಇಲ್ಲ ಮೇಡಮ್, ಬಟ್ ಅವ್ರು ಸಿದ್ದರಾಮೇಶ್ವರ ಪುರಾಣ ಅದು ಹುಬ್ಬಳ್ಳಿಯಲ್ಲಿ ಆನೆ ಮೇಲಿಟ್ಟು ಮೆರವಣಿಗೆ ಮಾಡ್ತಾರೆ. ಹೌದು ಸರ್. ಆಮೇಲೆ ಈ ಸೊಲ್ಲಾಪುರದಾಗಿನ ಪ್ರಸಂಗ ನನಗ್ ಗೊತ್ತಿಲ್ಲ, ಆದ್ರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಈ ಭಕ್ತಿ ಭವನಕ್ಕೆ ಬಂದ ಮೇಲೆ ತಮ್ಮ ಇಡೀ ಗ್ರಂಥಾಲಯ ಅಲ್ಲಿನ ಪುಸ್ತಕಗಳು ಎಲ್ಲ ಬಸವ ಕಲ್ಯಾಣಕ್ಕೆ ಶಿಫ್ಟ್ ಆಗ್ತವೆ. ಆಮೇಲೆ ಅನೇಕ ಜನ ದಾಖಲಿಸಿದ್ರೆ ನಾನು ಬೇಕಂತ ಅದನ್ನ ಹೇಳಲಿಕ್ಕೆ ಹೋಗಿಲ್ಲ, ಯಾರ್ಯಾರೋ ಪುಸ್ತಕ ಕತ್ಕೊಂಡು ಹೋಗ್ಬಿಡ್ತಾರೆ. ಆ ಪುಸ್ತಕಗಳನ್ನ ಸರಿ ನೋಡ್ಕೊಳ್ಳೋರು ಇರಲ್ಲ, ಅಲ್ಲಿ ವ್ಯವಸ್ಥೆ ಇರದೇ ಇರೋದ್ರಿಂದ ಅವರಿಗೂ ಅನಾರೋಗ್ಯ ಆಗಿತ್ತು, ವಯಸ್ಸು ಆಗಿತ್ತು. ಹೀಗಾಗಿ ಇದರದೆಲ್ಲ ದುರುಪಯೋಗ ಪಡ್ಕೊಂಡು ಅನೇಕ ಜನ ಪುಸ್ತಕಗಳನ್ನ ಅವ್ರ ಹಸ್ತಪ್ರತಿಗಳೆಲ್ಲ ಕತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಿಂತ ಮತ್ತೊಂದು ನೋಡಿ ಅಕ್ಕ, ಅದು ಸೋಲಾಪುರದಲ್ಲಿ ಅವ್ರದ್ದು ಮೆರವಣಿಗೆ ಮಾಡಿದಾಗ ಸೋಲಾಪುರ ಜನರು ಉದಾಸೀನರಾಗಿರ್ಲಿಲ್ಲ, ಸಾಕಷ್ಟು ಕೆಚ್ಚೆದೆಯಿಂದ ಅದಕ್ಕೆ ಕೊಟ್ಟಿದ್ರು. ಆದ್ರೆ ಈ ಸೋಲಾಪುರದ ಸಿದ್ದರಾಮೇಶ್ವರನ ಈ ಟ್ರಸ್ಟಿ ಮಂಡಳಿಯವರು ಏನಿದಾರಲ್ಲ, ಬಹುಶಃ ಈ ನಮ್ಮ ದೇವಸ್ಥಾನದ ಒಂದು ಹೆಸರು
ಅಂತ ತಿಳ್ಕೊಂಡು ಆ ತಾಯಿ ಅವ್ರದ್ದು ಗ್ರಂಥಗಳು ಅವ್ರು ಬರೆದಂತ ಹಸ್ತಪ್ರತಿಗಳಿಗೆ ಅಷ್ಟು ಹೆಚ್ಚು ಅವರು ಕಿಮ್ಮತ್ತು ಕೊಡ್ಲಿಲ್ಲ. ಅದಕ್ಕಾಗಿ ಅದು ಉಳಿತು. ಯಾಕಂತಂದ್ರೆ ಧನ ಬಲ ಮತ್ತು ಅಧಿಕಾರ ಅವ್ರ ಕಡೆ ಇತ್ತು. ಅದಕ್ಕಾಗಿ ನಮ್ಮಂತವ್ರು ಕ್ರಿಯಾಶೀಲರಾಗಿ ಉಳಿದೆವು. ಆದ್ರೆ ಇನ್ನೂ ಕೂಡ ನಮ್ಮಲ್ಲಿ ಆ ತಾಯಿಯವರ ಬಗ್ಗೆ ಕಳಕಳಿ ಆತ್ಮೀಯತೆ ಇದೆ. ನೀವು ಯಾವಾಗಾದ್ರೂ ಕೂಡ ಸಹಕರಿಸಿದ್ರೆ ನಾವು ಒಳ್ಳೆ ಅದ್ಭುತ ಆ ಒಂದು ಮೆರವಣಿಗೆ ನಾವು ಮಾಡೋಣ. ಕೇವಲ ಸಿದ್ದರಾಮೇಶ್ವರಿಗೆ ಬಹುಶಃ ಅದಕ್ಕಿಂತ ತಾಯಿಯವರಿಗೆ ಹೆಚ್ಚು ಅನ್ಸೋತಾರ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ವಿಚಾರ ಇತ್ತು. ಅದಕ್ಕಾಗಿ ಅದು ಉಳಿದಿದೆ ನನ್ನ ಅನಿಸಿಕೆ. ಹಾ ಕರೆಕ್ಟ್. ಅಂದ್ರೆ ನಮಗೆ ಇದನ್ನ ಹೇಳಿದವರು ಕೂಡ ಸಿದ್ದರಾಮೇಶ್ವರ ಟ್ರಸ್ಟಿನವರು, ಅವರು ಕನ್ನಡ ಹೋರಾಟಗಾರರೇ ಸರ್. ಅವರು ಗನಾಡ ಕನ್ನಡ ಹೋರಾಟಗಾರರೇ ಆಗಿದ್ರು. ಒಬ್ರು RS ದುಲಂಗೆ ಅಂತ ವಕೀಲರು ಸರ್ ಅವರು ಆಗ ನಾವು ಚಿಕ್ಕವರಿದ್ವಿ ಇನ್ನೂ. ಅವಾಗ ಅವರು ಹೇಳ್ತಾ ಇದ್ರು ಅದ್ರ ಬಗ್ಗೆ. ಅವ್ರಿಗೆ ಆ ಸಿದ್ದೇಶ್ವರ ಟ್ರಸ್ಟ್ದವ್ರು ಅದ್ರ ಬಗ್ಗೆ ಅಷ್ಟೊಂದು ಗೌರವ ಕೊಡ್ತಾ ಇರ್ಲಿಲ್ಲ ಅಂತ. ಸರಿ ಮೇಡಮ್. ದುಲಂಗೆ ವಕೀಲರು ಬಹಳ ಅದ್ಭುತ. ಅವರು ಮನೆಯಲ್ಲಿ ನಾವು ಪ್ರತಿ ಸೋಮವಾರ ಉಂಡು ಬೆಳೆದವರು. ಬಹಳ ಅಪ್ರತಿಮವಾಗಿರ್ತಕ್ಕಂಥ ಭಕ್ತಿ ತಾಯಿಯವರ ಬಗ್ಗೆ ಇತ್ತವರಿಗೆ. ಆ ಟ್ರಸ್ಟಿ ಅದು ಸುಧಾರಿಸ್ಕೊಡ್ತಾ ಇಲ್ಲ ತಾಯಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಂಗಮೇಶ್ ಸಾಲಿಮಠ್ ಅವರು ಮಾತಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾದಿಂದ. ಅವ್ರು ಹಿ ವಾಂಟ್ ಟು ಎಕ್ಸ್ಪ್ರೆಸ್ ಹಿಸ್ ಫ್ಯೂ ವರ್ಡ್ಸ್. ಸಂಗಮೇಶ್ ಸರ್ ಮೈಕ್ ಅನ್ಮ್ಯೂಟ್ ಮಾಡಿ. ಸಾರಿ, ಎಲ್ರಿಗೂ ಶರಣಾರ್ಥಿ. ಅದು ಕಲಬುರ್ಗಿ ಸರ್ ಹೇಳ್ದಂಗೆ ನಾವು ಅವ್ರಿಬ್ರು ಇನ್ನೊಂದು ಬೇರೆ ಮೀಟಿಂಗ್ ಅಲ್ಲಿ ಇದ್ವಿ. ಸೊ ಇವತ್ತು ನಾವು ಸ್ವಲ್ಪ ಲೇಟ್, ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಡ್ತು ಜಾಯ್ನ್ ಆಗಕ್ಕೆ. ಬಟ್ ಇದು ವಿಕ್ರಮ್ ಸರ್ ಹೇಳಿದ್ ಸ್ವಲ್ಪ ನಾವು ತಿಳ್ಕೊಂಡ್ವಿ, ಬಿಕಾಸ್ ನಾವು ಪೂರ್ತಿ ಜಾಯ್ನ್ ಆಗಲ್ಲ. ಸೊ ನೀವು ಮಾಡ್ತಾರ ಕೆಲಸ, ಎಸ್ಪೆಷಲಿ ಡಾಕ್ಟರ್ ಶಶಿಕಾಂತ್ ಪಠಾಣ್ ಅಂಡ್ ಇವರು ರುದ್ರಮೂರ್ತಿ ಅವರು, ನೀವೆಲ್ಲ ಮಾಡ್ತಿರೋದು ತುಂಬಾ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಇದು. ಸೊ ಹೀಗೆ ನೀವು ಮಾಡ್ತಾರಿ. ಆಮೇಲೆ ಕಲಬುರ್ಗಿ ಸರ್ ಹೇಳ್ದಂಗೆ ನಿಮ್ಗೇನಾದ್ರು ಪಠ್ಯ ಪುಸ್ತಕ ಅದಕ್ಕೆ ಏನಾದ್ರು ಧನ ಸಹಾಯ ಬೇಕಾದ್ರೆ ನಮ್ಗೆ ಅಲ್ಪ ಸಹಾಯ ನಾವು ಮುಂದೆ ಮಾಡಕ್ ಇಷ್ಟಪಡ್ತೀವಿ. ಸೊ ಇಷ್ಟೇ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಶರಣಾರ್ಥಿ. ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಪ್ರತಿ ವಾರನೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ವಿಷಯ ತಿಳ್ಕೊತಾ ಇರ್ತೀವಿ. ಜಯದೇವಿ ಲಿಗಾಡೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಯಾವಾಗೂ ಒಂದ್ಸಲ ನಾವು ಆರ್ಟಿಕಲ್ ಮಾಡ್ಬೇಕಂದ್ರೆ ಒಂದಿಷ್ಟು ಯಾವ ಪುಸ್ತಕಗಳನ್ನ ತೆಗೆದು ಓದಿ ಒಂದಿಷ್ಟು ಆರ್ಟಿಕಲ್ ಮಾಡ್ಬಿಡ್ತೀವಿ. ಆದ್ರೆ ಇವತ್ತು ಅವ್ರು ಇಷ್ಟು ಸವಿಸ್ತರವಾಗಿ ಹೇಳಿದ್ರಲ್ಲ, ಜಯದೇವಿ ಅವರ ಜೀವನ ಚರಿತ್ರೆ ನಮ್ ಕಣ್ಣು ಮುಂದೆ ಬಂದಂಗಾಯ್ತು. ಬಹಳ ಖುಷಿ ಅನಿಸ್ತು ಅದು ನೋಡಿ. ಇನ್ನೊಂದು ನನ್ಗೊಂದು ಉಪನ್ಯಾಸಕರ ಹತ್ರ ಕೇಳ್ಬೇಕಂದ್ರೆ, ಜಯದೇವಿ ಅವರ ಕೊನೆಯ ದಿನಗಳು ಬಹಳಷ್ಟು ಇದ್ದು ಅಂತ ನಾನು ಕೇಳಿದೆ, ಅದು ನಿಜಾನಾ ಅಂತ. ಅದೇ ಸ್ವಲ್ಪ ಕೊನೆ ದಿನಗಳು ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರು ಬಹಳ ತೊಂದರೆಯಲ್ಲಿದ್ರು ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಮನೆ ಕಡೆನೂ ಆ ಆಸ್ತಿ ಜಗಳ ಎಲ್ಲಾನು ನಡೀತಾ ಇತ್ತು. ನಾನು ಬಹಳ ಪರ್ಸನಲ್ ವಿಷಯ ಅಂತ ಹೇಳಿಲ್ಲ. ಅವರ ಮೈದುನ ಅವ್ರ ಕಡೆಯಿಂದೆಲ್ಲಾನು ಅವ್ರ ಕೋರ್ಟು ಕಚೇರಿ, ಹೀಗಾಗಿ ಆ ತಿರುಗಾಟ ಸುತ್ತಾಟದಿಂದ ಬಹಳ ಬಳಲಿದ್ರು ಅನ್ನುವಂತ ವಿಷಯಗಳು ಕೂಡ ಇದ್ದಾವೆ. ಅದನ್ನ ನಾನು ಕೇಳಿದೆ. ಅಂದ್ರೆ ಅವ್ರ ಸಾಧನೆ ಇನ್ನೂ ಮುಂದುವರಿತಿತ್ತೋ ಏನೋ, ಅವ್ರು ಯಾವಾಗ ಬಸವ ಕಲ್ಯಾಣಕ್ಕೆ ಹೋಗ್ಬಿಡ್ತಾರೆ ಅವ್ರಿಗೆ ಅಲ್ಲಿ ಸಾಧನೆ ನಿಂತು ಬಿಡ್ತು. ಬಹುಶಃ ಏನಾದ್ರೂ ವೈಯಕ್ತಿಕ ತೊಂದರೆಗಳಿರ್ಬೋದೇನೋ ಅಂತ. ಅವರ ಕನ್ನಡದ ಬಗ್ಗೆ, ಬರವಣಿಗೆ ಬಗ್ಗೆ ಅವ್ರಿಗೆ ಎಷ್ಟು ಒಂದು ಕಾಳಜಿ ಅಂತಂದ್ರೆ, ಅವ್ರ ಆಸ್ಪತ್ರೆಯಲ್ಲಿ ಸೈಲನ್ ಹಚ್ಕೊಂಡು ಮಾಡಿದಾಗ, ICU ಬೆಡ್ ಇಲ್ಲಿದ್ದಾಗ ಅದನ್ನು ಕೂಡ ತ್ರಿಪದಿಗಳಲ್ಲಿ ಬರ್ತಾರೆ. ಓದೋದು ಕಷ್ಟ ಅಂತ ಹೇಳಿ ನಾನು ಓದ್ಲಿಲ್ಲ. ತಮ್ಮ ಆಸ್ಪತ್ರೆಯ ಆ ದಿನಗಳನ್ನು ಕೂಡ ಅವರು ತ್ರಿಪದಿಗಳಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಆ ತರದ ಒಂದು ಮನಸ್ಸು ವ್ಯಕ್ತಿತ್ವ ಅವ್ರದೆಲ್ಲ. ನಿಜವಾಗ್ಲೂ ಸರ್, ಅದು ವಿಶ್ವವಿದ್ಯಾಲಯಕ್ಕೆ ಅವ್ರಿಗೊಂದು ಹೆಸರಿಡ್ಬೇಕು. ಬಹುಶಃ ನಾವು ಅವ್ರ ಬರೀ ಹೆಸರಿಡ್ತೀವಿ ಅಂತಲ್ಲ, ಅವ್ರದ್ದೇನ್ ಕನಸುಗಳಿತ್ತು, ಅವ್ರ ಏನ್ ನಡ್ಕೊಂಡು ಹೋದ್ರ ಮಾರ್ಗದಲ್ಲಿ ನಾವು ನಡೆಯಕ್ಕೆ ಮತ್ತೆ ಎಲ್ಲರನ್ನೂ ನಡೆಯಕ್ಕೆ ಪ್ರೇರೇಪಿಸೋಕೆ ಒಂದು ದೊಡ್ಡ ಕಾರ್ಯ ಆಗ್ಬೇಕಾಗಿದೆ. ನಾವು ಕೂಡ ಈ ಕಾರ್ಯದಲ್ಲಿ ತಮ್ಮೊಂದಿಗೆ ಇರ್ತೀವಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಡೆಸ್ಕೊಟ್ರಿ. ಹಾಗೆ ಸಂಘಟಕರಾದಂತ ಪಟ್ಟಣ್ ಸರ್ ಅವ್ರಿಗೆ, ರುದ್ರಮುನಿ ಸರ್ ಅವ್ರಿಗೆ, ಉಪನ್ಯಾಸಕರಾದ ನಿಮಗೆ ಅನಂತ ಧನ್ಯವಾದಗಳು ಸರ್. ಸರಿ, ಬಹುಶಃ ನನಗನ್ಸ್ತದೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿದ್ದ ಕೆಲಸ ಅಂತಂದ್ರೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಸಮಗ್ರ ಸಂಪುಟಗಳ ಪ್ರಕಟಣೆ. ಅವ್ರ ಸಮಗ್ರ ಸಾಹಿತ್ಯ ನಮ್ಗೆ ಒಂದ್ ಕಡೆ ಸಿಗೋದೇ ಇಲ್ಲ, ಎಲ್ಲೋ ಬೇರೆ ಬೇರೆ ಕಡೆ ಇದ್ದಾರೆ. ಹೀಗಾಗಿ ಅವರ ಸಮಗ್ರ ಸಾಹಿತ್ಯ ಒಂದ್ ಕಡೆ ಬಂದ ಮೇಲೆ, ಹೇಗೆ ಕಲಬುರಗಿ ಅವರು ಬಂದ ಮೇಲೆ ಬಸವರಾಜ್ ಕಟ್ಟಿಮನಿ ಅವರ ಸಮಗ್ರ ಸಾಹಿತ್ಯ ತಂದ್ರು, ಆಮೇಲೆ ಆದಿಲ್ ಶಾಹಿ ಸಮಗ್ರ ಸಂಪುಟಗಳಂತಂದ್ರು, ಆ ತರ ರವೀಂದ್ರನಾಥ್ ಸರ್ ಇದ್ದಾರೆ, ಡಾಕ್ಟರ್ ವೀರಣ್ಣ ದಂಡೆ ಸರ್ ಇದ್ದಾರೆ,
ಹೀಗಾಗಿ ಎಲ್ಲರೂ ಸೇರಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಸಮಗ್ರ ಸಾಹಿತ್ಯ ಸಂಪುಟ ಒಂದ್ ಕಡೆ ಬಂದ್ರೆ ಆಮೇಲೆ ಅವ್ರ ಮೇಲೆ ಬೇರೆ ಬೇರೆ ಚರ್ಚೆಗಳು ಅಧ್ಯಯನಗಳಿಗೆ ಅವಕಾಶ ಆಗ್ತದೆ. ಹೌದು ಸರ್, ಧನ್ಯವಾದಗಳು ಸರ್. ಪಟ್ಟಣ್ ಸರ್ ಏನೋ ಹೇಳ್ತಾ ಇದ್ರಾ? ಮುಂದುವರೆದು ವೀರಭದ್ರ ಸ್ವಾಮಿಗಳು ಒಂದು ವಚನ ಮಂಗಳ ಮಾಡ್ಬೋದಾ? ವೀರಭದ್ರ ಸ್ವಾಮಿಗಳು ಇದಾರ ಅಥವಾ ಇಲ್ಲ? ಆಶಯ ಇದ್ದಾರೆ, ವಿದ್ಯಾ ಹಾಡಿ ಹಾಡಿ. ಶರಣು ಶರಣಾರ್ಥಿಗಳು ಸರ್ವರಿಗೂ ಇವತ್ತ ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಭುತವಾದದ್ದು. ಇವತ್ತ ಲಿಗಾಡಿನ ಬಗ್ಗೆ ಬಹಳ ಅರ್ಥಪೂರ್ಣ. ಯಾಕಂದ್ರೆ ಮೊನ್ನೆ ಬಂದವರು ಇದರಲ್ಲಿ ಎಂತ ಸಾಧನೆ ಮಾಡಿದ್ರು. ಈ ಸಾಧನೆ ಮಾಡಿದ್ರೆ ಬಸವ ತತ್ವಕ್ಕೆ ಬಹಳ ಒಳ್ಳೆ ಅನುಕೂಲ ಆಗ್ತದ. ಬಸವಣ್ಣನ ವಿಚಾರಗಳಿಗೆ, ಬಸವ ಲಿಂಗಾಯತ ಧರ್ಮಕ್ಕೆ ಬಹಳ ಅನುಕೂಲ ಆಗ್ತದ. ಎಲ್ಲರೂ ಮೆಲುಕು ಹಾಕೋದ್ರಿಂದ ಹೇಳಿ ಒಂದು ಹಾಡಂಬರಪ್ಪ ಪ್ರಾರ್ಥನೆ ಗೀತೆ. ಎನ್ನ ಗಾಲೆ ಕಂಬ ಎನ್ನ ಗಾಲೆ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಡ ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವರಯ್ಯ, ನಾನೇನ ಮಾಡಲಿ ಬಡವರಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ, ಶಿರವೇ ವನ್ನ ಕಳಸವಯ್ಯ. ಸಾವಿರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ, ಸಾವಿರ ಕಳಿ ಉಂಟು ಜಂಗಮಕ್ಕೆ ಸಾವಿರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವ ಕೆಳೈ, ಕೂಡಲ ಸಂಗಮ ದೇವ ಕೆಳೈ. ಉಳ್ಳವರು ಶಿವಾಲಯ ಮಾಡುವರು, ಸಾವಿರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ, ಸಾವಿರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ. ಕೇಳಯ್ಯ ಕೂಡಲ ಸಂಗಮ ದೇವ ಕೆಳಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಮಾಡುವರು, ಮಾಡುವರು. ಶರಣಾರ್ಥಿ ವೀರಭದ್ರ ಸ್ವಾಮಿಗಳೇ, ಜರ್ಮನ್ದಿಂದ ಅವರು ತಮ್ಮ ಸರ್ ಮುಂದಿನ ವಾರದ ಅನೌನ್ಸ್ ಮಾಡಿ ಕೃಷ್ಣಮೂರ್ತಿ ಅವರೇ. ಆಮೇಲೆ ಅವರು ಒಂದ್ ನಿಮಿಷ ಪಟ್ಟಣ್ ಸರ್. ಕುಮಾರ್ ರಾಜಣ್ಣ ಅವರು ಶರಣ ಸಮರ್ಪಣೆ ಮಾಡಿ ಮತ್ತೆ ಮುಂದಿನ ವಾರದ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ. ಸರ್ವರಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ವೈಯಕ್ತಿಕವಾಗಿ ಮತ್ತು ವೇದಿಕೆ ಕಡೆಯಿಂದ ನಮ್ಮ ಕೂಗಿಗೆ ಹೋಗೊಟ್ಟು ಬಂದು ಇವತ್ತು ಜಯದೇವ ತಾಯಿ ಲಿಗಾಡೆ ಅವರ ಜೀವನದ 360 ಡಿಗ್ರಿ ಅಂತ ಏನ್ ಹೇಳ್ತಾರೆ, ಸಂಪೂರ್ಣವಾದಂತಹ ಒಂದು ಚಿತ್ರಣವನ್ನ ಅಟ್ಲೀಸ್ಟ್ ತೆರೆದಿಟ್ಟಿದ್ದಾರೆ. ಅವ್ರಿಗೆ ನಾವು ವೇದಿಕೆಯಿಂದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಂದೊಂದು ಎಳೆಯಾಗಿ ಬಿಡಿಸಿಡ್ತಾ ಹೋದ್ರು. ಅವ್ರ ಕಾಯಕ ನಿಷ್ಠೆ ಆಗಿರ್ಬೋದು, ಸ್ತ್ರೀವಾದ ಆಗಿರ್ಬೋದು, ಅವ್ರ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟಂತ ಘಟನೆಗಳಾಗಿರ್ಬೋದು, ಅವರ ದಲಿತ ಪರ ಕಾಳಜಿ, ಮತ್ತೆ ಅವರ ಸರಳತೆ, ಮತ್ತೆ ಅವರ ಕರ್ನಾಟಕ ಏಕೀಕರಣ ಅಥವಾ ಭಾರತ ಸ್ವತಂತ್ರ, ಹೈದರಾಬಾದ್ ಕರ್ನಾಟಕ ವಿಮೋಚನೆ, ಆ ಸಂದರ್ಭದಲ್ಲಿ ಅವರು ನಡ್ಕೊಂಡಂತಹ ಅಥವಾ ಅವ್ರು ಮಾಡಿದಂತ ಭಾಷಣಗಳಾಗಿರ್ಬೋದು, ನಿಜಾಮರಿಗೆ
ತೊಡೆತಟ್ಟಿ ಅಂತ ಹೇಳೋದಕ್ಕಿಂತ ಅವರ ವ್ಯಕ್ತಿಗತವಾಗಿ ಅದನ್ನ ವಿರೋಧ ಮಾಡಿದ ರೀತಿ ಆಗಿರ್ಬೋದು. ಭಾರತದಲ್ಲಿ ಆಗ ವಿಕ್ಟೋರಿಯಾ ರಾಣಿ ಆಡಳಿತದಲ್ಲಿ ಆ ಸಂದರ್ಭದಲ್ಲಿ ಭಾರತಕ್ಕೆ 12ನೇ ಶ್ರೀಮಂತ ಕುಟುಂಬ ನಮ್ಮ ವಾರದ ಮಲ್ಲಪ್ಪನವ್ರ ಕುಟುಂಬ. ಆ ಕುಟುಂಬದಲ್ಲಿ ಅಂತಹದಲ್ಲಿ ಹುಟ್ಟಿ ನಮ್ಮ ಶರಣ ತತ್ವ ಏನಿದೆ ಅಥವಾ ಏನ್ 900 ವರ್ಷಗಳ ಹಿಂದೆ ಶರಣರು ಏನನ್ನ ಬರೆದ್ರೋ ಅದನ್ನ ಅಕ್ಷರಶಃ ಅವರು ಪಾಲಿಸಿದ್ದಾರೆ ಅಂತ ಅನ್ನೋದು ಅತಿಶಯೋಕ್ತಿ ಅಂತ ಖಂಡಿತ ಆಗೋದಿಲ್ಲ. ಯಾಕೆಂದ್ರೆ ಖಂಡಿತವಾಗ್ಲೂ ಕೂಡ ಒಂದೊಂದು ಏನೇನು ಶರಣರು ಹೇಳಿದ್ರೋ ಅದನ್ನ ಪ್ರತಿಯೊಂದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ಬದುಕಿ ತೋರಿಸಿ ಹೋಗಿದ್ದಾರೆ. ಅದೇ ನಮಗೆ ಮಾರ್ಗದರ್ಶನವಾಗಿ ಆಗ್ಬೇಕು, ಮತ್ತೆ ನಾವೆಲ್ಲ ಅದೇ ದಾರಿಯಲ್ಲಿ ನಡೀತಾ ಹೋಗ್ಬೇಕು ಅಂತಕ್ಕಂಥದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿದ್ದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ಆಸಕ್ತಿ ಅಂತಕ್ಕಂಥದ್ದು ಇದ್ರೆ ಆ 3 ಮಕ್ಕಳು ಆದ್ಮೇಲೆ ಕನ್ನಡನ ಕಲಿಯೋದಕ್ಕೆ ಶುರು ಮಾಡ್ತಾರೆ ಅಮ್ಮ ತಾಯಿ ಲಿಗಾಡೆ ಅವರು. ಅಲ್ಲಿವರೆಗೂ ಮರಾಠಿ ಎಲ್ಲೇ ಓದಿದ್ರು, 3 ಮಕ್ಕಳು ಆದ್ಮೇಲೆ ಕನ್ನಡನ ಶುರು ಮಾಡಿ 600 ಪುಟಗಳಂತಹ ಸಿದ್ದರಾಮಚರಿತೆ ಬರೀತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಆಸಕ್ತಿ ಅಂತಕ್ಕಂಥದ್ದು ಮತ್ತೆ ಜ್ಞಾನದ ಅರಿವಿನ ಹಸಿವು ಅಂತಕ್ಕಂಥದ್ದು ಎಷ್ಟು ಮಾಡಿಸ್ತಕ್ಕಂಥದ್ದು ಅಂತ ಅನ್ನೋದನ್ನ ತೋರಿಸ್ತದೆ. ಆಮೇಲೆ ವಿಕ್ರಮ್ ವಿಸಾಜೆ ಸರ್ ಹೇಳಿದ್ರು ಒಂದು ಸಮಗ್ರ ಸಾಹಿತ್ಯ ಅಂತಕ್ಕಂಥದ್ದು ಬರಬೇಕು ಅಂತ. ನಾವು ನಮ್ಮ ವೇದಿಕೆಯಲ್ಲಿ ಆಂತರಿಕವಾಗಿ ಕೂತ್ಕೊಂಡು ಒಂದು ಸಹಿ ಸಂಗ್ರಹ ಮಾಡೋದಾಗ್ಲಿ ಅಥವಾ ಹೇಗೆ ಇದನ್ನ ಎಲ್ಲಿ ಮುಟ್ಟಿಸ್ಬೇಕು ಅಥವಾ ಕನ್ನಡ ಪ್ರಾಧಿಕಾರಕ್ಕಾಗ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸೋದಕ್ಕೆ ಏನು ಸಾಧ್ಯ ಮಾಡ್ಬೋದು. ಯಾಕೆಂದ್ರೆ ನಮ್ಮ ವೇದಿಕೆಯಲ್ಲಿ ಸುಮಾರು ಜನ ಪ್ರೊಫೆಸರ್ಸ್ ಇದ್ದಾರೆ, ರವೀಂದ್ರನಾಥ್ ಸರ್ ಅಂತವ್ರು ಇದ್ದಾರೆ. ಎಲ್ಲರೂ ಕೆಲವ್ರ ಹೆಸರನ್ನ ತಗೊಂಡ್ರೆ ಕೆಲವ್ರ ಹೆಸರು ಬಿಟ್ಟೋಗ್ಬೋದು, ಅದಕ್ಕೋಸ್ಕರ ಯಾರ ಹೆಸರು ತಗೊಳ್ಳದೆ ಆಂತರಿಕವಾಗಿ ಮಾತನಾಡಿ ಇದನ್ನ ಹೇಗೆ ಮುಂದಕ್ಕೆ ತಗೊಂಡೋಗ್ಬೋದು ಅದನ್ನ ನೋಡಿ ಕೂಡ ಅದನ್ನ ಮಾಡುವಂತ ಕಾರ್ಯ ಕೂಡ ಮಾಡ್ತೀವಿ ಅನ್ನೋದನ್ನ ವಿಶ್ವಾಸ ಹೇಳ್ತಾ ವಿಕ್ರಮ್ ಸರ್ಗೆ ನಿಮ್ಮ ಒಡನಾಟ ಇವಾಗ ಶುರುವಾಗಿದೆ. ಇನ್ನು ಮುಂದೆ ಸುಮಾರು ಕಾರ್ಯಕ್ರಮಗಳಿಗೆ ಕರಿತೀವಿ. ಇದು ನಿಮ್ಮದೇ ವೇದಿಕೆ, ಇದು ಯಾರು ವೇದಿಕೆನೂ ಅಲ್ಲ, ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ವೇದಿಕೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ಮುಂದಿನ ಈಗ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ ಎಲ್ಲಾ ಶ್ರೋತೃಗಳಿಗೂ ಬಸವ ಸಾಹಿತ್ಯ ಅಥವಾ ವಚನ ಸಾಹಿತ್ಯದ ಆಸಕ್ತರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಬರೋ ವಾರ ಶರಣೆ ಮುಕ್ತಾಯಕ್ಕ ಅವರ ಬಗ್ಗೆ ಅನುಭವ ಮಾಡಿಕೊಳ್ಳಿದ್ದಾರೆ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್, ಬಸವ ಪ್ರತಿಷ್ಠಾನ ಬಸವಗಿರಿ ಬೀದರ್ ಇಂದ ಬಂದು ಅವರು ಶರಣೆ ಮುಕ್ತಾಯಕನ ಒಂದೊಂದು ಈಗ ಇಷ್ಟು ದಿವಸ ನಾವೇನ್ ನೋಡಿದೀವಿ ಅದೇ ರೀತಿಯಾದಂತಹ ಒಂದು ಸವಿಸ್ತಾರವಾದಂತಹ ಒಂದು ವ್ಯಕ್ತಿ ಪರಿಚಯ ಆಗ್ತಕ್ಕಂಥದ್ದು. ಮತ್ತೆ ಖಂಡಿತ ಅದು ಕೂಡ ಯಶಸ್ವಿ ಮಾಡ್ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ವಿಕ್ರಮ್ ಸರ್ ವೇದಿಕೆ ಬಿಡ್ಬೋದು ಸರ್. ಧನ್ಯವಾದ ಸರ್. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳ್ರಪ್ಪ. ರಾಜನ್ ಸರ್ ಅಂಡ್ ಗುರುಮೂರ್ತಿ ಪ್ರಭು ಅಪ್ಪಾಜಿ ಅವರಿಗೂ, ಶಶಿಕಾಂತ್ ಪಟ್ಟಣ ಅಪ್ಪಾಜಿ ಅವರಿಗೂ ಒಳ್ಳೆ ಕಾರ್ಯಕ್ರಮ ವಾರ ಮಾಡ್ತಾ ಇದ್ದೀವಿ. ಒಳ್ಳೆ ಶರಣರನ್ನ ಈ ಗೂಗಲ್ ಮೀಟಿಂಗ್ ತರ್ತಾ ಇದ್ರಿ ತಾವು. ಪ್ರತಿಯೊಂದು